So hey everyone, welcome to all of you to my channel Imam D Classes. So as you can see on the desktop, sorry on the screen, we are discussing the 2025 Income Tax Law and Practice 1 for become a 5th semester 2025 question paper solution. Okay, this video will be in two languages. First Kannada explanation, then we'll go for Hindi explanation also. ಸೈಡ್ ಬೈ ಸೈಡ್ ನೋಡೋಣ್ರಿಪ್ಪ ಹೆಂಗೈತಿ ಅಂತ ಬರ್ರಿ. ಸೊ ಇದು ನಿಮ್ದು ಇದು ಇದಲ್ಲ, ಇದು ರೈಟ್ ಸೈಡ್ ಇದು ನಿಮ್ದು 2025 ಕ್ವಶನ್ ಪೇಪರ್ ಐತಲ್ಲೇ ಜನವರಿ ಫೆಬ್ರವರಿ 2025 ಇನ್ಕಮ್ ಟ್ಯಾಕ್ಸ್ 1 ಕ್ವಶನ್ ಪೇಪರ್ KOD. ನೋಡ್ರಿ ಇಲ್ಲೇ ಫಸ್ಟ್ ಇಲ್ಲೇ ಸೊಲ್ಯೂಷನ್ ಲೆಫ್ಟ್ ಸೈಡ್ ನಿಮ್ದು ರೈಟ್ ಸೈಡ್ ಕ್ವಶನ್ ಪೇಪರ್, ಲೆಫ್ಟ್ ಸೈಡ್ ಸೊಲ್ಯೂಷನ್ ಪೇಪರ್. ಇನ್ಕಮ್ ಟ್ಯಾಕ್ಸ್ ಇದು ಸೊಲ್ಯೂಷನ್ ಪೇಪರ್, ಇದು ಇನ್ಕಮ್ ಟ್ಯಾಕ್ಸ್ 1 2025 NEP ಕ್ವಶನ್ ಪೇಪರ್ ಸೊಲ್ಯೂಷನ್. ಸೆಕ್ಷನ್ ಎ 2 ಮಾರ್ಕ್ಸ್. ಫಸ್ಟ್ ಸೆಕ್ಷನ್ ಇಂದ ಶುರು ಮಾಡೋಣ, ಸೆಕ್ಷನ್ ಎ ಇಂದ. ಓಕೆ ಬರ್ರಿಪ್ಪ. ಸೆಕ್ಷನ್ ಎ ನೋಡ್ರಿ ಇಲ್ಲೇ ಸೆಕ್ಷನ್ ಎ ಏನೈತಿ. ಸೆಕ್ಷನ್ ಎ ನಂಬರ್ 1, ಆನ್ಸರ್ ಎನಿ ಎನಿ 5 ಆಫ್ ದ ಫಾಲೋವಿಂಗ್. ಐದು ಬರೀಬೇಕು ನೀವು. 2 ಮಾರ್ಕ್ಸ್ 1 ಕ್ವಶನ್, 5 ಬರೀಬೇಕು 10 ಮಾರ್ಕ್ಸ್. ಫಸ್ಟ್ ಕ್ವಶನ್ ಸ್ಮಾಲ್ ಎ, ವಾಟ್ ಈಸ್ ಇನ್ಕಮ್? ಓಕೆ, ಸೆಕ್ಷನ್ ಎ 2 ಮಾರ್ಕ್ಸ್. ಇನ್ಕಮ್ ಆನ್ಸರ್ ಇಲ್ಲ ಐತೆ ನೋಡ್ರಿ. ಓಕೆ, ದಿಸ್ ಇಸ್ ಆನ್ಸರ್. ಇನ್ಕಮ್ ಈಸ್ ದ ಮನಿ ಆರ್ ವ್ಯಾಲ್ಯೂ ಎ ಪರ್ಸನ್ ಆರ್ ಎಂಟಿಟಿ receives in exchange for providing labor, a product or a service, or as returns from investments. ಇದು ಏನ್ರಿಪ್ಪ ಇನ್ಕಮ್ ಮೀನಿಂಗ್. ಏಕೆ ಹೈ ಇನ್ಕಮ್ ಕಿ ಮೀನಿಂಗ್ ಹೈ. 2 ಮಾರ್ಕ್ಸ್. ಓಕೆ, ಕ್ವಶನ್ ನಂಬರ್ ಬಿ. ಕ್ವಶನ್ ನಂಬರ್ ಬಿ ಒಳಗ ರೋಮನ್ ನಂಬರ್ 1 ಮತ್ತು ರೋಮನ್ ನಂಬರ್ 2. ರೋಮನ್ ನಂಬರ್ 1, ಇನ್ಕಮ್ ಟ್ಯಾಕ್ಸ್ ಇಸ್ ಆಪ್ಷನ್ 1 ಡೈರೆಕ್ಟ್ ಟ್ಯಾಕ್ಸ್, ಆಪ್ಷನ್ 2 indirect tax, ಆಪ್ಷನ್ 3 business tax, option 4 none of these. So income tax is option number 1 direct tax. illait nodri answer B, income tax is option number 1 direct tax. idu answer correct. Second roman number 2 question, when the income tax illait question paper nodri, when the income tax was when the income tax was levied in India for the first time. Okay, ಯಾವಾಗ ಆಗಿತ್ತು? ಆಪ್ಷನ್ 1 1961, ಆಪ್ಷನ್ 2 1918, ಆಪ್ಷನ್ 3 1886, ಆಪ್ಷನ್ 4 1860. ಸೊ ಆಪ್ಷನ್ ಸೆಕೆಂಡ್ ಕ್ವಶನ್ ಆನ್ಸರ್ ಇಲ್ಲ ನೋಡ್ರಿ. ಇನ್ಕಮ್ ಟ್ಯಾಕ್ಸ್ ವಾಸ್ ಲೆವಿಡ್ ಇನ್ ಇಂಡಿಯಾ ಫಾರ್ ದಿ ಫಸ್ಟ್ ಟೈಮ್ ಇನ್ ಆಪ್ಷನ್ 4 1860 ಒಳಗೆ ಆಗಿತ್ತು. ठीक है, तब आया था इनकम टैक्स. So question number C. And question number C, what do you mean by gratuity? Gratuity meaning ಏನಂತ ಇಲ್ಲೈತಿ ನೋಡ್ರಿ. ಕ್ವಶನ್ ನಂಬರ್ ಸಿ ಮೀನಿಂಗ್ ಎಲ್ಲೈತಿ. ಆನ್ಸರ್ ನಂಬರ್ ಸಿ, ಗ್ರ್ಯಾಚುಯಿಟಿ ಇಸ್ ಅ ಲಂಪ್ ಸಮ್ ಪೇಮೆಂಟ್. ಲಂಪ್ ಸಮ್ ಅಂದ್ರೆ ಏನ್ರಿಪ್ಪ? ಜಾಸ್ತಿ ಅಂದರೆ ಸ್ವಲ್ಪ ಹೈ ಫಿಗರ್. ಲಂಪ್ ಸಮ್ ಪೇಮೆಂಟ್ ಫ್ರಾಮ್ ಆ್ಯನ್ ಎಂಪ್ಲಾಯರ್ ಟು ಆ್ಯನ್ ಎಂಪ್ಲಾಯರ್ ಪೇ ಮಾಡ್ತಾರಿಪ್ಪ ಯಾರಿಗೆ? ಎಂಪ್ಲಾಯಿಗೆ. ಆಸ್ ಅನ್ ಟೋಕನ್ ಆಫ್ ಅಪ್ರಿಸಿಯೇಷನ್ ಫಾರ್ ಲಾಂಗ್ ಟರ್ಮ್ ಸರ್ವಿಸ್. ನೀವು ಜಾಸ್ತಿ ವರ್ಷ ಇಲ್ಲೇ ಕೆಲಸ ಮಾಡಿದ್ರಿಪ್ಪ ನಮ್ಮ ಕಂಪನಿಯಲ್ಲೇ, ಲಾಂಗ್ ಟರ್ಮ್ ಸರ್ವಿಸ್ ಎಟ್ ದಿ ಟೈಮ್ ಆಫ್, ಯಾವಾಗ ಕೊಡ್ತಾರಿದ್ದು? ಎಟ್ ದಿ ಟೈಮ್ ಆಫ್ ರಿಟೈರ್ಮೆಂಟ್, ಇಲ್ಲಾಂದರೆ ರೆಸಿಗ್ನೇಷನ್. ಇಟ್ ಈಸ್ ಗವರ್ನ್ಡ್ ಬೈ ಲಾಸ್ ಲೈಕ್ ಇಂಡಿಯಾಸ್ ಪೇಮೆಂಟ್ ಆಫ್ ಗ್ರ್ಯಾಚುಯಿಟಿ ಆ್ಯಕ್ಟ್ ಇನ್ 1972. ಓಕೆ, ಇಟ್ ಈಸ್ ಅ ಸಿ ಆನ್ಸರ್. ಡಿ ಕ್ವಶನ್ ಅವರಲ್ಲಿ ಡಿ ಕ್ವಶನ್ ಏನೈತಿ? ಸ್ಟೇಟ್ ದ ಪ್ರೊವಿಷನ್ಸ್ ಸೆಕ್ಷನ್ 24 ಇಲ್ಲಿ ಡಿ ಒಳಗೆ. ಸ್ಟೇಟ್ ದ ಪ್ರೊವಿಷನ್ಸ್ ಸೆಕ್ಷನ್ 24 ಆಫ್ IT ಆ್ಯಕ್ಟ್. ಇನ್ಕಮ್ ಟ್ಯಾಕ್ಸ್ ಸೆಕ್ಷನ್ 24 IT ಆ್ಯಕ್ಟ್ ಹೇಳಬೇಕಿಲ್ಲ. ಸೆಕ್ಷನ್ 24 ನಿಮ್ದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಒಳಗೆ ಬರ್ತೈತ್ರಿಪ್ಪ. ಸೆಕ್ಷನ್ 24 ಆಫ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಎಲ್ಲೇ ಬರ್ತೈತ್ರಿಪ್ಪ? ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಒಳಗೆ ಬರ್ತೈತ್ರಿ ಇದು. ಅದಕ್ಕೆ ಇಲ್ಲ ಐತೆ ನೋಡ್ರಿ ಆನ್ಸರ್ ನಂಬರ್ ಡಿ. ಆನ್ಸರ್ ನಂಬರ್ ಡಿ ಇಲ್ಲ ಐತೆ ನೋಡ್ರಿಪ್ಪ. ಏನ आंसर नंबर डी, द प्रोविजंस ऑफ सेक्शन 24 ऑफ इनकम टैक्स IT एक्ट. क्या है? फर्स्ट एनुअल वैल्यू लेते हैं आप लोग, एनुअल वैल्यू. उसके बाद में लेस डिडक्शंस अंडर सेक्शन 24. अंडर सेक्शन 24 नंबर 1, स्टैंडर्ड डिडक्शन एट 30% ऑफ एनुअल वैल्यू. रोमन नंबर 2, इंटरेस्ट ऑन लोन टेकन फॉर कंस्ट्रक्शन और रिपेयर्स ऑफ द हाउस. दोनों के बाद लिखते तुम्हारे को मिलता है एक अमाउंट. ये है तुम्हारा ಇದು ನಿಮ್ದು ಏನ್ರಿಪ್ಪ? ಇನ್ಕಮ್ ಟ್ಯಾಕ್ಸ್ ಪ್ರೊವಿಷನ್ಸ್ ಆಫ್ ಸೆಕ್ಷನ್ 24 ಆಫ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್. ಓಕೆ, ಇದು ಆನ್ಸರ್. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಒಳಗೆ ಬರ್ತೈತೆ ಕ್ಯಾಲ್ಕುಲೇಷನ್ಸ್. ಗಾಟ್ ಇಟ್? ಓಕೆ, ಸೊ ನಾವು ಕ್ವಶನ್ ನಂಬರ್ ಇ. ಕ್ವಶನ್ ನಂಬರ್ ಇ ಏನೈತ್ರಿಪ್ಪ?
Question number E. How do you treat employers' contribution to RPF? RPF ಅಂದರೆ ರಿಕೋಗನೈಸ್ಡ್ ಪ್ರೊವಿಡೆಂಟ್ ಫಂಡ್. ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟು ಆರ್ ಪಿ ಎಫ್ ಎಲ್ಲೇ ಬರ್ತೈತ್ರಿಪ್ಪ, ಇದು ಇನ್ಕಮ್ ಫ್ರಮ್ ಸ್ಯಾಲರಿ ಒಳಗೆ ಬರ್ತರಿಪ್ಪ, ಇನ್ಕಮ್ ಫ್ರಮ್ ಸ್ಯಾಲರಿ ಒಳಗೆ. ಅದಕ್ಕೇನ್ರಿ ಕ್ಯಾಲ್ಕುಲೇಷನ್ ಇಲ್ಲೈತೆ ನೋಡ್ರಿಪ್ಪ. ಆನ್ಸರ್ ನಂಬರ್ ಡಿ ಇಲ್ಲೈತೆ ನೋಡ್ರಿಪ್ಪ. ಟ್ರೀಟ್ಮೆಂಟ್ ಆಫ್ ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟು ಆರ್ ಪಿ ಎಫ್ ರಿಕೋಗನೈಸ್ಡ್ ಪ್ರೊವಿಡೆಂಟ್ ಫಂಡ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ ನೀವು? ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟು ಆರ್ ಪಿ ಎಫ್ ಆ್ಯಕ್ಚುವಲ್ ರಿಸೀವ್ಡ್ ಲೆಸ್ ಎಕ್ಸಾಮ್ಟೆಡ್ ಎಟ್ 12% ಆಫ್ ಸ್ಯಾಲರಿ ಲೆಸ್ ಮಾಡಿ ಒಂದು ಅಮೌಂಟ್ ಬರ್ತೈತೆ, ಅದು ನಿಮ್ದು ಏನ್ರಿಪ್ಪ? ಓಕೆ ಆಯ್ತು ಮಾರ, ಟ್ಯಾಕ್ಸೇಬಲ್ ಅಮೌಂಟ್. ये है एम्प्लॉयर्स कॉन्ट्रीब्यूशन टुवर्ड्स आरपीएफ का कैलकुलेशन, मतलब प्रोविजन. गॉट इट? आंसर नंबर ई. नाउ आंसर नंबर एफ. एक्सपांड स्मॉल ए प्यान, स्मॉल बी ITO. ಸೊ ಆನ್ಸರ್ ನಂಬರ್ ಎಫ್ ಇಲ್ಲೈತಿ. ಆನ್ಸರ್ ನಂಬರ್ ಎಫ್ ಇಲ್ಲೈತಿ. ಏನ್ರಿ? ಪ್ಯಾನ್ ಅಂದ್ರೆ ಏನ್ರಿಪ್ಪ? ಪರ್ಮನೆಂಟ್ ಅಕೌಂಟ್ ನಂಬರ್. ITO ಅಂದ್ರೆ ಏನ್ರಿಪ್ಪ? ಇನ್ಕಮ್ ಟ್ಯಾಕ್ಸ್ ಆಫೀಸರ್. ಗಾಟ್ ಇಟ್? ನೆಕ್ಸ್ಟ್ ಲಾಸ್ಟ್ ಕ್ವಶನ್. ಆನ್ಸರ್ ಕ್ವಶನ್ ನಂಬರ್ ಜಿ. ಸ್ಟೇಟ್ 4 expenses which are disallowed in computing income from business. ಇದು ಕ್ವಶನ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಕ್ಯಾಲ್ಕುಲೇಷನ್ಸ್ ಇಂದ ಬಂತ್ರಿ. ಇದು ಕ್ವಶನ್ 4 ಐಟಮ್ಸ್ ಬರೀಬೇಕಂತ. ಇಲ್ಲೈತೆ ನೋಡ್ರಿ ಸೊಲ್ಯೂಷನ್. 4 expenses which are disallowed in computing income from business. ತಡ್ರಿ ಒಂದು ನಿಮಿಷ. ಓಕೆ, ಇನ್ಕಮ್ ಫ್ರಮ್ ಬಿಸ್ನೆಸ್ ಒಳಗೆ 4 ಎಕ್ಸ್ಪೆನ್ಸಸ್ ಯಾವ್ದ್ರಿಪ್ಪ? ಅದು ಡಿಸ್ಅಲೌಡ್ ಐತಿ ಅಂತ. ನಂಬರ್ 1 ಕ್ಯಾ ಹೈ? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಟ್ ಈಸ್ ಡಿಸ್ಅಲೌಡ್ ಎಕ್ಸ್ಪೆನ್ಸ್. ನಂಬರ್ 2 ಲೈಫ್ ಇನ್ಶೂರೆನ್ಸ್ ಪ್ರೀಮಿಯम, LIC ಇಲ್ಲಾಂದ್ರೆ LIP. थर्ड क्या है? डेप्रिसिएशन. कौन सा? डिसअलाउड ಅದು, डिसअलाउड डेप्रिसिएशन. फोर्थ आइटम इनकम टैक्स. 4 एग्जांपल ಬರೀಬೇಕಲ್ಲ. डन. दीज आर दी 2 marks. 2 marks question and solution. Okay. Answer number A to answer number D. Then answer number E, F, G. Got it? Okay. I will send this PDF in Telegram group. Don't worry. ನೆಕ್ಸ್ಟ್ ಸೆಕ್ಷನ್ ಬಿ ನೋಡೋಣ ಈಗ. ಸೆಕ್ಷನ್ ಬಿ ಇಲ್ಲೈತೆ ನೋಡ್ರಿಪ್ಪ. ಸೆಕ್ಷನ್ ಬಿ ಭಾಳ ಕೇರ್ಫುಲ್ ನೋಡ್ರಿ. ಇಲ್ಲೇ ಸ್ವಲ್ಪ ಝೂಮ್ ಮಾಡ್ತೀನಿ ಬೇಕಂದ್ರೆ. ಓಕೆ, ಸೆಕ್ಷನ್ ಬಿ ಸೆಕೆಂಡ್ ಕ್ವಶನ್ ಅಂದರೆ ಫಸ್ಟ್ ಕ್ವಶನ್ ಇದು, ಸೆಕೆಂಡ್ ನಂಬರ್ ಅಂತ ಕೊಟ್ಟಾರ ಅವರು. ವಿಜಯ್ ಲೆಫ್ಟ್ ಟು UK. ಅಂದ್ರೆ ಏನ್ರಿಪ್ಪ? ಯುನೈಟೆಡ್ ಕಿಂಗ್ಡಮ್ ಅಂದರೆ ಲಂಡನ್. ಆನ್ ಇಲ್ಲಾಂದ್ರೆ ಇಂಗ್ಲೆಂಡ್. ಆನ್ 15/4/2023 ಲೆಫ್ಟ್ UKಗೆ ಲೆಫ್ಟ್. ಓಕೆ, ವಿಜಯ್ ಹೆಸರು ನೋಡ್ರಿಪ್ಪ. ವಿಜಯ್ ಅಂದ್ರೆ ಏನ್ರಿ? ಇಂಡಿಯನ್ ರೆಸಿಡೆಂಟ್, ಹೌದಲ್ಲ? समझ में आया ना? इंडियन रेसिडेंट उन्हें लेफ्ट टू UK ऑन 15/4/2023 आफ्टर लिविंग इन इंडिया फॉर 20 years ಇಂದ ಇಲ್ಲೇ ಅದಾನ ಇಂಡಿಯಾ ಒಳಗೆ. ही returned ವಾಪಸ್ ಬರ್ತಾ ಅಂತ, ವಾಪಸ್ ಆಯಾ. Returned to India on 1/10/2023. Determine his residential status for the assessment year 24-25. Okay. Solution. Section B 5 marks. So answer number 2. Computation of residential status of Vijay for the assessment year 2024-25. First ನೋಡ್ರಿ, ಓಪನಿಂಗ್ ಡೇಟ್ ಬರೀರಿಪ್ಪ. ಇದು ಭಾಳ ಇಂಪಾರ್ಟೆಂಟ್. ಓಪನಿಂಗ್ ಡೇಟ್ ನೋಡ್ರಿಪ್ಪ. ನೋಡ್ರಿ ಇಲ್ಲ, ಏಪ್ರಿಲ್ ಚಲೋಲ್ಲ, ಏಪ್ರಿಲಿಂದ 1/4/2020 15/4/23 ಅಂತ ಐತಿ. ನೀವೇನು ಬರೀರಿಪ್ಪ? ಓಪನಿಂಗ್ ಡೇಟಿಂದ 1/4/2023, ಕರೆಕ್ಟಾ? ಆಮೇಲೆ ಕ್ಲೋಸಿಂಗ್ ಡೇಟ್. ಓಪನಿಂಗ್ ಡೇಟ್ 1/4/2023 ಅಂದರೆ ಕ್ಲೋಸಿಂಗ್ ಡೇಟ್ ಎಷ್ಟು ಇರ್ಬೋದು? ಕ್ಲೋಸಿಂಗ್ ಡೇಟ್ 31/3/2024 ಇರ್ಬೋದು, ಹೌದಲ್ಲ? ಓಪನಿಂಗ್ ಸಿಂಪಲ್ ಐತೆ ನೋಡಿರಿ. ಓಪನಿಂಗ್ ಡೇಟ್ ನಿಮ್ದು 1/4/2023, ಕ್ಲೋಸಿಂಗ್ ಡೇಟ್ 31/3/2024. ಗಾಟ್ ಇಟ್? ಓಕೆ. ಯಾವಾಗ ಬಿಡ್ತಾ ಅಂತ UKಗೆ? ವಿಜಯ್ ಲೆಫ್ಟ್ ಟು UK ಆನ್ 15/4/2023. 15/4/2023 ಬಿಡ್ತಾ ಅಂತ UKಗೆ. ಇಲ್ಲೈತೆ ನೋಡ್ರಿ, 15/4/2023 ಬಿಡ್ತಾ ಅಂತ್ರಿ. ಈ ಲೆಫ್ಟ್ ಟು UK. ಸರಿ. ವಾಪಸ್ ಯಾವಾಗ ಬರ್ತಾ ಅಂತ? ಹಿ ರಿಟರ್ನ್ ಟು ಇಂಡಿಯಾ ಆನ್ 1/10/2023. 1/10/2023ಗೆ ರಿಟರ್ನ್ ಟು ಇಂಡಿಯಾಗೆ ವಾಪಸ್ ಬರ್ತಾ ಅಂತ, ಕರೆಕ್ಟಾ? ಸರಿ. ನಿಮ್ದು ಅಸೆಸ್ಮೆಂಟ್ ಇಯರ್ ಯಾವ್ದು ಕೊಟ್ಟಾರಲ್ಲಿ? ಅಸೆಸ್ಮೆಂಟ್ ಇಯರ್ ಕ್ವಶನಲ್ಲಿ ಅಸೆಸ್ಮೆಂಟ್ ಇಯರ್ 2024-25 ಕೊಟ್ಟಾರಲ್ಲಿ. ಅಸೆಸ್ಮೆಂಟ್ ಇಯರ್ 2024-25. ಓಕೆ, ಸರಿ. ಅಸೆಸ್ಮೆಂಟ್ ಇಯರ್ ಬೇಡ ನಮ್ಗೆ. ಏನಪ್ಪ? ಪ್ರೀವಿಯಸ್ ಇಯರ್ ಡೇಸ್ ನಾವು ಕೌಂಟ್ ಮಾಡ್ಕೋಬೇಕು.
ಪ್ರೀವಿಯಸ್ ಇಯರ್ ಡೇಸ್ ನಾವು ಕೌಂಟ್ ಮಾಡ್ಕೋಬೇಕು. ಓಕೆ, ಫಸ್ಟ್ ನೋಡಿಲ್ಲಿ ಲೆಫ್ಟ್ ಅಂದರೆ ಇದಕ್ಕಿಂತ ಬಿಫೋರ್ ಡೇಸ್ ಕೌಂಟ್ ಮಾಡ್ಕೋಬೇಕು, ನೆನ್ಪಡ್ಕೊರಿ. ಲೆಫ್ಟ್ ಅಂದರೆ ಏನ್ರಿಪ್ಪ, ಲೆಫ್ಟ್ ಅಂದರೆ ಇದಕ್ಕಿಂತ ಬಿಫೋರ್ ಡೇಸ್, ಇಲ್ಲಿಂದ ಇಲ್ಲಿ ಮಟ್ಟ ಡೇಸ್ ಕೌಂಟ್ ಮಾಡ್ಕೋಬೇಕು, ಇಲ್ಲಿಂದ ಇಲ್ಲಿ ಮಟ್ಟ ಡೇಸ್ ಕೌಂಟ್ ಮಾಡ್ಕೋಬೇಕು ನಾವು. ಓಕೆ, ರಿಟರ್ನ್ ಅಂದರೆ ಏನ್ರಿಪ್ಪ, ರಿಟರ್ನ್ ಆದಮೇಲೆ ಇಲ್ಲಿಂದ ಇಲ್ಲಿ ಮಟ್ಟ ಡೇಸ್ ಕೌಂಟ್ ಮಾಡ್ಬೇಕು ನೀವು, ತಿಳಿತಾ. ಲೆಫ್ಟ್ ಅಂದರೆ ಬಿಫೋರ್ ಡೇಸ್ ಕೌಂಟ್ ಮಾಡ್ಕೋಬೇಕು, रिटर्न ಅಂದರೆ आफ्टर डेज काउंट ಮಾಡ್ಕೋಬೇಕು. समझ में आया नहीं? लेफ्ट मतलब बिफोर डेज काउंट करना, रिटर्न का मतलब आफ्टर डेज काउंट करना. ठीक है, ओके. 1/4/2023 टू 15/4/2000 ಇಲ್ಲೈತೆ ನೋಡ್ರಿ. 1/4/2023 ಟು 15/4/2023 ಡೇಸ್ ಕೌಂಟ್ ಮಾಡ್ಕೋಬೇಕು. ಎಷ್ಟ್ರಿಪ್ಪ? 1/4/23 ಇಂದ 15/4 15 ಡೇಸ್ ಆಬ್ವಿಯಸ್ಲಿ. एप्रिल 1/4/23 15/4/23 ಎಷ್ಟು ಡೇಸ್? 15 ಡೇಸ್. समझ में आया? ओके, नेक्स्ट 1/10/2023 टू 31/3/2024. 1/10/2023 टू 31/3/2024 how many days? 10 ಅಂದರೆ ಅಕ್ಟೋಬರ್, 10 ಅಂದರೆ 10th ಮತ್ತು ಯಾವುದು? ಅಕ್ಟೋಬರ್, ಅದಕ್ಕೆ ಅಕ್ಟೋಬರ್ ಇಂದ ಮಾರ್ಚ್. 3 ಅಂದರೆ ಮಾರ್ಚ್, ಅದಕ್ಕೆ ಅಕ್ಟೋಬರ್. 10 ಮೀನ್ಸ್ ಅಕ್ಟೋಬರ್, 3 ಮೀನ್ಸ್ ಮಾರ್ಚ್. ಅಕ್ಟೋಬರ್ ಟು ಮಾರ್ಚ್ ಡೇಸ್ ಕೌಂಟ್ ಮಾಡ್ಕೋಬೇಕು. ಓಕೆ, ಅಕ್ಟೋಬರ್ ಹೌ ಮೆನಿ ಡೇಸ್? ಅಕ್ಟೋಬರ್ ತಿಂಗಳೊಳಗೆ ಎಷ್ಟು ಡೇಸ್ ಇರಪ್ಪ? 31 ಡೇಸ್. ನವಂಬರ್ ಮಂತ್ ಒಳಗೆ 30 ಡೇಸ್, ಡಿಸೆಂಬರ್ ಮಂತ್ ಒಳಗೆ 31 ಡೇಸ್, ಜನವರಿ ಮಂತ್ ಒಳಗೆ 31 ಡೇಸ್, ಆಮೇಲೆ ಫೆಬ್ರವರಿ ಮಂತ್ ಒಳಗೆ 28 ಡೇಸ್, ಮಾರ್ಚ್ ಮಂತ್ ಒಳಗೆ 31 ಡೇಸ್. ಎಲ್ಲ ಕೌಂಟ್ ಮಾಡಿದ್ದು ಅಕ್ಟೋಬರಿಂದ ಮಾರ್ಚ್ ಮಟ್ಟ ಡೇಸ್ ಕೌಂಟ್ ಮಾಡ್ರಿ ಎಷ್ಟು ರೀ? 182 ಡೇಸ್. ಓಕೆ, 182 ಡೇಸ್. ಓಕೆ, ಈಗ ಟೋಟಲ್ ಡೇಸ್ ಬೇಕು ನಿಮಗೆ. 15 days plus 182 days. ಆಯ್ತಲ್ಲ, 15 days plus 182 days, you will get 197 days. 197 days previous days. So conclusion, Vijay is ordinary resident, means OR, because he satisfies the one of the basic conditions and both the additional conditions. बेसिक कंडीशन नम्द ಏನ್ ಐತ್ರಿಪ್ಪ? बेसिक कंडीशन हमारी क्या है कि he or she has been in India for at least 182 days or more. ಪ್ರೀವಿಯಸ್ ಇಯರ್ ಒಳಗೆ ಅವರು 182 ಡೇಸ್ ಇಲ್ಲಾಂದ್ರೆ ಜಾಸ್ತಿ ಇರಬೇಕು. ಇಲ್ಲಿ 182 ಡೇಸ್ಕ್ಕಿಂತ ಜಾಸ್ತಿ ಐತಿ. सो फर्स्ट कंडीशन हमारा क्या हो गया? सेटिस्फाई हो गया. सो एटलीस्ट वन ऑफ द बेसिक कंडीशन हमारा क्या होना? सेटिस्फाई होना. बोथ द additional condition satisfy, therefore he is a ordinary resident. Got it? So this is the solution of section B, second question. Simple, very simple. So we'll go for third question. Third question illait nodripa. Question number 3, section B, question number 3 it nodille. Mr. Nagraj of Haveri retired from service from Tata Motors Limited. Tata Motors private company. His pension, okay, pension base ಮೇಲೆ ಕ್ವಶನ್ ಐತಿದು. His pension is fixed at rupees 15,000 per month. 15,000 per month pension ಸಿಗ್ತೈತೆ ಅಂತ. During the previous year 23-24 he got his 2/3 of monthly pension commuted and received rupees 6 lakh. Actual pension received ಎಷ್ಟ್ರಿಪ್ಪ? 6 lakh rupees. Compute the exempted and taxable commuted value of pension for the assessment year 24-25 if option A he receives it with gratuity, option B he does not receive it without gratuity. Okay, first option ನೋಡ್ಲಿ, answer number 3, computation of exempted and taxable commuted value of pension of Mr. Nagraj of Haveri for the assessment year 24-25. Option A he received the gratuity. He received the gratuity ಒಳಗೆ ಹೆಂಗೆ ಮಾಡ್ಕೋಬೇಕಂದ್ರೆ ಫಾರ್ಮುಲಾ ಐತರಿಪ್ಪ. he received the gratuity ಒಳಗೆ कैसे करना, एक फार्मूला है. total commuted pension is equal to amount received into reverse rate. ये फार्मूला, ಇದು फार्मूला ಐತ್ ನಮ್ಮ ಕಡೆ. total commuted, he received the gratuity ಒಳಗೆ ಆ ಕೇಸ್ ಒಳಗೆ ಫಾರ್ಮುಲಾ total commuted pension is equal to amount received into reverse rate. ಉಲ್ಟಾ ಮಾಡ್ಕೋಬೇಕು. ಅಮೌಂಟ್ ರಿಸೀವ್ಡ್ ಅಂತ ಎಲ್ಲೈತಿ? ಅಮೌಂಟ್ ರಿಸೀವ್ಡ್ ಇಲ್ಲೈತಿ. ಆ್ಯಕ್ಚುಯಲ್ ಪೆನ್ಷನ್ ರಿಸೀವ್ಡ್ ಐತಲ್ಲ ಅಲ್ಲಿ 6 lakh rupees. 6 lakh rupees ಇದು ನಿಮ್ದು ಅಮೌಂಟ್ ರಿಸೀವ್ಡ್. 6 lakh rupees ಅಮೌಂಟ್ ರಿಸೀವ್ಡ್ ಇಂಟು ರಿವರ್ಸ್ ರೇಟ್, ಉಲ್ಟಾ ರೇಟ್. ರಿವರ್ಸ್ ರೇಟ್ ಅಂದ್ರೆ ಏನ್ರಿಪ್ಪ? ಉಲ್ಟಾ ಮಾಡ್ಕೋಬೇಕು. ಇಲ್ಲಿ
he got his 2/3 of monthly pension ಐತಿ 2/3 2/3 ಇದು ಉಲ್ಟಾ ಮಾಡ್ರಿ 3/2 ಉಲ್ಟಾ ಮಾಡ್ರಿ 3/2 ಹೌದಲ್ಲ 2/3 ಉಲ್ಟಾ ಮಾಡ್ರಿ 3/2 ಹೌದಲ್ಲ 2/3 ಉಲ್ಟಾ ಮಾಡ್ರಿ 3/2 ಅದಕ್ಕೆ 3/2 ರಿವರ್ಸ್ ರೇಟ್ 3/2 ಕರೆಕ್ಟಾ 6 lakh ಇಂಟು 3/2 ಮಾಡ್ರಿಪ್ಪ ರುಪೀಸ್ 9 lakh ಇದು ನಿಮ್ದು ಏನ್ರಿಪ್ಪ ಟೋಟಲ್ ಕಮ್ಯೂಟೆಡ್ ಪೆನ್ಷನ್ ಗಾಟ್ ಇಟ್ ಓಕೆ ಈಗ ಇದು ಆದಮೇಲೆ ಇದು ಇನ್ನು ಫಸ್ಟ್ ಕೇಸ್ನಾಗ ಇದೀನಿ ನಾವು ಫಸ್ಟ್ ಕೇಸ್ ಟೋಟಲ್ ಕಮ್ಯೂಟೆಡ್ ಪೆನ್ಷನ್ ಸಿಕ್ತು ನಿಮಗೆ ಈಗ ಏನ್ರಿಪ್ಪ 1/3 ಫಿಕ್ಸ್ ಅದು ಆಸ್ ಪರ್ ಫಾರ್ಮಾಟ್ ಸೇಮ್ ಟು ಸೇಮ್ ಇದು 1/3 ಆಫ್ ಟೋಟಲ್ ಕಮ್ಯೂಟೆಡ್ ಪೆನ್ಷನ್ ಈಸ್ ಎಕ್ಸಾಮ್ಟೆಡ್ ಅಂತ ರೂಲ್ ಐತಿ ನಮ್ದು ಅದಕ್ಕೆ ಏನ್ರಿಪ್ಪ 1/3 ಇಂಟು ಟೋಟಲ್ ಕಮ್ಯೂಟೆಡ್ ಪೆನ್ಷನ್ ಎಲ್ಲಿ ಐತಿ ಟೋಟಲ್ ಕಮ್ಯೂಟೆಡ್ ಪೆನ್ಷನ್ ಐತಿ ಎಲ್ಲಿ ಐತಿ ಟೋಟಲ್ ಕಮ್ಯೂಟೆಡ್ ಪೆನ್ಷನ್ ಇಲ್ಲ ಐತಿ ನೋಡ್ರಿಪ್ಪ ಟೋಟಲ್ ಕಮ್ಯೂಟೆಡ್ ಪೆನ್ಷನ್ 9 lakh ಬಂತಲ್ಲ ಅದಕ್ಕೆ 1/3 ಇಂಟು 9 lakh ಮಾಡ್ರಿ ಎಷ್ಟು ಬಂತ ರುಪೀಸ್ 3 lakh ಬಂತ ಇದು ರುಪೀಸ್ 3 lakh ನಿಮ್ದು ಏನ್ರಿಪ್ಪ ಎಕ್ಸಾಮ್ಟೆಡ್ ಪೆನ್ಷನ್ ಇದು ನಿಮ್ದು ಏನ್ರಿಪ್ಪ ಎಕ್ಸಾಮ್ಟೆಡ್ ಪೆನ್ಷನ್ ಕರೆಕ್ಟಾ ಓಕೆ ಈಗ ಟ್ಯಾಕ್ಸೇಬಲ್ ಪೆನ್ಷನ್ ಮಾಡ್ಕೋಬೇಕು ಎಕ್ಸಾಮ್ಟೆಡ್ ಪೆನ್ಷನ್ ನಮಗೆ ಸಿಕ್ತಿರಿ ಈಗ ನಮಗೆ ಏನು ಬೇಕು ಟ್ಯಾಕ್ಸೇಬಲ್ ಪೆನ್ಷನ್ ಬೇಕು ಟ್ಯಾಕ್ಸೇಬಲ್ ಪೆನ್ಷನ್ ಅದಕ್ಕೆ ಟ್ಯಾಕ್ಸೇಬಲ್ ಪೆನ್ಷನ್ ಈಸ್ ಈಕ್ವಲ್ ಟು ಆಕ್ಚುಯಲ್ ಪೆನ್ಷನ್ ರಿಸೀವ್ಡ್ ಮೈನಸ್ ಎಕ್ಸಾಮ್ಟೆಡ್ ಪೆನ್ಷನ್ ಆಕ್ಚುಯಲ್ ಪೆನ್ಷನ್ ರಿಸೀವ್ಡ್ ಅಂದರೆ ಅದು 6 lakh rupees ಐತಲ್ಲ ಲೆಸ್ ಅಮೌಂಟ್ ರಿಸೀವ್ಡ್ ಅಂತ ಇದು ನಿಮ್ದು ಆಕ್ಚುಯಲ್ ಪೆನ್ಷನ್ 6 lakh ಕ್ವಶನ್ ಆಗಿ ಐತಿರಿ ಇದು 6 lakh ಅಂತ 6 lakh ಮೈನಸ್ ಎಕ್ಸಾಮ್ಟೆಡ್ ಪೆನ್ಷನ್ ಎಲ್ಲೈತಿ ಇಲ್ಲಿ ಐತಿ ಎಕ್ಸಾಮ್ಟೆಡ್ ಪೆನ್ಷನ್ ಇಲ್ಲಿ ಐತಿ ಎಷ್ಟು 3 lakh ಮೈನಸ್ ಮಾಡ್ರಿಪ್ಪ ಎಷ್ಟು 6 lakh ಮೈನಸ್ 3 lakh ಸೊ ಟ್ಯಾಕ್ಸೇಬಲ್ ಪೆನ್ಷನ್ ಎಷ್ಟು ನಿಮ್ದು 3 lakh ट्याक्सेबल पेंशन अंदर 3 लाख गॉट इट ओके ಇದು फर्स्ट ऑप्शन समझ में आया तुम्हारे को ही रिसीव्ड द ग्रेचुइटी के केस में टोटल कम्यूटेड पेंशन का एक फार्मूला है ये लिखना सबसे पहले इसको अमाउंट रिसीव्ड इनटू रिवर्स रेट बोल के है अमाउंट रिसीव्ड कितना या देखो नहीं ही गॉट हीज पेंशन बोल के ना रिसीव्ड बोल के देखो रिसीव्ड बोल के यही तुम्हारा क्या बोलो अमाउंट रिसीव्ड कितना है 6 लाख रुपीज इंटू रिवर्स रेट का मतलब क्या है उल्टा करना यहाँ रेट कैसे दिया है 2/2 डिवाइडेड बाई 3 बोल के दिया है तुम्हें इसको उल्टा करो तो 3 डिवाइडेड बाई 2 होता तुम्हारा उल्टा करे तो 3/2 होता इंटू 3/2 करो इसको तो तुम्हारे को मिलेगा टोटल कम्यूटेड पेंशन तुम्हारे को मिलेगा कितना 9 लाख समझ में आया ओके इसके बाद में एक रूल है हमारा क्या बोल के 1/3 ऑफ टोटल कम्यूटेड पेंशन इज एग्जेम्प्टेड बोल के हमारा रूल है ये फिक्स हाँ इसके अंदर सो 1/3 इंटू 9 लाख क्यों है बोले यहाँ पे टोटल कम्यूटेड पेंशन कहाँ है तुम्हारा इधर है टोटल कम्यूटेड पेंशन 9 लाख इसका 1/3 ले लो आपको मिलेगा रुपीज 3 लाख यही तुम्हारा क्या है एग्जेम्प्टेड पेंशन रुपीज 3 लाख समझ में आया एग्जाम्प्टेड मिला अब टैक्सेबल निकालेंगे टैक्सेबल पेंशन का भी फॉर्मूला है क्या बोल के टैक्सेबल पेंशन इज इक्वल टू एक्चुअल पेंशन रिसीव्ड माइनस एग्जाम्प्टेड पेंशन एक्चुअल पेंशन रिसीव्ड वही तुम्हारा जो अमाउंट रिसीव कर सकते देखो वही तुम्हारा कितना 6 लाख माइनस एग्जाम्प्टेड पेंशन तुम्हारा कितना है बोलो इधर है 3 लाख इसको माइनस कर दो तुम्हारे को मिलेगा टैक्सेबल पेंशन गॉट इट सो दिस इज द फर्स्ट केस ನಾವು ಸೆಕೆಂಡ್ ಕೇಸ್ ಮಾಡೋಣ ಈಗ ಸೆಕೆಂಡ್ ಕೇಸ್ ಏನಿದ್ರಿಪ್ಪ ಹಿ ಡಸ್ ನಾಟ್ ರಿಸೀವ್ ಇಟ್ ವಿಥೌಟ್ ಗ್ರಾಚ್ಯುಟಿ ಅಂತ ಐತಿ ಇಲ್ಲ ಐತಿ ನೋಡ್ರಲ್ಲ ಆಪ್ಷನ್ ಬಿ he does not receive the gratuity ಅಂತ ಇಲ್ಲಿ ಡೈರೆಕ್ಟ್ ರೂಲ್ ಐತಿ ಒನ್ ಫಿಕ್ಸ್ ಆಯ್ತು 1/2 ಆಫ್ ಟೋಟಲ್ ಕಮಿಟೆಡ್ ಪೆನ್ಷನ್ ಇಸ್ ಎಕ್ಸಾಮ್ಟೆಡ್ ಅಂತ ರೂಲ್ ಐತಿ ಇದು ರೂಲ್ ಡೈರೆಕ್ಟ್ ರೂಲ್ ಐತಿ ಇದು ಓಕೆ ಸೊ 1/2 ಇಂಟು ಟೋಟಲ್ ಕಮಿಟೆಡ್ ಪೆನ್ಷನ್ ಅಂತ ಎಲ್ಲಿ ಐತಿ ಮೇಲೆ ಐತಿ ಟೋಟಲ್ ಕಮಿಟೆಡ್ ಪೆನ್ಷನ್ ಐತಲ್ಲ ಅಲ್ಲಿ ಟೋಟಲ್ ಕಮಿಟೆಡ್ ಪೆನ್ಷನ್ ಐತಲ್ಲ ಮೇಲೆ 9 लाख ಅಂತ ಇದು ನಿಮ್ದು 9 लाख ಮೇಲೆ ಮಾಡಿಬಿಟ್ರಿಪ್ಪ 9 लाख ಮೇಲೆ ಮಾಡಿಬಿಟ್ರಿ 1/2 ಸೊ ಎಕ್ಸಾಮ್ಟೆಡ್ ಪೆನ್ಷನ್ ಎಷ್ಟು ನಿಮ್ದು ಈಗ 4,50,000 समझ में आया ओके now taxable pension is equal to actual pension received minus exempted pension actual pension received adu nimdu 6 lakh rupees 6 lakh rupees ಐತಲ್ಲ 6 lakh rupees minus exempted pension ಇಲ್ಲೇ ಬಂತು ಈಗ ಸೆಕೆಂಡ್ ಕೇಸ್ ಒಳಗೆ 4,50,000 ಮಾಡ್ರಿಪ್ಪ ಎಷ್ಟು ಈಗ taxable pension तुम्हारे को कितने मिलेगा 1,50,000 got it so this is the method of solving this question okay just take the screenshot of a third question okay so this is the question number 3 answer hope you guys understood this question very well okay now question number 4 ನೋಡೋಣ ಈಗ question number 4 question number ಇಲ್ಲೇ 4 ನೋಡೋಣ ಇಲ್ಲಿ ಐತೆ ನೋಡಿ question number 4 ನೋಡ್ರಿ question number 4 ಏನೈತಿ ಇಲ್ಲಿ question number 4 ಮಿಸ್ಟರ್ ಜಗದೀಶ್ retired from Wipro Limited. Wipro Limited is a private company. During the previous year 2023-24, he received rupees 17,50,000 as gratuity. ಇದು ಕ್ವಶನ್ ಗ್ರಾಚ್ಯುಯಿಟಿ ಬೇಸ್ ಮೇಲೆ ಐತಿ
ಗ್ರಾಚ್ಯುಯಿಟಿ ಕವರ್ಡ್, ಕವರ್ಡ್ ಅಂಡರ್ ದಿ ಪೇಮೆಂಟ್ ಆಫ್ ಗ್ರಾಚ್ಯುಯಿಟಿ ಆಕ್ಟ್ 1972. ಕವರ್ಡ್ ಬೇಸ್ ಮೇಲೆ ಕ್ವಶನ್ ಐತಿದ್ದು. ಹೀ ಸರ್ವ್ಡ್ 25 years ಆ್ಯಂಡ್ 10 months. ಅಂದರೆ ಕವರ್ಡ್ ಅಂದರೆ ರೌಂಡ್ ಅಪ್ ಮಾಡ್ಕೋಬೇಕಿದ್ದು. 25 years 10 months ಅಂದರೆ 26 ಮಾಡಬೇಕಿದ್ದು. ಹೀಸ್ ಸ್ಯಾಲರಿ ಇಮಿಡಿಯೇಟ್ಲಿ ಪ್ರಿಸೀಡಿಂಗ್ ಹೀಸ್ ರಿಟೈರ್ಮೆಂಟ್ ವಾಸ್ ಬೇಸಿಕ್ ಸ್ಯಾಲರಿ 90,000, ಡಿ ಎ ಅಂದರೆ ಡಿಯರ್ನೆಸ್ ಅಲವೆನ್ಸ್ 30,000. ಅದರ ಕನ್ಸಿಡರ್ಡ್ ಫಾರ್ ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಐತಿ. ಕಂಪ್ಯೂಟ್ ಟ್ಯಾಕ್ಸೇಬಲ್ ಆ್ಯಂಡ್ ಎಕ್ಸೆಂಪ್ಟೆಡ್ ಗ್ರಾಚ್ಯುಯಿಟಿ ಫಾರ್ ದ ಅಸೆಸ್ಮೆಂಟ್ ಇಯರ್ 24-25 ಅಂತ ಕ್ವಶನ್ ಐತಿ ನಮ್ದು. ಓಕೆ, ಸ್ಟಾರ್ಟ್ ಮಾಡೋಣ. ಆನ್ಸರ್ ನಂಬರ್ 4, ಕಂಪ್ಯೂಟೇಷನ್ ಆಫ್ ಎಕ್ಸೆಂಪ್ಟೆಡ್ ಆ್ಯಂಡ್ ಟ್ಯಾಕ್ಸೇಬಲ್ gratuity under section 10 of 10 of Mr. Jagdish for the assessment year 24-25. Covered under the payment of gratuity act 1972 ಅಂತ ಕೊಟ್ಟಾರ ಅವರು. ಐತಲ್ಲ ಲೈಕ್ ಕವರ್ಡ್ ಅಂಡರ್ ದಿ ಪೇಮೆಂಟ್ ಆಫ್ ಗ್ರಾಚ್ಯುಯಿಟಿ ಆಕ್ಟ್ 1972 ಅಂತ ಕ್ವಶನ್ ಒಳಗೆ ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತ ಹಾಕ್ರಿಪ್ಪ. ಫಸ್ಟ್ ಎಕ್ಸೆಂಪ್ಟೆಡ್ ಗ್ರಾಚ್ಯುಯಿಟಿ ಮಾಡೋಣ. ಫಾರ್ಮಟ್ ನಮ್ಮ ಕಡೆ ಐತಿ, ರೆಡಿಮೇಡ್ ಫಾರ್ಮಟ್. ಕವರ್ಡ್ ಅಂಡರ್ ದಿ ಪೇಮೆಂಟ್ ಆಫ್ ಗ್ರಾಚ್ಯುಯಿಟಿ ಆಕ್ಟ್ 1972 ಫಾರ್ಮಟ್ ನಮ್ಮ ಕಡೆ ಐತಿ. ಆ್ಯಕ್ಚುಯಲ್ ಗ್ರಾಚ್ಯುಯಿಟಿ ರಿಸೀವ್ಡ್ ಫಸ್ಟ್ ಎಲ್ಲೈತಿ? ಆ್ಯಕ್ಚುಯಲ್ ಗ್ರಾಚ್ಯುಯಿಟಿ ರಿಸೀವ್ಡ್ ಎಲ್ಲಿ ಕೊಟ್ಟ ನೋಡಲಿ, 17,50,000 ಅಂತ ಕೊಟ್ಟಾರ ಅವರು. ಅದಕ್ಕೆ ತಗೋರಿಪ್ಪ, ಆ್ಯಕ್ಚುಯಲ್ ಗ್ರಾಚ್ಯುಯಿಟಿ ರಿಸೀವ್ಡ್ 17,50,000. ಕರೆಕ್ಟಾ? ಮ್ಯಾಕ್ಸಿಮಮ್ ಲಿಮಿಟ್ ಕ್ವಶನ್ ಒಳಗೆ ಕೊಡಂಗಿಲ್ಲ, ನಾವು ತೊಗೋಬೇಕು ಎಕ್ಸ್ಟ್ರಾ 20 lakh ತೊಗೋಬೇಕು. ಆ್ಯಸ್ ಪರ್ ಫಾರ್ಮಟ್ ನಮ್ದು 20 lakh ಅಂತ ಐತಿ. ಕರೆಕ್ಟಾ? ಆಮೇಲೆ ಕವರ್ಡ್ अंडर द पेमेंट ऑफ ग्रेचुइटी एक्ट 1972 में क्या है बोलो, ये तुम्हारा फार्मूला आता, ये वाला फार्मूला तुम्हारा आता, तो एज इट इज कॉपी पेस्ट कर लो फार्मूले को. ಸೊ 15/26 ಇಂಟು ಲಾಸ್ಟ್ ಡ್ರಾನ್ ಸ್ಯಾಲರಿ ನಮ್ಮ ಕಡೆ ಇಲ್ಲ. ಸ್ಯಾಲರಿ ಫಾರ್ಮುಲಾ ಯೂಸ್ ಮಾಡ್ಕೋಬೇಕಿಲ್ಲ, ಗ್ರಾಚ್ಯುಯಿಟಿಯಲ್ಲಿ ಸ್ಯಾಲರಿ ಫಾರ್ಮುಲಾ ಯೂಸ್ ಮಾಡ್ಕೋಬೇಕು. ಕವರ್ಡ್ ಅಂಡರ್ ದಿ ಪೇಮೆಂಟ್ ಆಫ್ ಗ್ರಾಚ್ಯುಯಿಟಿ ಆಕ್ಟ್ 1972 ಒಳಗೆ ಫಾರ್ಮುಲಾ ಐತಿ. ಏನು ಫಾರ್ಮುಲಾ ಐತಿ ಅದು? ಸ್ಯಾಲರಿ ಇಸ್ ಈಕ್ವಲ್ ಟು ಬೇಸಿಕ್ ಸ್ಯಾಲರಿ ಪ್ಲಸ್ ಡಿಯರ್ನೆಸ್ ಅಲವೆನ್ಸ್. ಡಿಎನ್ಎಸ್ ಅಲವೆನ್ಸ್ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಕೊಡಂಗಿಲ್ಲ, ಸಂಬಂಧ ಇಲ್ಲ ನಮಗೆ. ಬರೀ ಡಿ ಎ ಕೊಡೋದನ್ನ ತೊಗೋಬೇಕು. समझ में आया? अगर डी ए बोल के दिया तो लेना, वो रिटायरमेंट बेनिफिट रहने दो या ना रहने दो, बट डी ए तुम लोग कंपल्सरी लेना. यहाँ पे ಬೇಸಿಕ್ ಸ್ಯಾಲರಿ ಎಷ್ಟು ಐತಿ ಪहिले? ಬೇಸಿಕ್ ಸ್ಯಾಲರಿ 90,000 ಅಂತ ಐತಿ. ತಗೋರಿ 90,000 ಅಂತ ಬರೀರಿ. ಪ್ಲಸ್ ಡಿ ಎನ್ ಎಸ್ ಅಲವೆನ್ಸ್ ನೋಡಂಗಿಲ್ಲ ಏನು ಅಂತ, ಪೂರ ತೊಗೋಬೇಕು. 30,000 ಪೂರ ತೊಗೋಬೇಕು. 90,000 ಪ್ಲಸ್ 30,000 ಎಷ್ಟು? 1,20,000 ನಿಮ್ದು ಸ್ಯಾಲರಿ, ಲಾಸ್ಟ್ ಡ್ರಾನ್ ಸ್ಯಾಲರಿ ಇದು ನಿಮ್ದು. ಓಕೆ, ತಗೋರಿಪ್ಪ 1,20,000 ಲಾಸ್ಟ್ ಡ್ರಾನ್ ಸ್ಯಾಲರಿ ಇಂಟು ನಂಬರ್ ಆಫ್ ಇಯರ್ಸ್ ಆಫ್ ಸರ್ವಿಸ್ ರೌಂಡ್ ಆಫ್ ಮಾಡ್ಕೋಬೇಕಿಲ್ಲ. ಯಾಕ್ರಿ? ಕವರ್ಡ್ ಅಂತ ಐತಿ. ಏನ್ರಿ? ಕವರ್ಡ್ ಅಂತ ಐತಿ. ಅದಕ್ಕೆ 10 months 6 ಮಂತ್ಗಿಂತ ಜಾಸ್ತಿ ಐತಿ ಇದು. ಅದಕ್ಕೆ 26 ಮಾಡಿಬಿಡ್ರಿ, ಇದು 26 years ಮಾಡಿಬಿಡ್ರಿ ಇದು. ಕರೆಕ್ಟಾ? ಈಗ ಸಾಲ್ವ್ ಮಾಡಿದ್ದು 15/26 ಇಂಟು 1,20,000 ಇಂಟು 26 ಮಾಡಿರಿಪ್ಪ. ಎಷ್ಟು ಬಂತು? 18 lakh ನಿಮ್ದು ಆನ್ಸರ್ ಬಂತು. ಈಗ ವಿಚ್ ಎವರ್ ಈಸ್ ಲೀಸ್ಟ್ ಈಸ್ ಎಕ್ಸೆಂಪ್ಟೆಡ್ ಗ್ರಾಚ್ಯುಯಿಟಿ ಅಂತ ಐತಿ. ಯಾವುದು ಲೋವೆಸ್ಟ್ ಐತ್ರಿಪ್ಪ? ಇದು ಮೂರು ಒಳಗೆ ಯಾವುದು ಲೋವೆಸ್ಟ್ ಐತಿ? 17,50,000 ನಿಮ್ದು ಲೋವೆಸ್ಟ್ ಐತಿ. समझ में आया? लोवेस्ट है ये. इतना होने के बाद में तुम्हारा एग्जेम्प्टेड ग्रेचुइटी तुम्हारे को मिला. अब हमारे करेंगे टैक्सेबल ग्रेचुइटी. टैक्सेबल ग्रेचुइटी के लिए फार्मूला है यहाँ पे, एक्चुअल ग्रेचुइटी रिसीव्ड लेस एग्जेम्प्टेड ग्रेचुइटी बोल के. एक्चुअल ग्रेचुइटी रिसीव्ड तुम्हारा किधर है? इधर फर्स्ट में ही है. एक्चुअल ग्रेचुइटी रिसीव्ड कितना है? 17,50,000. क्वेश्चन में दिया था ये 17,50,000. करेक्ट है? लेस एग्जेम्प्टेड ग्रेचुइटी, ये कहाँ पे? एग्जेम्प्टेड इधर है. एग्जेम्प्टेड ग्रेचुइटी कितना आया तुम्हारा? 17,50,000. इसी को माइनस कर दो. 17,50,000 मिला क्या? 17,50,000 माइनस 17,50,000 है. आंसर इज 0, मीन्स नील. So taxable gratuity is your nil. Got it? This is the solution of a question number 4th one. Okay, hope you guys understood this one also. Okay, now question number 5. Question number 5, house rent allowance. Control B, control U. Okay, this is the answer number 5. First question ನೋಡೋಣ್ರಿ. Question number 5 ಏನೈತಿ? Question number 5, compute the taxable and exempted HRA. HRA means house rent allowance from the following cases. Particulars: B of Bangalore, D of Delhi. Salary for the year, ready-made salary ಐತಿ, ready-made salary ಕೊಟ್ಟಾರ ಅವರು. HRA received for the year 40,000, 1,10,000. Actual rent for the year 46,000, 1,20,000. ನೀವು HRA ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. 5 marks ಕ್ವಶನ್ ಇದು. ಸಿಂಪಲ್. ಆನ್ಸರ್ ನಂಬರ್ 5, ಕಂಪ್ಯೂಟೇಷನ್ ಆಫ್ ಹೌಸ್ ರೆಂಟ್ ಅಲವೆನ್ಸ್, computation of exempted and taxable house rent allowance HRA under section 10 of 13A. Okay,
ನಿಮಗೆ ನೆನಪಿಲ್ಲ ಅಂದರೆ ಸೆಕ್ಷನ್ಸ್ ಬರೋಕೆ ಹೋಗ್ಬೇಡ್ರಿಪ್ಪ, ನೆನಪಿಲ್ಲ ಅಂದರೆ. ಓಕೆ, ಪರ್ಟಿಕ್ಯುಲರ್ಸ್ ಅಮೌಂಟ್ ಒಂದು ಕಾಲಮ್ ಹಾಕೀನಿ, ಬಿ ಆಫ್ ಬ್ಯಾಂಗ್ಳೂರ್ ಒಂದು ಕಾಲಮ್ ಹಾಕೀನಿ, ಕರೆಕ್ಟಾ. ಮತ್ತು ಅಮೌಂಟ್ ಕಾಲಮ್ ಅಂತ ಹಾಕೀನಿ, ಆಮೇಲೆ ಡಿ ಆಫ್ ಡೆಲ್ಲಿ ಅಂತ ಕಾಲಮ್ ಹಾಕೀನಿ ನಾನು, ಕರೆಕ್ಟಾ. ಇದು ನಮ್ಮದು ಫಾರ್ಮೆಟ್, ಇದು ನಾ ಕಾಪಿ ಪೇಸ್ಟ್ ಮಾಡೀನಿ ಫಾರ್ಮೆಟ್. ನಂದು ಫಾರ್ಮೆಟ್ನ ಕಾಪಿ ಪೇಸ್ಟ್ ಮಾಡೀನಿ. ಏನೋ ಫಾರ್ಮೆಟ್ ಅದು, ಆ್ಯಕ್ಚುಯಲ್ ಎಚ್ ಆರ್ ಎ ರಿಸೀವ್ಡ್, ಬಿ ಆ್ಯಕ್ಚುಯಲ್ ರೆಂಟ್ ಪೇಡ್ ಇನ್ ಎಕ್ಸೆಸ್ ಆಫ್ 10% ಆಫ್ ಸ್ಯಾಲರಿ, ಅದ ಒಳಗೆ ಆ್ಯಕ್ಚುಯಲ್ ರೆಂಟ್ ಪೇಡ್ ಲೆಸ್ ಫಿಕ್ಸ್, ಇದು 10% ಆಫ್ ಸ್ಯಾಲರಿ ಫಿಕ್ಸ್, ಇದು ಕೊಡಂಗಿಲ್ಲ ಕ್ವಶನಲ್ಲಿ, ಫಾರ್ಮೆಟ್ ಒಳಗೆ ಐತಿ 10% ಆಫ್ ಸ್ಯಾಲರಿ ಅಂತ. ಆಮೇಲೆ ಬ್ಯಾಂಗ್ಳೂರ್ ಅಂದರೆ 40% ಆಫ್ ಇದು ಕೊಡಂಗಿಲ್ಲ ಕ್ವಶನಲ್ಲಿ. ನೋಡಿರಿ, ಕೆ ಎಮ್ ಡಿ ಸಿ ಅಂತ ನಿಮಗೆ ನೆನಪಿರ್ಕೋಬೇಕು. ಕೆ ಎಮ್ ಡಿ ಸಿ ಅಂದರೆ, ಕೆ ಎಮ್ ಡಿ ಸಿ ಅಂದರೆ ಏನ್ರಿಪ್ಪ, ಕೆ ಎಮ್ ಡಿ ಸಿ ಅಂದರೆ ಏನು ರೀ, ಕೋಲ್ಕತ್ತಾ, ಮುಂಬೈ, ಡೆಲ್ಲಿ, ಚೆನ್ನೈ. ಕೆ ಎಮ್ ಡಿ ಸಿ, ಕೋಲ್ಕತ್ತಾ, ಮುಂಬೈ, ಡೆಲ್ಲಿ, ಚೆನ್ನೈ. 4 ಸಿಟಿ ಹೆಸರು ಬಂತ, ಕೋಲ್ಕತ್ತಾ ಬರಲಿ, ಇಲ್ಲಾಂದರೆ ಮುಂಬೈ ಬರಲಿ, ಇಲ್ಲಾಂದರೆ ದಿಲ್ಲಿ ಬರಲಿ, ಇಲ್ಲಾಂದರೆ ಚೆನ್ನೈ ಬರಲಿ. 4 ಸಿಟಿ ಹೆಸರು ಒಳಗೆ ಯಾವುದೋ ಒಂದು ಸಿಟಿ ಕೊಡಲಿ, ಆವಾಗ 50% ಆಫ್ ಸ್ಯಾಲರಿ. 4 ಸಿಟಿ ಬಿಟ್ಟು ಉಳ್ಕಿದ ಯಾವುದು ಸಿಟಿ ಕೊರಲಿ ಆವಾಗ 40%. समझ में आया. के एम डी सी कोलकाता, मुंबई, दिल्ली, चेन्नई. 4 सिटी में से एक सिटी का नाम दिया, कोलकाता दो या मुंबई दे दे या दिल्ली या चेन्नई. 4 सिटी में से एक सिटी का नाम आया तो कितना परसेंटेज है, 50% ऑफ सैलरी. 4 सिटी का नाम छोड़ के दूसरा सिटी आया, मतलब बैंगलोर, बीजापुर, हुबली, धारवाड़ बोल के, तब 40% ऑफ सैलरी. मालूम पड़ा, ठीक है. बैंगलोर के लिए 40%, दिल्ली के लिए 50%. गॉट इट. So least of the above is exempted HRA. Next, actual HRA received minus exempted HRA, you will get taxable HRA. Got it. ಸೊ ಬರ್ರಿಪ್ಪ, ಫಸ್ಟ್ ಆ್ಯಕ್ಚುಯಲ್ ಎಚ್ ಆರ್ ಎ ರಿಸೀವ್ಡ್ ಅಂತ ಕೊಡೋಣ. ಆ್ಯಕ್ಚುಯಲ್ ಎಚ್ ಆರ್ ಎ ರಿಸೀವ್ಡ್ ಅಂತ ಇಲ್ಲೈತೆ ನೋಡ್ರಿಪ್ಪ. ಸೆಕೆಂಡ್ ಐಟಮ್, ಫಿಫ್ತ್ ಕ್ವಶನ್ ಒಳಗೆ ಸೆಕೆಂಡ್ ಐಟಮ್, ಎಚ್ ಆರ್ ಎ ರಿಸೀವ್ಡ್ ಡ್ಯೂರಿಂಗ್ ದ, ಸಾರಿ, ಎಚ್ ಆರ್ ಎ ರಿಸೀವ್ಡ್ ಫಾರ್ ದ ಇಯರ್ ಅಂತ ಐತಲ್ಲ, ಬೆಂಗಳೂರು ಕಾಲಮಲ್ಲೇ 40,000, ಬೆಂಗಳೂರು ಕಾಲಮಲ್ಲೇ 40,000, ಬೆಂಗಳೂರು ಕಾಲಮಲ್ಲೇ 40,000. ಆಮೇಲೆ ದಿಲ್ಲಿ ಕಾಲಮಲ್ಲೇ 1,10,000, ದಿಲ್ಲಿ ಕಾಲಮಲ್ಲೇ 1,10,000, 1,10,000. ಗಾಟ್ ಇಟ್. ನೆಕ್ಸ್ಟ್, ಆ್ಯಕ್ಚುಯಲ್ ರೆಂಟ್ ಪೇಡ್, ಆ್ಯಕ್ಚುಯಲ್ ರೆಂಟ್ ಪೇಡ್ ಐತೆ ನೋಡಿ ಕ್ವಶನ್ ನಂಬರ್ 5 ಒಳಗೆ ಥರ್ಡ್ ಐಟಮ್. ಆ್ಯಕ್ಚುಯಲ್ ರೆಂಟ್ ಪೇಡ್, ಆ್ಯಕ್ಚುಯಲ್ ರೆಂಟ್ ಫಾರ್ ದ ಇಯರ್, ಬೆಂಗಳೂರು ಕಾಲಮಲ್ಲೇ 46,000, ಬೆಂಗಳೂರು ಕಾಲಮಲ್ಲೇ 46,000, 46,000 ಬೆಂಗಳೂರು ಕಾಲಮಲ್ಲೇ. ದಿಲ್ಲಿ ಕಾಲಮಲ್ಲೇ 1,20,000, ದಿಲ್ಲಿ ಕಾಲಮಲ್ಲೇ 1,20,000, 1,20,000, ಕರೆಕ್ಟಾ. ಸರಿ. ಲೆಸ್ 10% ಆಫ್ ಸ್ಯಾಲರಿ, 10% ಆಫ್ ಸ್ಯಾಲರಿ ಅಂತ ಐತಿ. ಓಕೆ, ಇದು ಏನು ಮಾಡೋಣ್ರಿಪ್ಪ, 10% ಆಫ್ ಸ್ಯಾಲರಿ ಅಂತ ಇಲ್ಲಿ ಒಂದು ಹಾಕಬೇಕಲ್ಲ, ಬೆಂಗಳೂರು ಮತ್ತು ಇದು ಹಾಕಬೇಕಲ್ಲ. ಅಲ್ಲೇ ಸರಿ ಹಾಕ್ತೀನಿ ನಾ, ಬೆಂಗಳೂರು, ಬೆಂಗಳೂರು, ಬೆಂಗಳೂರು ಎಷ್ಟು ತೊಗೋಬೇಕಾ, 10/100 ಅಲ್ಲ, ಬೆಂಗಳೂರು 10/100, 10% ಸ್ಯಾಲರಿ, ಹಾಂ, ಇಂಟು ಬೆಂಗಳೂರು ಸ್ಯಾಲರಿ ಎಷ್ಟೈತ್ರಿಪ್ಪ, ಬೆಂಗಳೂರು ಕಡೆ ಸ್ಯಾಲರಿ ಫಾರ್ ದ ಇಯರ್, ಬೆಂಗಳೂರು ಕಾಲಮಲ್ಲೇ 4,50,000 ಐತಿ, ಬೆಂಗಳೂರು ಕಾಲಮಲ್ಲೇ 4,50,000 ಅಂತ ಐತಿ. समझ में आया. बेंगलुरु कॉलम में कितना है सैलरी, 4,50,000 है. तो करेंगे इसका कितना मिलेगा आपको, बेंगलुरु बेंगलुरु कॉलम के लिए 45,000, 45,000, करेक्ट है. 45,000. नेक्स्ट, नेक्स्ट दिल्ली कॉलम, दिल्ली कॉलम सेम 10/100 इंटू दिल्ली की सैलरी कितनी है, दिल्ली कॉलम सैलरी ಎಷ್ಟು ಐತ್ರಿಪ್ಪ, 7,50,000, 7,50,000. ಓಕೆ, ಎಷ್ಟು ಬರ್ತದಪ್ಪ, 7,50,000 ಮೇಲೆ 10% 75,000. दिल्ली कॉलम, दिल्ली कॉलम में कितना, 75,000, 75,000. ಓಕೆ. ಹಾಂ, ಈಗ ಏನು ಮಾಡಿರಿಪ್ಪ, ಲೆಸ್ ಮಾಡಿರಿ, ಲೆಸ್ ಮಾಡಬೇಕಲ್ಲ, ಲೆಸ್ ಅಂತ ಐತೆ ನೋಡ್ರಿ, ಲೆಸ್ ಅಂತ ಐತಿ, ಲೆಸ್ ಮಾಡಿರಿ. 46,000 minus 45,000, you will get 46,000 minus 45,000, you will get 1,000, 1,000. ಈಗ ಇಲ್ಲೇ 1 ಲ್ಯಾಕ್ ತಡಿರಪ್ಪ, ಮಾಡ್ತೀನಿ ಕೆಲಸ ತಗೊಂಡು. ಓಕೆ, ಎಷ್ಟದು, 1,20,000 minus 75,000, 75,000, you will get 45,000, 45,000, 45,000 ಇಲ್ಲೇ ಬರ್ತೈತ್ರಿಪ್ಪ, 45,000, ಕರೆಕ್ಟಾ. ಓಕೆ, ಈಗ ನೋಡ್ರಿಪ್ಪ ಎಷ್ಟು ತೊಗೋಬೇಕಿಲ್ಲೇ, ಇಲ್ಲೈತೆ ನೋಡ್ರಿ, ಬೆಂಗಳೂರು 40% ತೊಗೋರಿ, ಬೆಂಗಳೂರು 40%,
40 divided by 100 ಇಂಟು ಸ್ಯಾಲರಿ ಎಷ್ಟಿತ್ರಿಪ್ಪ ಬೆಂಗಳೂರು ಸ್ಯಾಲರಿ ಎಷ್ಟಿತ್ರಿಪ್ಪ 4,50,000 ಐತಿ. ಬೆಂಗಳೂರು ಕಡೆ ಸ್ಯಾಲರಿ ಎಷ್ಟಿತ್ರಿಪ್ಪ 4,50,000 ಐತಿ. ಮಾಡಿರಿ 4,50,000 ಮೇಲೆ ಮಾಡಿರಿಪ್ಪ ಎಷ್ಟಿದು ಇದು ಜಸ್ಟ್ ಯಾಕರಿಪ್ಪ ಇದು ಆಗುತ್ತಿಲ್ಲ, ಜಸ್ಟ್ ಅ ಮಿನಿಟ್. ಓಕೆ ನೋಡ್ರಿಪ್ಪ ಎಲ್ಲಿ ಮಟ್ಟ ಹೋಗಿದ್ರು ನಾವು. 40% ಆಫ್ ಸ್ಯಾಲರಿ. ಓಕೆ ಬೆಂಗಳೂರು ಸ್ಯಾಲರಿ ಎಷ್ಟಿತ್ರಿಪ್ಪ 4,50,000 ಐತಿ. ಆಮೇಲೆ ಓಕೆ ಮಾಡಿರಿಪ್ಪ ಬೆಂಗಳೂರು ಸ್ಯಾಲರಿ ಮಾಡಿರಿಪ್ಪ ಎಷ್ಟು ರೀ ಬೆಂಗಳೂರು ಕಾಲಮಲ್ಲೇ 40% ಮಾಡ್ಕೋಬೇಕು ಈಗ. 4,50,000 ಇಂಟು 40%, 1,80,000. 1,80,000. ಆಮೇಲೆ ಡೆಲ್ಲಿ ಸ್ಯಾಲರಿ, ಡೆಲ್ಲಿ 50%, 50 ಡಿವೈಡೆಡ್ ಬೈ 100 ಇಂಟು ಡೆಲ್ಲಿ ಸ್ಯಾಲರಿ ಎಷ್ಟಿತ್ತು. ಡೆಲ್ಲಿ ಸ್ಯಾಲರಿ ಕ್ವಶನ್ ಒಳಗೈತಿ ನೋಡ್ರಪ್ಪ. ಡೆಲ್ಲಿ ಸ್ಯಾಲರಿ 7,50,000 ಐತಿ. ಡೆಲ್ಲಿ ಸ್ಯಾಲರಿ 7,50,000. ಓಕೆ 7,50,000 ಹಾಫ್ 7,50,000 ಇಂಟು 50%, 3,75,000 ಡೆಲ್ಲಿ ಕಾಲಮಲ್ಲಿ. ಡೆಲ್ಲಿ ಕಾಲಮಲ್ಲಿ ಎಷ್ಟು ರೀ 3,75,000. ಓಕೆ ಮುಗಿತೆಲ್ಲ. ಹಾಂ ಕಂಪೇರ್ ಮಾಡ್ಕೋಬೇಕು. ಬೆಂಗಳೂರು ಕಾಲಮಲ್ಲಿ ಲೋವೆಸ್ಟ್ ಕಂಪೇರ್ ಮಾಡ್ಕೋಬೇಕು. ಬೆಂಗಳೂರು ಕಾಲಮಲ್ಲಿ ಲೋವೆಸ್ಟ್ ಯಾವುದೈತಿ ರೀ ಪಾಲ್? ಬೆಂಗಳೂರು ಕಾಲಮಲ್ಲಿ ಲೋವೆಸ್ಟ್ 1,000 ಐತಿ. 40,000 1,000 1,80,000. ಲೋವೆಸ್ಟ್ ಯಾವುದು 1,000. 1,000 ಲೋವೆಸ್ಟ್. ಇದು ಎಕ್ಸೆಂಪ್ಟೆಡ್ HR. ಡೆಲ್ಲಿ ಕಾಲಮಲ್ಲಿ ಲೋವೆಸ್ಟ್ ಯಾವುದೈತಿ ರೀ ಪಾ? ಲೋವೆಸ್ಟ್ ಡೆಲ್ಲಿ ಕಾಲಮಲ್ಲಿ ಲೋವೆಸ್ಟ್ 45,000 ಐತಿ. ಲೋವೆಸ್ಟ್ 45,000 ಲೋವೆಸ್ಟ್. ಇದು ನಿಮ್ಮದು ಏನ್ರಿಪ್ಪ ಎಕ್ಸೆಂಪ್ಟೆಡ್ HR. ಈಗ ಟ್ಯಾಕ್ಸೇಬಲ್ HR ಮಾಡ್ಕೋಬೇಕಂದ್ರೆ ಆ್ಯಕ್ಚುಯಲ್ HR ರಿಸೀವ್ಡ್. ಬೆಂಗಳೂರು ಕಾಲಮಲ್ಲಿ ಆ್ಯಕ್ಚುಯಲ್ HR ರಿಸೀವ್ಡ್ ಎಷ್ಟೈತಿ? ಬೆಂಗಳೂರು ಕಾಲಮಲ್ಲೇ 40,000 ಅಂತ ಐತಿ. ಬೆಂಗಳೂರು ಕಾಲಮಲ್ಲಿ ಆ್ಯಕ್ಚುಯಲ್ HR ರಿಸೀವ್ಡ್ 40,000 ಐತಿ. ತಗೋರಿ 40,000 ಅಂತ ಬರೀರಿ. 40,000 ಆ್ಯಕ್ಚುಯಲ್ HR ರಿಸೀವ್ಡ್ ಬೆಂಗಳೂರು ಕಾಲಮಲ್ಲೇ, ಕರೆಕ್ಟಾ? ಆಮೇಲೆ ಆ್ಯಕ್ಚುಯಲ್ HR ರಿಸೀವ್ಡ್ ಡೆಲ್ಲಿ ಕಾಲಮಲ್ಲಿ ಎಷ್ಟೈತಿ? 1,10,000 ಐತಿ. ಡೆಲ್ಲಿ ಕಾಲಮಲ್ಲೇ 1,10,000 ಐತಿ. 1,10,000 ಕರೆಕ್ಟಾ? ಈಗ ಲೆಸ್ ಎಕ್ಸೆಂಪ್ಟೆಡ್ HR ಅಂತ ಐತಿ. ಲೆಸ್ ಎಕ್ಸೆಂಪ್ಟೆಡ್ HR ಇಲ್ಲೇ ಬಂದು ನೋಡ್ರಿಪ್ಪ. ಬೆಂಗಳೂರು ಕಾಲಮಲ್ಲೇ 1,000. ಬೆಂಗಳೂರು ಕಾಲಮಲ್ಲೇ 1,000. ಆಮೇಲೆ ಡೆಲ್ಲಿ ಕಾಲಮಲ್ಲೇ 45,000. ಡೆಲ್ಲಿ ಕಾಲಮಲ್ಲೇ 45,000. ಓಕೆ ಮಾಡಿರಿ ನೋಡೋಣ ಎಷ್ಟು ಆನ್ಸರ್. 40,000 ಮೈನಸ್ 1,000 39,000. 39,000 ಟ್ಯಾಕ್ಸೇಬಲ್ HR. ಇಲ್ಲಿ ಎಷ್ಟು ರೀ ಡೆಲ್ಲಿ ಕಾಲಮಲ್ಲೇ? ಓಕೆ ಸೊ 1,10,000. 1,10,000 ಮೈನಸ್ 45,000 65,000. 65,000 ಏನು ರೀ ಇದು ಟ್ಯಾಕ್ಸೇಬಲ್ HR. ಇದು ನಿಮ್ದು ट्याक्सेबल HR. गॉट इट? सो दिस इज द समझ में आया तुम्हारे को? इजी था ये वाला इजी था. ऐसे इसको सॉल्व करते. ನೋಡ್ರಿಪ್ಪ ಇಲ್ಲಿ ನೋಡಿ ಕ್ವಶನ್ ನಂಬರ್ 5. ದಿಸ್ ಇಸ್ ದ ಕ್ವಶನ್ ನಂಬರ್ 5th ಸೊಲ್ಯೂಷನ್. ಹೋಪ್ ಯು ಗೈಸ್ ಅಂಡರ್ಸ್ಟುಡ್. ನೆಕ್ಸ್ಟ್ ಕ್ವಶನ್ ನಂಬರ್ 6 ಇಲ್ಲಿ ಐತಿ. ಕ್ವಶನ್ ನಂಬರ್ 6 ನೋಡ್ರಲ್ಲ. ಕ್ವಶನ್ ನಂಬರ್ 6 ಏನಂತ ಐತಿ? ಫ್ರಾಮ್ ದ ಫಾಲೋವಿಂಗ್ ರೆಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಕಂಪ್ಯೂಟ್ ಇನ್ಕಮ್ ಫ್ರಾಮ್ ಪ್ರೊಫೆಷನ್ ಆಫ್ ಡಾಕ್ಟರ್ ದೇವರಾಜ್. ಇವನು ಪ್ರೊಫೆಷನ್ ಏನ್ರಿಪ್ಪ? ಡಾಕ್ಟರ್. ಏನದಾನವ? ಡಾಕ್ಟರ್. ಫಾರ್ ದ ಅಸೆಸ್ಮೆಂಟ್ ಇಯರ್ 2024-25. ಲೆಫ್ಟ್ ಸೈಡ್ ರೆಸಿಪ್ಟ್ಸ್ ರುಪೀಸ್, ರೈಟ್ ಸೈಡ್ ಪೇಮೆಂಟ್ಸ್ ರುಪೀಸ್. ಬರೀಪ್ಪ ಕ್ವಶನ್ ನಂಬರ್ 6th ಸೊಲ್ಯೂಷನ್. computation of income from profession of Dr. Devraj for the assessment year 2024-25. particulars amount. ಫಸ್ಟ್ ಏನು ತೊಗೋಬೇಕು? ಮೇಲೆ ರೆಸಿಪ್ಟ್ಸ್ ರಿಲೇಟೆಡ್ ಟು ಪ್ರೊಫೆಷನ್ ಇರಬೇಕು. ಅದು ರೆಸಿಪ್ಟ್ಸ್ ತೊಗೋಬೇಕು. ಫಸ್ಟ್ ಏನು ತೊಗೋಬೇಕು? ಇಲ್ಲಿ ರೆಸಿಪ್ಟ್ಸ್ ಅಂದರೆ ಇನ್ಕಮ್ ತೊಗೋಬೇಕು. ರೆಸಿಪ್ಟ್ಸ್ ರಿಲೇಟೆಡ್ ಟು ಪ್ರೊಫೆಷನ್ ಇರಬೇಕದು. ಅದರಾಗ ಲೆಸ್ ಮಾಡ್ಕೋಬೇಕು. ಲೆಸ್ ಪೇಮೆಂಟ್ಸ್ ರಿಲೇಟೆಡ್ ಟು ಪ್ರೊಫೆಷನ್. ರೆಸಿಪ್ಟ್ಸ್ನು ರಿಲೇಟೆಡ್ ಟು ಪ್ರೊಫೆಷನ್, ಪೇಮೆಂಟ್ಸ್ನು ರಿಲೇಟೆಡ್ ಟು ಪ್ರೊಫೆಷನ್. ಪ್ರೊಫೆಷನ್ ಬಿಟ್ಟು ಹೊರಗೆ ಇನ್ಕಮ್ಸ್ ಬರಂಗಿಲ್ಲ. ಏನ್ರಿ ನೆನ್ಪಡ್ಕೋರಿ?
ಪ್ರೊಫೆಷನ್ ಬಿಟ್ಟು ಹೊರಗೆ ಇನ್ಕಮ್ಸ್ ಮತ್ತು ಹೊರಗೆ एक्सपेंस बरंगिल्ला। समझ में आया? रेसिप्ट्स और पेमेंट्स ऐसे लेना तुम लोग जो प्रोफेशन, जो डॉक्टर है ना उसके प्रोफेशन को रिलेटेड रहना हो, उसके प्रोफेशन को रिलेटेड नहीं है, बाहर के इनकम से और बाहर के एक्सपेंस है, उसको हम लोग नहीं लेते। समझ में आया? ओके नोटी फर्स्ट रेसिप्ट सೈಡ್ ಹೋಗ್ರಿಪ್ಪ ರೆಸಿಪ್ಟ್ ಸೈಡ್ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಬರಂಗಿಲ್ಲ ನೆನ್ಪಿಡ್ಕೋರಿ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಮತ್ತು ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಬರಂಗಿಲ್ಲ ಓಕೆ ರೆಸಿಪ್ಟ್ ಕಾಲಮ್ ನೋಡ್ರಿ ಅಷ್ಟು ನೀವು ರೆಸಿಪ್ಟ್ ಕಾಲಮ್ ಅಷ್ಟು ನೋಡ್ರಿಪ್ಪ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಬರಂಗಿಲ್ಲ ಬಿಡ್ರಿ ಕನ್ಸಲ್ಟೇಷನ್ ಫೀಸ್ ಡಾಕ್ಟರ್ಗೆ ರಿಲೇಟೆಡ್ ಐತ್ರಿ ಇದು ಕನ್ಸಲ್ಟೇಷನ್ ಫೀಸ್ ಡಾಕ್ಟರ್ಗೆ ಡಾಕ್ಟರ್ ಪ್ರೊಫೆಷನ್ಗೆ ರಿಲೇಟೆಡ್ ಐತಿ ಇನ್ಕಮ್ ಇದು ತಗೋಬೇಕು ಕನ್ಸಲ್ಟೇಷನ್ ಫೀಸ್ ತಗೋಬೇಕು ಎಷ್ಟೈತಿ 2,50,000 ತಗೋರಿ ಐತಲ್ಲೇ ತಗೋರಿ आमेले विजिटिंग फीस डॉक्टर प्रोफेशन के रिलेटेड आई दो उसके प्रोफेशन को रिलेटेड है विजिटिंग फीस तो लेना विजिटिंग फीस लेंगे कितना है 1 लाख समझ में आने तुम्हारे को आमेले लेबोरेटरी फीस ओके डॉक्टर अंदरे ಲೆಬಾರೆಟ್ರಿ ಇರ್ತೈತ್ರಿಪ್ಪ ಬ್ಲಡ್ ಚೆಕ್ ಮಾಡೋಕ್ಕದು ಲ್ಯಾಬ್ ಇರ್ತೈತ್ರಿ ಅದಕ್ಕೆ ಅದನ್ನು ರಿಲೇಟೆಡ್ ಐತಿ ಇನ್ಕಮ್ ಅದನ್ನು ಇನ್ಕಮ್ ರಿಲೇಟೆಡ್ ಐತಿ ಅದಕ್ಕೆ ಲೆಬಾರೆಟರಿ ಫೀಸ್ 20,000 ತಗೋರಿ ಡಿವಿಡೆಂಡ್ ಫ್ರಾಮ್ ಡೊಮೆಸ್ಟಿಕ್ ಕಂಪನಿ ಬರಂಗಿಲ್ಲ ಡಾಕ್ಟರ್ಗೆ ಸಂಬಂಧ ಇಲ್ಲ ಇದು ಡಿವಿಡೆಂಡ್ ಫ್ರಾಮ್ ಡೊಮೆಸ್ಟಿಕ್ कंपनी डॉक्टर प्रोफेशन के संबंध ಇಲ್ಲ ಅದಕ್ಕೆ ಇದು ಬರಂಗಿಲ್ಲ उसके प्रोफेशन को ये डिविडेंड फ्रॉम डोमेस्टिक कंपनी संबंध नहीं है रिलेटेड नहीं है तो लेने मत जाओ खत्म हुआ रेसिप्ट साइज पूरा खत्म हुआ 2,50,000 ಪ್ಲಸ್ 1 लाख ಪ್ಲಸ್ 20,000 ಎಲ್ಲ ಸರಿ ಸೇರಿಸ್ರಿಪ್ಪ 3,70,000 ಅದು ಸೇಮ್ 3,70,000 ಇಲ್ಲೇ ಬರೀರಿಪ್ಪ ಕರೆಕ್ಟಾ ಈಗ ಲೆಸ್ ಪೇಮೆಂಟ್ಸ್ ರಿಲೇಟೆಡ್ ಟು ಪ್ರೊಫೆಷನ್ ಓಕೆ ಪೇಮೆಂಟ್ ಸೈಡ್ ಬರ್ರಿಪ್ಪ ಸ್ಟಾಫ್ ಸ್ಯಾಲರಿ ಓಕೆ ಒಂದು ಕ್ಲಿನಿಕ್ ಐತಿ ನರ್ಸ್ ಇರ್ತೈತೆ ರೀ ನರ್ಸ್ ಅಂದ್ರೆ ಸ್ಟಾಫ್ಗೆ ಸ್ಯಾಲರಿ ಕೊಡ್ಬೇಕು ಬೇಡ ಕೊಡ್ಬೇಕು ಓಕೆ ಅವನದು ಪ್ರೊಫೆಷನ್ಗೆ ರಿಲೇಟೆಡ್ ಐತಿ ಇಲ್ಲ ಇದು ಐತಿ ಅದಕ್ಕೆ ತಗೋರಿ ಸ್ಟಾಫ್ ಸ್ಯಾಲರಿ ತಗೋರಿಪ್ಪ ಎಷ್ಟು ರೀ 1 लाख समझ में आया उसको स्टाफ को सैलरी देना हमने क्लिनिक रेंट बाय रेंट ऑफ क्लिनिक ಅವನದು ಕ್ಲಿನಿಕ್ ಐತಿ ಕ್ಲಿನಿಕ್ ಬಾಡಿಗೆ ಐತಿ ಅವನದು ಕ್ಲಿನಿಕ್ ಸಂಬಂಧ ರೆಂಟ್ ಕೊಡ್ಬೇಕು ಬೇಡ ಕೊಡ್ಬೇಕು ಅವನದು ಪ್ರೊಫೆಷನ್ಗೆ ರಿಲೇಟೆಡ್ ಐತಿಲ್ಲ ಇದು ಹೌದು ರಿಲೇಟೆಡ್ ಐತಿ ಅದಕ್ಕೆ ಕೊಡ್ರಿ ರೆಂಟ್ ಆಫ್ ಕ್ಲಿನಿಕ್ ಕೊಡ್ರಿ 60,000 ಕೊಡ್ರಿ ಟೆಲಿಫೋನ್ ಬಿಲ್ಸ್ ಅವನದು ಹಾಸ್ಪಿಟಲ್ ಐತಿ ರಿಸೆಪ್ಷನಿಸ್ಟ್ಗೆ ಟೆಲಿಫೋನ್ ಬೇಕು ಬೇಡ ಬೇಕು ಅವನದು ಪ್ರೊಫೆಷನ್ಗೆ ರಿಲೇಟೆಡ್ ಐತಿಲ್ಲ ಅದು ಐತಿ ಅದಕ್ಕೆ ತಗೋರಿ ಟೆಲಿಫೋನ್ ಬಿಲ್ಸ್ ಒಂದು ಪ್ರೊಫೆಷನ್ಗೆ ರಿಲೇಟೆಡ್ ಐತಿ ಅದಕ್ಕೆ ತಗೋರಿಪ್ಪ 10,000 ತಗೋರಿ ಡ್ರಾಯಿಂಗ್ಸ್ ಬರಂಗಿಲ್ಲ ಡ್ರಾಯಿಂಗ್ಸ್ ಬಿಸ್ನೆಸ್ ಒಳಗೆ ಬರ್ತಿದ್ರಪ್ಪ ಇದು ಬರಂಗಿಲ್ಲ ಡ್ರಾಯಿಂಗ್ಸ್ ಅವನದು ಪ್ರೊಫೆಷನ್ಗೆ ಸಂಬಂಧ ಇಲ್ಲ उसके प्रोफेशन को संबंध है तो नहीं लेना डोनेशन ಅವನದು ಪರ್ಸ್ನಲ್ ಕೆಲಸ प्रोफेशन के संबंध ಇಲ್ಲ डोनेशन ಅವನದು पर्सनल प्रोफेशन के संबंध ಇಲ್ಲ प्रोफेशन को रिलेटेड नहीं है तो नहीं लेना बैलेंस कैरिड ऑन तो नहीं आता ठीक है डन 1 लाख प्लस 60,000 प्लस 10,000 ಎಲ್ಲ ಸೇರಿಸಿ 1,70,000 3,70,000 minus 1,70,000 you will get 2 lakh it is a income from profession got it simple question number 6 solution very simple hope you guys understood okay so now question next section D must ಐತಿ so section C must ಐತಿ section C 10 marks questions section C ಬಂದು ನೋಡ್ರಿಪ್ಪ ಇಲ್ಲ section C ओके सेक्शन सी नोड्री पहले ಏನೈತಿ सेक्शन सी 10 मार्क्स क्वेश्चन नंबर 7 श्री रुद्र प्रताप has provided you the details of income earned during the previous year 2023-24 last one paragraph ನೋಡ್ಬಿಡೋಣ compute gross total income of Rudra Pratap for the assessment year 24-25 if he is OR ಅಂದ್ರೆ ಏನ್ರಿಪ್ಪ ordinary resident ಬಿ NOR ನಾಟ್ ಆರ್ಡಿನರಿ ರೆಸಿಡೆಂಟ್ ಸಿ NRI ಬರಬೇಕಿಲ್ಲಿ NRI ಅಂದರೆ ಏನ್ರಿಪ್ಪ ನಾನ್ ರೆಸಿಡೆಂಟ್ ಆಫ್ ಇಂಡಿಯಾ ಇದು ಸಿಂಪಲ್ ಕ್ವಶನ್ ಐತಿ ಗ್ರಾಸ್ ಟೋಟಲ್ ಇನ್ಕಮ್ ಮಾಡುವಾಗ ಕ್ವಶನ್ ಐತಿ ಇದು ಓಕೆ ಸೊಲ್ಯೂಷನ್ ಬರ್ರಿಪ್ಪ ಸೊಲ್ಯೂಷನ್ ಹೆಡ್ಡಿಂಗ್ ಬರೀರಿ ಇಲ್ಲೇ ಏನಂತ ಕಂಪ್ಯೂಟೇಷನ್ ಆಫ್ gross total income of Shri Rudra Pratap for the assessment year 2024-25 particulars ordinary resident ಇಲ್ಲಿ ಕೊಡೋಣ್ರಿ OR ಅಂತ particulars A ordinary resident ಬರೀತೀನಿ ತೊಡ್ರಿ ಪहिले A ಅಂತ ಸಾರಿ A ಇಷ್ಟು ಬೇಡ A ordinary resident ಇದು ಬೇಡ ಭಾಳ ಜಾಗ ಆಗ್ತಿರೋದು ಬೇಡ ಓಕೆ ಜಸ್ಟ್ ಎ ಮಿನಿಟ್
ಓಕೆ. ಹ್ಞೂ. ಒ ಆರ್ ಅಂದ್ರೆ ಏನ್ರಿಪ್ಪ? ಆರ್ಡಿನರಿ ರೆಸಿಡೆಂಟ್ ಒ ಆರ್ ಅಂತ. ಎನ್ ಆರ್ ಅಂದ್ರೆ ಏನ್ರಿಪ್ಪ? ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ. ಎನ್ ಆರ್ ಐ ಅಂದ್ರೆ ಏನ್ರಿಪ್ಪ? ನಾನ್ ರೆಸಿಡೆಂಟ್ ಆಫ್ ಇಂಡಿಯಾ. ಓಕೆ, ಎನ್ ಆರ್ ಐ. ಇದು ಭಾಳ ಸಿಂಪಲ್ ಕ್ವಶನ್ ಐತಿ. ಎಲ್ಲ ಸಿಂಪಲ್ ಸಿಂಪಲ್ ಇದ್ಬಿಟ್ರಿಪ್ಪ. ಬಟ್ ಏನು ನೀವು ಬರೀ ಕಾಪಿ ಪೇಸ್ಟ್ ಮಾಡ್ಕೋಬೇಕಿಲ್ಲ. ಇಲ್ಲೇ ನೋಡಿ ಕಾಪಿ ಪೇಸ್ಟ್ ಮಾಡಿರಿ ಮತ್ತೆ ಎಕ್ಸಾಮಲ್ಲೆಲ್ಲ. ಫಸ್ಟ್ ಐಟಮ್ ಎ ಏನೈತ್ರಿಪ್ಪ? ಡಿವಿಡೆಂಡ್ ಫ್ರಾಮ್ ಟಾಟಾ ಲಿಮಿಟೆಡ್ ₹50,000 ಅಂತ ಐತಲ್ಲ, ಅದು ತಗೋರಿಲ್ಲ. ಆಪ್ಷನ್ ಎ, ಐಟಮ್ ಎ, ಡಿವಿಡೆಂಡ್ ಫ್ರಾಮ್ ಟಾಟಾ ಲಿಮಿಟೆಡ್. ಓಕೆ, ಟಾಟಾ ಲಿಮಿಟೆಡ್ ಯಾವ್ದು ಕಂಪನಿ? टाटा लिमिटेड इंडियन कंपनी. टाटा लिमिटेड ಯಾವ कौन सी कंपनी? इंडियन कंपनी. इंडियन कंपनी मीन्स मूरू केस टैक्सेबल. इंडियन मीन्स इंडिया मीन्स मूरू केस टैक्सेबल. 50,000 तीनों केस में डालो. 50,000 तीनों केस में मूरू केस हाकरिपा 50,000. टाटा लिमिटेड इज अ इंडियन कंपनी. इंडियन कंपनी मीन्स ऑल केस टैक्सेबल. तीनों केस में अमाउंट डालना. ठीक है, समझ में आया? ओके. आइटम नंबर 2, व्हाट इज द रॉयल्टी फ्रॉम माइनिंग कंपनी ₹90,000 इन बल्लारी. बल्लारी ಎಲ್ಲಿತಿ? ಕರ್ನಾಟಕ. ಕರ್ನಾಟಕ ಎಲ್ಲಿತಿ? ಇಂಡಿಯಾ. ಇಂಡಿಯಾ ಅಂದರೆ ಮೂರು ಕೇಸ್ ಹಾಕ್ಬೇಕು. ಇಂಡಿಯಾ मतलब तीनों केस डालना. समझ में नहीं? बल्लारी किधर है? कर्नाटक में. कर्नाटक किधर है? इंडिया में. इंडिया मतलब तीनों केस डालो. कितना अमाउंट हो? 90,000 है. 90,000 पूरा डालो. 90,000 पूरा 90,000 अमाउंट डाल दो. 90,000 समझ में आया तुम्हारे को? इंडिया मतलब तीनों केस. 90,000. ಓಕೆ, ಡನ್. ಸಿ ಐಟಮ್. ಸಿ ಐಟಮ್ ಏನೈತ್ರಿಪ್ಪ? ಸಾರಿ, ನಾವು ತಪ್ಪು ಮಾಡಿರಿ ಏನು? ಐತಿ ಕರೆಕ್ಟ್ ಐತಿ. ಸಿ ಐಟಮ್ ಏನೈತ್ರಿಪ್ಪ? ರೆಂಟಲ್ ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಇನ್ ಥೈಲ್ಯಾಂಡ್. ಥೈಲ್ಯಾಂಡ್ ಎಲ್ಲೈತ್ರಿಪ್ಪ? ಫಾರಿನ್ ಕಂಟ್ರಿ. ₹3 lakh. ಓಕೆ, ₹3 lakh. ತಡಿರಿಪ್ಪ, ₹3 lakh ಮಟ್ಟ ಅಷ್ಟು ಓದ್ರಿಪ್ಪ ಈಗ. ರೆಂಟಲ್ ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಇನ್ ಥೈಲ್ಯಾಂಡ್ ₹3 lakh. ಥೈಲ್ಯಾಂಡ್ ಮಟ್ಟ ಅಷ್ಟು ಓದ್ರಿಪ್ಪ ಈಗ. ಎಷ್ಟು ರೀ? ಥೈಲ್ಯಾಂಡ್ ಫಾರಿನ್ ಕಂಟ್ರಿ. ಫಾರಿನ್ ಕಂಟ್ರಿ ಅಂದರೆ ಒಂದೇ ಕೇಸ್. फॉरेन कंट्री ಅಂದರೆ ಒಂದೇ ಕೇಸ್ ಹಾಕ್ರಿಪ್ಪ. ಫಾರಿನ್ ಕಂಟ್ರಿ ಅಂದರೆ ಒಂದೇ ಕೇಸ್ ಹಾಕಿರಲಿಲ್ಲ. फॉरेन कंट्री मतलब एक ही केस डालो. पहले एक ही केस डालो. आधा क्वेश्चन पढ़ो सिर्फ में, आधा क्वेश्चन. रेंटल इनकम फ्रॉम हाउस प्रॉपर्टी इन थाईलैंड ₹3 lakh. इतना ही पढ़ो क्वेश्चन अभी. ಇಲ್ಲಿ ಮಟ್ಟ ಅಷ್ಟು ಓದ್ರಿಪ್ಪ. ಥೈಲ್ಯಾಂಡ್ ಎಲ್ಲಿದ್ರಿಪ್ಪ? ಫಾರಿನ್ ಕಂಟ್ರಿ. ಫಾರಿನ್ ಕಂಟ್ರಿ ಅಂದರೆ ಒಂದೇ ಕೇಸ್. ಎಷ್ಟು ಇದು? ₹3 lakh ಹಾಕ್ರಿಪ್ಪ ಈಗ ಸದ್ಯಕ್ಕೆ. ₹3 lakh ಹಾಕ್ರಿ. ಒಂದು ಕೇಸ್ ಹಾಕ್ರಿ. ಯಾಕಂದರೆ ಫಾರಿನ್ ಕಂಟ್ರಿ ಒಂದೇ ಕೇಸ್ ಹಾಕ್ಬೇಕು. ಹಾಂ, ಈಗ ಮುಂದೆ ಓದ್ರಿಪ್ಪ ಕ್ವಶನ್. ಈಗ ಮುಂದೆ ಓದ್ರಿ. ಆ್ಯಂಡ್ ₹3 lakh ಆ್ಯಂಡ್ 1/3 and rupees and 1/3 of which received in India. ಈಗ ರಿಸೀವ್ಡ್ ಇನ್ ಇಂಡಿಯಾ ಅಂದರೆ ಎಷ್ಟು ಕೇಸ್ ರೀಪ? 3 ಕೇಸ್. ರಿಸೀವ್ಡ್ ಇನ್ ಇಂಡಿಯಾ ಅಂದರೆ ಎಷ್ಟು ಕೇಸ್ ರೀಪ? ಈಗ 3 ಕೇಸ್. 3 ಕೇಸ್ ಅಂದರೆ ಏನ್ರಿಪ್ಪ? 3 ಕೇಸ್ ಹಾಕ್ಬೇಕು. ಆಲ್ರೆಡಿ ಫಸ್ಟ್ ಕೇಸಲ್ಲಿ ಹಾಕಿರಿ ನಾವು ಅಮೌಂಟ್. ಈಗ ಸೆಕೆಂಡ್ ಮತ್ತು ಥರ್ಡ್ ಕೇಸಲ್ಲಿ ಅಷ್ಟು ಅಮೌಂಟ್ ಹಾಕ್ಬೇಕು ನೀವು. ಎಷ್ಟು ಹಾಕ್ಬೇಕಂತ? 1/3. 3 lakh ಇಂಟು 1/3 ಮಾಡಿರಿ ಈಗ. 3 lakh ಇಂಟು 1/3 ಮಾಡಿರಿ ಈಗ. 3 lakh ಇಂಟು 1/3. 1/3 इंटू 3 लाख. समझ में आना है? पहले थाईलैंड तक पढ़ो. 3 लाख डालो. फॉरेन कंट्री है थाईलैंड, इसलिए फर्स्ट केस में. आगे पढ़ो. 1/3 कहाँ रिसीव हो रहा? इंडिया में. इंडिया मतलब तीनों केस डालना. तीनों केस मत डालना, बट फर्स्ट केस में ऑलरेडी डाले अमाउंट. बचा कौन? सेकंड और थर्ड केस बचा. कितना रिसीव डालना 1/3 डालना. 3 लाख इंटू 1/3 ಮಾಡಿರಿ ಫಸ್ಟ್ರಿ 1 lakh. ಸೆಕೆಂಡ್ ಮತ್ತು ಥರ್ಡ್ ಕೇಸಲ್ಲಿ 1 lakh 1 lakh ಹಾಕ್ರಿಪ್ಪ. 1 lakh ಇಲ್ಲೇನು 1 lakh. Got it? Okay. Option D. Agriculture income from Nepal. Okay, Nepal is foreign country. Foreign country means one the case. Agriculture income from foreign country. Okay, agriculture income in India exempt. But foreign country agriculture income तगोಬೇಕು. फॉरेन कंट्री का एग्रीकल्चर इनकम लेना. एग्रीकल्चर इन इंडिया इज एग्जाम्प्ट, बट फॉरेन कंट्री एग्रीकल्चर इनकम तगोಬೇಕು लेना. ठीक है. एग्रीकल्चर इनकम फ्रॉम नेपाल. नेपाल इज फॉरेन कंट्री. फॉरेन कंट्री मीन्स वन केस, ओनली वन केस. 1 lakh. एग्रीकल्चर इनकम फ्रॉम नेपाल ओनली वन केस. ಎಷ್ಟು? 1 lakh. ಓನ್ಲಿ ಒನ್ ಕೇಸ್. ಯಾಕಂದರೆ ಫಾರಿನ್ ಕಂಟ್ರಿ. ಸೆಕೆಂಡ್ ಕೇಸ್ ಥರ್ಡ್ ಕೇಸ್ ಬರೋಂಗಿಲ್ಲ. ಡ್ಯಾಶ್ 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 ಡ್ಯಾಶ್. ಓಕೆ, ಡನ್. ಇ ಇಂಟ್ರೆಸ್ಟ್ ಆನ್ ಎಫ್ ಡಿ ಅಂದರೆ ಫಿಕ್ಸ್ ಡಿಪಾಸಿಟ್ ಇನ್ ಎಸ್ ಬಿ ಐ. ಎಸ್ ಬಿ ಐ ಎಲ್ಲಿತ್ರಿ? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಇಂಡಿಯಾ ಒಳಗೈತಿ, ಹೌದಲ್ಲ? ಇಂಡಿಯಾ ಒಳಗೈತಿ ಅಂದರೆ 3 ಕೇಸ್ ಆಗಬೇಕು. ದಾವಣಗೆರೆ. ದಾವಣಗೆರೆ ಎಲ್ಲಿತಿ? ಕರ್ನಾಟಕ. ಕರ್ನಾಟಕ ಎಲ್ಲಿತ್ರಿಪ್ಪ? ಇಂಡಿಯಾ. 3 ಕೇಸ್ ಆಗಬೇಕು. 60,000 ಆಫ್ ವಿಚ್ 40,000 ಸ್ಪೆಂಟ್ ಇನ್ USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಇಂಡಿಯನ್ ಇನ್ಕಮ್ ಪೂರ ತಗೋಬೇಕು 60,000. ಅದರಾಗ ಎಷ್ಟು ಸ್ಪೆಂಡ್ ಮಾಡಲಿ ಅವರು? 40,000 ಸ್ಪೆಂಡ್ ಮಾಡಲಿ, ಪೂರ ಸ್ಪೆಂಡ್ ಮಾಡಲಿ, ಸಂಬಂಧ ಇಲ್ಲ. इंडिया ಒಳಗೆ इनकम ಎಷ್ಟು ಬಂತ? 60,000 ಬಂತಲ್ಲ, पूरा तगोಬೇಕು. समझ में आया? एस बी आई किधर है? इंडिया में.
दावनगिरी किधर है? इंडिया में। तो मतलब इंडिया मतलब तीनों केस डालना आप लोग। 60,000 तुम्हारी इनकम हुई है 60,000 की, बट उसमें से ने 40,000 स्पेंड कर रहा है कहाँ पे? यूएसए में। संबंध नहीं हमारे को, ने कितना भी खर्चा करेंगे बाहर जाके, इंडिया में उसको इनकम कितनी हुई? 60,000 हुई। तो पूरा अमाउंट तुम लोग लिखना 60,000, माइनस नहीं करना कि जितना अमाउंट है देखो तुम्हारा इंडिया का पूरा पूरा लेना तुम लोग तीनों केस में। दावनगिरी फुल अमाउंट तಗೋರಿ पहले। दावनगिरी ಎಷ್ಟಿದು? 60,000 ಪೂರ ತಗೋರಿ। 60,000 ಇಲ್ಲೇನು 60,000 ಮೂರು ಕೇಸ್, ಯಾಕಂದರೆ ಎಸ್ ಬಿ ಐ ನಮ್ದು ಇಂಡಿಯಾ ಬ್ಯಾಂಕ್। 60,000 ಗಾಟ್ ಇಟ್? ಓಕೆ ಡನ್। ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನಂಬರ್ ಎಫ್। ಎಫ್ ಇಲ್ಲೈತಿ ಎಫ್। ಓಕೆ ಎಫ್, ಇನ್ಕಮ್ ಫ್ರಾಮ್ ಪ್ರೊಫೆಷನ್ ಇನ್ ಜರ್ಮನಿ, ಜರ್ಮನಿ ಫಾರಿನ್ ಕಂಟ್ರಿ, rupees 2 lakh and the head office is in Mumbai. Head office means control from India. ನೆನ್ಪಿಟ್ಕೋರಿ, head office means control from India. head office ಅಂತ ಬರಲಿ ಇಲ್ಲಾಂದರೆ ಕಂಟ್ರೋಲ್ ಅಂತ ಬರಲಿ, ಓನ್ಲಿ ಟೂ ಕೇಸ್ ಹಾಕ್ಬೇಕು। ಹೆಡ್ ಆಫೀಸ್ ಅಂತ ಬರಲಿ ಇಲ್ಲಾಂದರೆ ಕಂಟ್ರೋಲ್ ಫ್ರಾಮ್ ಇಂಡಿಯಾ, ಹೆಡ್ ಆಫೀಸ್ ಇನ್ ಇಂಡಿಯಾ ಅಂತ ಬರಲಿ। ನೋಡ್ರಿ ಭಾಳ ಇಂಪಾರ್ಟೆಂಟ್ ಆಗಿ ಕೇಳ್ರಿ ಇದು, ಹೆಡ್ ಆಫೀಸ್ ಇನ್ ಇಂಡಿಯಾ ಅಂತ ಬರಲಿ ಇಲ್ಲಾಂದರೆ ಕಂಟ್ರೋಲ್ ಫ್ರಾಮ್ ಇಂಡಿಯಾ ಅಂತ ಬರಲಿ, ಓನ್ಲಿ ಟೂ ಕೇಸ್ ಅಮೌಂಟ್ ಹಾಕ್ಬೇಕು, ಫಸ್ಟ್ ಕೇಸ್ ಮತ್ತು ಸೆಕೆಂಡ್ ಕೇಸ್ ಹಾಕ್ಬೇಕು। समझ में आया? हेड ऑफिस इन इंडिया बोल के आया या तो कंट्रोल्ड फ्रॉम इंडिया बोल के आया, तो सिर्फ दो केस डालना, फर्स्ट केस और सेकेंड केस, ठीक है। ಈಗ ಹೆಡ್ ಆಫೀಸ್ ಇಸ್ ಇನ್ ಮುಂಬೈ ಅಂತೈತಿ, ಮುಂಬೈಲಿ ಐತಿ ಇಂಡಿಯಾ ಒಳಗೈತಿ ಹೆಡ್ ಆಫೀಸ್, ಹೆಡ್ ಆಫೀಸ್ ಅಂದ್ರೆ ಏನಪ್ಪ? ಕಂಟ್ರೋಲ್ ಫ್ರಮ್ ಇಂಡಿಯಾ, ಓನ್ಲಿ ಟೂ ಕೇಸ್ ಆಗ್ಬೇಕು, ಓನ್ಲಿ ಟೂ ಕೇಸ್, ಓನ್ಲಿ ಟೂ ಕೇಸ್। ಹೆಡ್ ಆಫೀಸ್ ಮೀನ್ಸ್ ಕಂಟ್ರೋಲ್, ಓನ್ಲಿ ಟೂ ಕೇಸ್, ಹೆಡ್ ಆಫೀಸ್ और कंट्रोल, ओनली टू केस। ಎಷ್ಟು? 2 lakh, 2 lakh ಇಲ್ಲೇನು 2 lakh, ಫಸ್ಟ್ ಕೇಸ್ ಮತ್ತು ಸೆಕೆಂಡ್ ಕೇಸ್ ಎಷ್ಟು ಅಮೌಂಟ್ ಹಾಕ್ಬೇಕು? 2 lakh। ಥರ್ಡ್ ಕೇಸ್ ಬರಂಗಿಲ್ಲ, ಯಾಕಂದರೆ ಇದು ಕಂಟ್ರೋಲ್ ಫ್ರಮ್ ಹೆಡ್ ಆಫೀಸ್ ಅಂತ ಐತಿ, ಅದಕ್ಕೆ ಥರ್ಡ್ ಕೇಸ್ ಬರಂಗಿಲ್ಲ। ಡನ್। ಅಡ್ಜಸ್ಟ್ಮೆಂಟ್ ನಂಬರ್ ಜಿ, ಪ್ರಾಫಿಟ್ ಆನ್ ಸೇಲ್ ಆಫ್ ಸೆಕ್ಯೂರಿಟೀಸ್ ಇನ್ ನೆಸ್ಲೆ ಲಿಮಿಟೆಡ್, ನೆಸ್ಲೆ ಲಿಮಿಟೆಡ್ ಅಂದರೆ ಫಾರಿನ್ ಕಂಪನಿ, ಇನ್ ಜಪಾನ್। ಓಕೆ, ಫಾರಿನ್ ಕಂಟ್ರಿ ಒಂದೇ ಕೇಸ್, ಫಾರಿನ್ ಕಂಟ್ರಿ ಅಂದರೆ ಒಂದೇ ಕೇಸ್, 80,000 रुपीज़, फॉरेन कंट्री ಅಂದರೆ ಒಂದೇ ಕೇಸ್, फॉरेन कंट्री दिया नहीं तो सिर्फ एक ही केस में आता, जापान है वो, 80,000 ओनली वन केस। सेकेंड ಮತ್ತು ಥರ್ಡ್ ಕೇಸ್ ಡ್ಯಾಶ್ ಡ್ಯಾಶ್, ಯಾಕಂದರೆ ಫಾರಿನ್ ಕಂಟ್ರಿ, ಡ್ಯಾಶ್ ಡ್ಯಾಶ್। ಓಕೆ ಎಚ್, ಇನ್ಕಮ್ ಫ್ರಾಮ್ ಬಿಸ್ನೆಸ್ ಇನ್ ರಷ್ಯಾ earned in the past brought into India during the previous year rupees 20,000. ನೋಡ್ರಿಪ್ಪ ಸೆಂಟೆನ್ಸ್ ಒಳಗೆ ಪಾಸ್ಟ್ ಅಂತ ಬಂತಲ್ಲ ಏನ್ರಿ? ಪಾಸ್ಟ್ PAST, ಪಾಸ್ಟ್ ಅಂತ ಬಂದ್ರೆ ಏನ್ರಿಪ್ಪ? ಎಕ್ಸಾಮ್ಟೆಡ್, ನೆನಪಿಕೋರಿ। ಸೆಂಟೆನ್ಸ್ ಪಾಸ್ಟ್ ಅಂತ ಬಂತಲ್ಲ, PAST ಅಂತ ಬಂತಲ್ಲ, ಅದು ಏನ್ರಿ ಅಡ್ಜಸ್ಟ್ಮೆಂಟ್? ಅದು एग्जाम्टेड। समझ में आया? एडजस्टमेंट के अंदर अगर सेंटेंस के अंदर पास्ट PAST बोल के दिया तो उसका मतलब क्या? वो एडजस्टमेंट क्या है? एग्जाम्टेड। अभी एडजस्टमेंट नंबर एच क्या है? अर्नड इन दी पास्ट बोल के, तो क्या? एग्जाम्टेड। पास्ट मीन्स एग्जाम्टेड, मूरू केस एग्जाम्टेड, एग्जाम्टेड, सेम कॉपी पेस्ट मूरू केस एग्जाम्टेड। ओके, ಎಕ್ಸಾಮ್ಟೆಡ್, ಮೂರು ಕೇಸ್ ಎಕ್ಸಾಮ್ಟೆಡ್, ಯಾಕಂದರೆ ಪಾಸ್ಟ್ ಅಂತ ಬಂತಿಲ್ಲ ವರ್ಡ್, ಪಾಸ್ಟ್ ಅಂತ। ಓಕೆ, ಈಗ ಟೋಟಲ್ ಮಾಡಿರಿಪ್ಪ, ಫಸ್ಟ್ ಕೇಸ್ ಟೋಟಲ್ ಮಾಡಿರಿ ಎಲ್ಲ, ಎಷ್ಟು ಬರ್ತೈತ್ರಿಪ್ಪ ಇದು? ಇದು ಫಸ್ಟ್ ಕೇಸ್ ಪೂರ ಟೋಟಲ್ ಮಾಡಿರಿ, ಎಷ್ಟು ಬರ್ತೈತ್ರಿ ಇದು? ಮಾಡೋಂತೇಳ್ರಿಪ್ಪ, 50,000, ಸಾರಿ 50,000 ಪ್ಲಸ್ 90,000 प्लस 3 lakh प्लस 1 lakh प्लस 60,000 प्लस 2 lakh प्लस 80,000 प्लस ಓಕೆ ಎಷ್ಟ? 8,80,000 ನಿಮ್ದು ಆನ್ಸರ್, 8,80,000 GTI। ಈಗ ಸೆಕೆಂಡ್ ಕೇಸ್ ಮಾಡೋಣ, ಸೆಕೆಂಡ್ ಕೇಸ್ ಎಷ್ಟು ಬಂದರೆ ನೋಡ್ರಿಪ್ಪ, ಸೆಕೆಂಡ್ ಕೇಸ್ 50,000 ಪ್ಲಸ್ 90,000 ಪ್ಲಸ್ 1 lakh
ಪ್ಲಸ್ 60,000 ಪ್ಲಸ್ 2 lakh ಪ್ಲಸ್ ಎಷ್ಟ್ರಿಪ್ಪ 5 lakh ಇಲ್ಲಿ ಇಲ್ಲಿ ಬರೀ ಎಷ್ಟ್ರಿಪ್ಪ 5 lakh 5 lakh. ಓಕೆ ನೆಕ್ಸ್ಟ್ ಥರ್ಡ್ ಕೇಸ್ ಟೋಟಲ್ ಮಾಡಿರಿ ಎಷ್ಟ್ರಿ ಇದು 50,000 ಪ್ಲಸ್ 90,000 ಪ್ಲಸ್ 1 lakh ಪ್ಲಸ್ 60,000 ಅಷ್ಟೈತ್ರಿ. ಎಷ್ಟು ಬಂತಿರಲಿಲ್ಲ ಲಾಸ್ಟ್ 3 lakh ಬಂತಿಲ್ಲ. ಎಷ್ಟು ಬಂತಿರಲಿ 3 lakh ತಗೋರಿ 3 lakh ಅಂತ ಬರೀರಲಿ 3 lakh. ओके इष्ट ಮಾಡ್ಬೇಕು ನೋಡ್ರಿಪ್ಪ. इतना ही करना देखो समझ में आता तुम्हारे को. इतने ही क्वेश्चन का कितना मार्क्स आपको 15 सॉरी 10 मार्क्स. दिस इज द क्वेश्चन फॉर आई विल जूम आउट. ಇದು ನಿಮ್ಮದು ಕ್ವೆಶ್ಚನ್ ನಂಬರ್ 7. ಇದು ಕ್ವೆಶ್ಚನ್ ನಂಬರ್ 7 ಆನ್ಸರ್. ಕ್ವೆಶ್ಚನ್ ನಂಬರ್ 7 and question number 7 answer. Got it? I hope you guys understood this problem. Okay, I hope you guys understood this problem. Question number 7. We'll go for question number 8. I will zoom. Okay, question number 8. The question number 8. ಓಕೆ ನೋಡ್ರಿ ಕ್ವಶನ್ ನಂಬರ್ 8 ಇಲ್ಲೈತಿ ನೋಡ್ರಿ ಕ್ವಶನ್ ನಂಬರ್ 8 ಏನಂತ ಕ್ವಶನ್ ನಂಬರ್ 8 ಶ್ರೀಮತಿ ಉಷಾ ರಾಣಿ ವರ್ಕಿಂಗ್ ಇನ್ ಅ ಪ್ರೈವೇಟ್ ಕಂಪನಿ ಇನ್ ಮುಂಬೈ. ಓಕೆ ಮುಂಬೈ ಪಾಪ್ಯುಲೇಷನ್ ಎಷ್ಟ್ರಿಪ್ಪ ಮುಂಬೈ ಪಾಪ್ಯುಲೇಷನ್ KMDC ಕೋಲ್ಕತ್ತಾ ಮುಂಬೈ ಡೆಲ್ಲಿ ಚೆನ್ನೈ ಕೋಲ್ಕತ್ತಾ ಮುಂಬೈ ಡೆಲ್ಲಿ ಚೆನ್ನೈ ಮುಂಬೈ ಬರುತ್ತಲ್ಲ 50%. HRA ಹೌಸ್ ರೆಂಟ್ ಅಲವನ್ಸ್ ಬಂದಂದ್ರೆ ಮುಂಬೈಗೆ 50% ತೊಗೋಬೇಕು ನೀವು ಯಾಕಂದರೆ KMDC. ಬೈ ಚಾನ್ಸ್ ರೆಂಟ್ ಫ್ರೀ ಅಕಾಮಡೇಷನ್ ಬಂತು ಮುಂಬೈಲೇ ಪಾಪ್ಯುಲೇಷನ್ ಎಷ್ಟ್ರಿಪ್ಪ 40 lakh ಹೆಚ್ಚಿಗೆ. ಓಕೆ ಕ್ರೋರ್ಸ್ ಮೇಲೆ ಐತಿ ಮುಂಬೈಲೇ ಪಾಪ್ಯುಲೇಷನ್. ಬಟ್ ರೆಂಟ್ ಫ್ರೀ ಅಕಾಮಡೇಷನ್ ಮುಂಬೈಲೇ ಬಂತು. मुंबई पॉपुलेशन एस्ट्रिपा 40 लाख ಹೆಚ್ಚಿಗೆ. मुंबई की पॉपुलेशन कितनी है 40 लाख से क्या है ज़्यादा है. इन अ प्राइवेट कंपनी. ओके उषा रानी इज़ अ प्राइवेट कंपनी. सॉरी उषा रानी वर्किंग इन प्राइवेट कंपनी इज़ अ प्राइवेट शी इज़ अ प्राइवेट एम्प्लॉय. ओके प्रोवाइड्स यू द डिटेल्स ऑफ ಹೀಸ್ ಬರಂಗಿಲ್ಲ ಹರ್ ಬರಬೇಕು ಆ್ಯಕ್ಚುಲಿ. ಹರ್ ಸ್ಯಾಲರಿ ಇನ್ಕಮ್ ಕಂಪ್ಯೂಟ್ ಹರ್ ಇನ್ಕಮ್ ಫ್ರಾಮ್ ಅ ಸ್ಯಾಲರಿ ಫಾರ್ ದ ಅಸೆಸ್ಮೆಂಟ್ ಇಯರ್ 24-25. ಬರೀಪ್ಪ ಆನ್ಸರ್ ನಂಬರ್ 8 ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಾಮ್ ಸ್ಯಾಲರಿ ಆಫ್ Shrimati Usha Rani for the assessment year 2024-25. Particulars amount. Got it? Okay, first small a. Basic salary 25,000 per month. Per month ಅಂದರೆ into 12 ಮಾಡ್ಕೋಬೇಕು. So first is basic salary 25,000 into 12 ಮಾಡ್ರಿ. 25,000 into 12 ಮಾಡ್ರಿಪ್ಪ. ಎಷ್ಟು ಬರ್ತದೆ 25,000 into 12? Just let me calculate. First 25,000 into 12. 25,000 into 12 you will get a 3 lakh. 3 lakh correct है? समझ में आया? Okay. B question B. DA means dearness allowance 15,000 per month bracket rupees 10,000 per month enters into retirement benefit. Okay I will this will see later but ಮೇಲೆ ಫಾರ್ಮುಲಾ ಪೂರ ತಗೋಬೇಕು 15,000 into ಪೂರ ತಗೋಬೇಕಲ್ಲಿ B ಐಟಮ್ ಎಂಟರ್ ಸಾರಿ ಡಿಯರ್ನೆಸ್ ಅಲವೆನ್ಸ್ 15,000 into 12 ಪೂರ ತಗೋಬೇಕು ಮೇಲೆ 15,000 into 12 ಪೂರ ತಗೋಬೇಕು. ಎಷ್ಟು ಬರ್ತೈತಪ್ಪ 15,000 into 12? 15,000 into 12 you will get 1,80,000. 1,80,000 ಕರೆಕ್ಟಾ? ಓಕೆ ನೆಕ್ಸ್ಟ್ CCA means city compensatory allowance 2,000 per month. Okay 2,000 into 12 city compensatory allowance 2,000 into 12 you will get 24,000 correct? Next D item D children education allowance for 3 children rupees 500 each per month. Okay each per month ಅಂದ್ರೆ ಏನು ಮಾಡಬೇಕ್ರಿಪ್ಪ 500 into 12 into 3 D children education allowance. ಫಸ್ಟ್ ಇದು ಅಂಡರ್ಲೈನ್ ಮಾಡ್ತೀನಿ. children education allowance actual received ಐತ್ ನೋಡಿಲ್ಲ actual received ಅವರು ಕೊಟ್ಟಾರ ನಮಗೆ
500 ಇಂಟು 12 ಇಂಟು 3 ಅಂತ, ಅದಕ್ಕೆ 500 ಇಂಟು 12 ಇಂಟು 3 ಪರ್ ಮಂತ್ ಇಂಟು 12 ಇಂಟು 3 ಎಷ್ಟು ಬರ್ತೈತಿಪ್ಪ ಇಲ್ಲಿ ಆನ್ಸರ ಮಾಡೋಂತಾರ್ರಿಪ್ಪ. ಓಕೆ 500 ಇಂಟು 12 ಇಂಟು ಎಷ್ಟಿದು 3 18,000 ಬರ್ತೈತಿಪ್ಪ. 18,000 ಕರೆಕ್ಟಾ. ಅದ್ರಾಗ ನಮ್ದು ಲೆಸ್ ಎಕ್ಸಾಮ್ಟೆಡ್ 100 ಇಂಟು 12 ಇಂಟು ಇದು ಕ್ವಶನಲ್ಲಿ ಕೊಡಂಗಿಲ್ಲ, ನಾವು ತೊಗೋಬೇಕಿದ್ದು ಚಿಲ್ಡ್ರನ್ ಎಜುಕೇಷನ್ ಅಲವೆನ್ಸ್ ಮೇಲೆ ನಾವು ತೊಗೋಬೇಕಿದ್ದು. ಎಷ್ಟು ರೀ 100 ಲೆಸ್ ಎಕ್ಸಾಮ್ಟೆಡ್ 100 ಇಂಟು 12 ಇಂಟು 2 ನಮ್ದು ಲಿಮಿಟ್ ಇದ್ದು ಎಕ್ಸಾಮ್ ಮಾಡಕ್ಕೆ ಫಿಕ್ಸ್ ಆಯಿತು. 100 ಇಂಟು 12 ಇಂಟು 2 ಎಷ್ಟು ರೀ 2400 ತಗೋರಿ. 2400 ತಗೋರಿ. 2400 ಮಾಡಿದ್ದು ಎಷ್ಟು ಬರ್ತೈತೆ ರೀ ಆನ್ಸರ್. 18,000 ನೋಡಿ. 18,000 ಮೈನಸ್ 2,400 15,600 ಬಂತು. ಎಷ್ಟು ಬಂತು ರೀ 15,600 ಲೆಸ್ ಮಾಡಿದ ಮೇಲೆ 15,600. ओके डन, समझ में आया. हाँ, इसके बाद में ई कन्वेयंस अलावेंस रुपीज 10,400 टोटल अमाउंट कन्वेयंस अलावेंस हिस्ट्री पर 10,400 ब्रैकेट शी एक्चुअली स्पेंट रुपीज 10,000 फॉर ऑफिशियल ड्यूटीज लेस ಮಾಡ್ಕೋಬೇಕು. ಓಕೆ ಈ ಕನ್ವೇಯನ್ಸ್ ಅಲಾವೆನ್ಸ್ ಟೋಟಲ್ ಅಮೌಂಟ್ 10,400 ಮೈನಸ್ ಸ್ಪೆಂಟ್ ಆಫಿಷಿಯಲ್ ಡ್ಯೂಟಿ ಸ್ಪೆಂಟ್ 10,400 minus 10,000 you will get 400 difference amount 400 ತಗೋರಿ ಕರೆಕ್ಟಾ. ಓಕೆ ನೆಕ್ಸ್ಟ್ ಎಫ್ ಅಡ್ಜಸ್ಟ್ಮೆಂಟ್. she has been provided a rent free furnished house, rent free accommodation. Rent free furnished house means rent free accommodation along with the furniture costing rupees 1,40,000. furniture cost is 1,40,000. so adjustment number F, rent free accommodation, working note number 1. ಓಕೆ ವರ್ಕಿಂಗ್ ನೋಟ್ ನಂಬರ್ 1 ಬರ್ರಿಪ್ಪ ಕ್ಯಾಲ್ಕುಲೇಷನ್ ಮಾಡೋಣ ರೀ. ರೆಂಟ್ ಫ್ರೀ ಅಕಾಮಡೇಷನ್ ವರ್ಕಿಂಗ್ ನೋಟ್ ಐತೆ ನೋಡಿಲ್ಲ. ಓಕೆ ವರ್ಕಿಂಗ್ ನೋಟ್ಸ್ ನಂಬರ್ 1 ರೆಂಟ್ ಫ್ರೀ ಅಕಾಮಡೇಷನ್. ಓಕೆ ವರ್ಕಿಂಗ್ ನೋಟ್ ನಂಬರ್ 1 ರೆಂಟ್ ಫ್ರೀ ಅಕಾಮಡೇಷನ್ ಇಫ್ ಹೌಸ್ ಈಸ್ ಓನ್ಡ್ ಬೈ ದ ಎಂಪ್ಲಾಯರ್ ಅವ್ರ ಕಂಪನಿ. ಇಲ್ಲೇನು ಕೊಟ್ಟಿಲ್ಲ. ಓಕೆ ರೆಂಟ್ ಫ್ರೀ ಅಕಾಮಡೇಷನ್ ಅಂದರೆ ಅವ್ರದ್ದು ಸ್ವಂತ ಹೌಸ್ ನೋಡ್ರಿ. ಅವರು ಕೊಡತಾರಲ್ಲ ಅವರು ಶಿ ಹ್ಯಾಸ್ ಬಿನ್ ಪ್ರೊವೈಡೆಡ್ ಎ ರೆಂಟ್ ಫ್ರೀ ಫರ್ನಿಶ್ಡ್ ಹೌಸ್ ಅಲಾಂಗ್ ವಿತ್ ದ ಫರ್ನಿಚರ್ ಕಾಸ್ಟಿಂಗ್ rupees 1,40,000 ಅಂತ ಐತಿ. ಅಂದರೆ ಅವ್ರದ್ದು ಸ್ವಂತ ಹೌಸ್ ಇದು, ಹೌದಲ್ಲ. ಇಫ್ ಹೌಸ್ ಈಸ್ ಓನ್ಡ್ ಬೈ ದ ಎಂಪ್ಲಾಯರ್ ಅವ್ರ ಕಂಪನಿ, ಆವಾಗ ಪಾಪ್ಯುಲೇಷನ್ ನೋಡ್ಬೇಕು ನೀವು. ಆವಾಗ ಪಾಪ್ಯುಲೇಷನ್ ನೋಡ್ಕೋಬೇಕು ನೀವು. ಹಾಂ ಬರೀರಿಪ್ಪ ಮುಂಬೈ ಅಂತ ಬರೀರಿ. ಓಕೆ ಮುಂಬೈ ಸಿಟಿ ಯಾವ್ದು ಇದು, ಎಲ್ಲಿ ಕೆಲಸ ಮಾಡ್ತೀರಿ ಇದು ಉಷಾರಾಣಿ ಮುಂಬೈಯಲ್ಲೇ. ಸೊ ಮುಂಬೈಲಿ ಪಾಪ್ಯುಲೇಷನ್ ಎಷ್ಟಿರ್ಬೋದು. ಮುಂಬೈಲಿ ಪಾಪ್ಯುಲೇಷನ್ 40 ಲ್ಯಾಕ್ಕಿಂತ ಹೆಚ್ಚಿಗೆ ಐತಿ. ಮುಂಬೈ ಸಿಟಿ ಹ್ಯಾವಿಂಗ್ ಪಾಪ್ಯುಲೇಷನ್ ಮೋರ್ ದೆನ್ 40 ಲ್ಯಾಕ್ಸ್. ಮೋರ್ ದೆನ್ 40 ಲ್ಯಾಕ್ಸ್ ಅಂದರೆ 10% ತೊಗೋಬೇಕು ಸ್ಯಾಲರಿ. 10% ಆಫ್ ಸ್ಯಾಲರಿ ತೊಗೋಬೇಕು. ಆ್ಯಡ್ 10% ಆಫ್ ಕಾಸ್ಟ್ ಆಫ್ ಫರ್ನಿಚರ್. ಇದು ಫಿಕ್ಸ್. ಫರ್ನಿಚರ್ ಮೇಲೆ 10% ಕಾಸ್ಟ್ ಫಿಕ್ಸ್. 10/100 ಫರ್ನಿಚರ್ ಕಾಸ್ಟ್ ಎಷ್ಟೈತಿ. ಫರ್ನಿಚರ್ ಕಾಸ್ಟ್ 1,00,000. ಅಡ್ಜಸ್ಟ್ಮೆಂಟ್ ನಂಬರ್ ಎಫ್ ಅಲ್ಲೇ ಫರ್ನಿಚರ್ ಕಾಸ್ಟ್ 1,40,000. 1,40,000 ಇಂಟು 10% 14,000. ಸಾರಿ 14,000 ತಗೋರಿಲ್ಲ. 14,000 ಬಂತಿಲ್ಲ. ಈಗ ನಮಗೆ ಸ್ಯಾಲರಿ ಬೇಕು. ಸ್ಯಾಲರಿ ಮಾಡೋಕೆ ಫಾರ್ಮುಲಾ ಇದು ಇಲ್ಲಿ ಸ್ಯಾಲರಿ ಅಂತ ಐತಲ್ಲ ಅಲ್ಲೇ ಸ್ಯಾಲರಿ ಮಾಡೋಕೆ ಫಾರ್ಮುಲಾ ಇಲ್ಲ ಐತೆ ನೋಡ್ರಿಪ್ಪ. ಹಾಂ ಸ್ಯಾಲರಿ ಫಾರ್ ರೆಂಟ್ ಫ್ರೀ ಹೌಸ್ ಇಸ್ ಈಕ್ವಲ್ ಟು ಬೇಸಿಕ್ ಸ್ಯಾಲರಿ ಪ್ಲಸ್ ಡಿಯರ್ನೆಸ್ ಅಲಾವೆನ್ಸ್ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಬರಬೇಕದು ಪ್ಲಸ್ ಕಮಿಷನ್ ಆನ್ ಟರ್ನ್ ಓವರ್ ಪ್ಲಸ್ ಬೋನಸ್ ಪ್ಲಸ್ ಆಲ್ ಟ್ಯಾಕ್ಸೇಬಲ್ ಅಲಾವೆನ್ಸ್. ಇದು ನಿಮ್ಮದು ಫಾರ್ಮುಲಾ. ಓಕೆ ಸ್ಟಾರ್ಟ್ ಮಾಡಿರಿ ಸಾಲ್ವ್ ಮಾಡೋಕ್ಕಿದು. ಓಕೆ ಸ್ಟಾರ್ಟ್ ಮಾಡೋಣ. ಸೊ ಇಸ್ ಈಕ್ವಲ್ ಟು ಫಸ್ಟ್ ನಮ್ಗೆ ಏನು ಬೇಕ್ರಿಪ್ಪ. ಫಸ್ಟ್ ನಮಗೆ ಬೇಸಿಕ್ ಸ್ಯಾಲರಿ ಬೇಕು. ಬೇಸಿಕ್ ಸ್ಯಾಲರಿ ನಮ್ಮದು ಬೇಸಿಕ್ ಸ್ಯಾಲರಿ ಎಷ್ಟು ಬಂತು ರೀ ಇಲ್ಲೇ ಐತೆ ನೋಡಿಪ್ಪ. ನಮ್ಮದು ಬೇಸಿಕ್ ಸ್ಯಾಲರಿ ಎಷ್ಟು ಬಂತು ರೀ ಇಲ್ಲೇ 3 लाख ಬಂತು. ಬೇಸಿಕ್ ಸ್ಯಾಲರಿ ಎಷ್ಟು ಬಂತು ಅಂದರೆ 3 लाख ಬಂತು. ತಗೋರಿಪ್ಪ ಬೇಸಿಕ್ ಸ್ಯಾಲರಿ 3 लाख. समझ में आया ना बेसिक सैलरी कितना लो. तो 1 मिनट. बेसिक सैलरी 3 लाख करेक्ट है. प्लस डीएनएस अलावेंस एंटर्स इनटू रिटायरमेंट बेनिफिट बोल के आना सेंटेंस. डीएनएस अलावेंस एंटर्स इनटू रिटायरमेंट बेनिफिट बोल के सेंटेंस आना. कहाँ पे है. एडजस्टमेंट नंबर बी DA 15,000 पर मंथ बट
ಬ್ರ್ಯಾಕೆಟಲ್ಲೇ ₹10,000 ಪರ್ ಮಂತ್ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್. ನಮಗೆ ಬೇಕೇನ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಬೇಕಾ, ಅಲ್ಲೇ क्वेश्चनದಾಗ ब्रैकेट ₹10,000 एंटर्स इंटू रिटायरमेंट बेनिफिट. समझ में आया. हमारे को रेंट फ्री अकोमोडेशन के लिए डियरनेस अलावेंस एंटर्स इंटू रिटायरमेंट बेनिफिट चाहिए. और एडजस्टमेंट नंबर बी के अंदर उन्होंने बोला डीए तुम्हारा टोटल अमाउंट कितना है 15,000. हमारे को 15,000 नहीं चाहिए, हमारे को ब्रैकेट के अंदर ₹10,000 पर मंथ एंटर्स इंटू रिटायरमेंट बेनिफिट वो वाला चाहिए हमारे को. कितना है डीए एंटर्स इंटू रिटायरमेंट बेनिफिट है 10,000 है, तो 10,000 लो. 10,000 इंटू पर मंथ ब्रैकेट कंप्लीट. ओके प्लस ಮತ್ತೇನು ಬೇಕಾ, ಕಮಿಷನ್ ಆನ್ ಟರ್ನ್ ಓವರ್ ಬೇಕು. ಕಮಿಷನ್ ಎಲ್ಲಿದ್ದಿಲ್ಲ, ಕಮಿಷನ್ ಕೊಟ್ಟಿಲ್ಲ. ಓಕೆ ಕಮಿಷನ್ ಕೊಟ್ಟಿಲ್ಲ ಬಿಡ್ರಿ. ಆಮೇಲೆ ಪ್ಲಸ್ ಬೋನಸ್ ಕಮಿಷನ್ ಕೊಟ್ಟಿಲ್ಲ ಅಂದರೆ ನಿಲ್ ಪ್ಲಸ್ ಕಮಿಷನ್ ಕೊಟ್ಟಿಲ್ಲ ನಿಲ್ ಪ್ಲಸ್ ಬೋನಸ್ ಐತಿ. ಬೋನಸ್ ನೋಡ್ರಿಪ್ಪ, ಬೋನಸ್ ಕೊಟ್ಟಿಲ್ಲ, ಬೋನಸ್ ಇಲ್ಲೇ ಕೊಟ್ಟಿಲ್ಲ, ಅದಕ್ಕೆ ಬೋನಸ್ ನಿಲ್. ಬೋನಸ್ ಕೊಟ್ಟಿಲ್ಲ, ಬೋನಸ್ ನಿಲ್ ಪ್ಲಸ್ ऑल टैक्सेबल अलावेंस. एनरी ऑल टैक्सेबल अलावेंस. अलावेंस ಅಂತ ವರ್ಡ್ ಬರಬೇಕು. अलावेंस करके नाम आना यहाँ पे. अलावेंस बोल के नाम आना. कहाँ पे अलावेंस बोल के, बेसिक सैलरी डीएनएस अलावेंस ಆಗಿತ್ತಾ. ಹಾಂ ಸಿ ಸಿ ಎ ಮೀನ್ಸ್ ಸಿಟಿ ಕಾಂಪೆನ್ಸೇಟರಿ ಅಲಾವೆನ್ಸ್. ಹಾಂ ವರ್ಡ್ ಐತಿ, ಅಲಾವೆನ್ಸ್ ಅಂತ ವರ್ಡ್ ಐತಿ. ಎಷ್ಟಿದು ಅಲಾವೆನ್ಸ್ 24,000 ಅಮೌಂಟ್ ಐತಿ. ತಗೋರಿ 24,000 ಅಲಾವೆನ್ಸ್ ತಗೋರಿ. 24,000 ಅಲಾವೆನ್ಸ್ ಅಂತ ವರ್ಡ್ ಬಂತಲ್ಲ ಅಲ್ಲೇ 24,000 ಪ್ಲಸ್ ಮತ್ತು ಯಾವ ಅಲಾವೆನ್ಸ್ ಐತಿ ಇಲ್ಲೇ ಅಲಾವೆನ್ಸ್. ಮತ್ತು ಹಾಂ ಚಿಲ್ಡ್ರನ್ ಎಜುಕೇಷನ್ ಅಲಾವೆನ್ಸ್ ಬಂತಲ್ಲ ಅಲ್ಲಿ ವರ್ಡ್. ಅಲಾವೆನ್ಸ್ ಅಂತ ವರ್ಡ್ ಬಂತಲ್ಲ, ಅಲಾವೆನ್ಸ್ ಅಂತ ಎಷ್ಟೈತಿ ಅಲಾವೆನ್ಸ್ ಅದು 15,600 ತಗೋರಿ. 15,600 ಪ್ಲಸ್ ಮತ್ತು ಯಾವ ಅಲಾವೆನ್ಸ್ ಐತಿ ಮತ್ತು ಓಕೆ ಕನ್ವೇಯನ್ಸ್ ಅಲಾವೆನ್ಸ್ ಅಂತ ಐತಿ. ಆ ವರ್ಡ್ ಅಲಾವೆನ್ಸ್ ಅಂತ ಬಂತಲ್ಲ ಅಲ್ಲಿ ವರ್ಡ್ ಅಲಾವೆನ್ಸ್ ಅಂತ ವರ್ಡ್ ಬಂತು. ಎಷ್ಟು ಬಂತದ್ದು ₹400 ತಗೋರಿ. ₹400 ತಗೋರಿ. 400 ಕರೆಕ್ಟಾ. 400 just a minute. ಸಾರಿ ಇದು ಬೇರೆ ಇದು ಓಪನ್ ಆಗಿತ್ತಾ. ಸರಿಪ್ಪ ಎಲ್ಲಿದ್ದೀವಿ ನಾವು. ಇದು ಮಾಡ್ಕೋಬೇಕಲ್ಲ ಪ್ಲಸ್ 3 lakh ಆಸ್ ಇಟ್ ಈಸ್ 3 lakh ಪ್ಲಸ್ 10,000 ಇಂಟು 12 ಮಾಡಿರಿ 1,20,000 ಪ್ಲಸ್ ನಿಲ್ ಐತಿ 24,000 15,600 ಪ್ಲಸ್ ಇದು ಒಂದು 400 ಎಲ್ಲ ಆ್ಯಡ್ ಮಾಡಿದ್ದು ಎಷ್ಟು ಬರ್ತೈತೆ ರೀ ಇದು. ಯು ವಿಲ್ ಗೆಟ್ ಫಸ್ಟ್ 3 lakh ಪ್ಲಸ್ 1,20,000 प्लस 24,000 प्लस 15,600 प्लस 400 4,60,000 4,60,000 निम्दे एनरी सैलरी. 4,60,000 तुम्हारा क्या है सैलरी. किसका सैलरी फॉर रेंट फ्री हाउस सैलरी ಐತ್ ನೋಡಿಲ್ಲ ಸ್ಯಾಲರಿ 10%. ಓಕೆ 10% ತಗೋಬೇಕಲ್ಲ ಅಲ್ಲೇ 10% ಆಫ್ ಸ್ಯಾಲರಿ ರೆಂಟ್ ಫ್ರೀ ಆಗೋ ಎಷ್ಟಿದು ಸ್ಯಾಲರಿ 4,60,000. 4,60,000 ಇಂಟು 10% ಯು ವಿಲ್ ಗೆಟ್ 46,000 ಪ್ಲಸ್ 14,000 46 ಪ್ಲಸ್ 4 50 60,000 ಈಸ್ ಯುವರ್ ಏನ್ರಿ ಟ್ಯಾಕ್ಸೇಬಲ್ ರೆಂಟ್ ಫ್ರೀ ಅಕೊಮೊಡೇಷನ್. ನಿಮ್ದು ಎಷ್ಟಿಪ್ಪ 60,000 निम्दर टैक्सेबल रेंट फ्री अकोमोडेशन. तुम्हारा टैक्सेबल रेंट फ्री अकोमोडेशन कितना है 60,000. यहाँ पे ले लो रेंट फ्री अकोमोडेशन और वर्किंग नोट नंबर 1 60,000 you have got. ಓಕೆ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನಂಬರ್ ಯಾವುದದು ಎಫ್ ಮುಗಿತಲ್ಲ ಜಿ ನೋಡ್ರಿಪ್ಪ. ಶಿ ಕಾಂಟ್ರಿಬ್ಯೂಟ್ಸ್ 14% ಆಫ್ ಸ್ಯಾಲರಿ ಟು RPF. ನಮಗೆ ಶಿ ಬೇಡ, ನಮಗೆ ಹಿ ಬೇಡ, ನಮಗೆ ಬೇಕು ಓನ್ಲಿ ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟು RPF ಬೇಕು. ಸಮझ में आया.
हमारे को शी भी नहीं चाहिए, हमारे को ही भी नहीं चाहिए, हमारे को कौन चाहिए, हमारे को एम्प्लॉयर चाहिए, एम्प्लॉई नहीं चाहिए। वहाँ देखो ही नहीं चाहिए, डोंट काउंट ही और शी और एम्प्लॉई। सिर्फ किसको देखना आप लोग, एम्प्लॉयर को देखना, किसको, एम्प्लॉयर को। ನೋಡ್ರಿಪ್ಪ ಎಂಪ್ಲಾಯಿ ನೋಡಕ್ಕೆ ಹೋಗ್ಬೇಡ್ರಿ, ಶಿ ನೋಡಕ್ಕೆ ಹೋಗ್ಬೇಡ್ರಿ, ಹಿ ನೋಡಕ್ಕೆ ಹೋಗ್ಬೇಡ್ರಿ, ಓನ್ಲಿ ಎಂಪ್ಲಾಯರ್ ನೋಡ್ರಿ, ಓನ್ಲಿ ಎಂಪ್ಲಾಯರ್. ಶಿ ಕಾಂಟ್ರಿಬ್ಯೂಟ್ಸ್ 14 ಬೇಡ, ಆರ್ ಪಿ ಎಫ್ ಆ್ಯಂಡ್ ಹರ್ ಎಂಪ್ಲಾಯರ್, ಎಂಪ್ಲಾಯರ್ ಅಂತ ಐತಿ. ಎಂಪ್ಲಾಯರ್ ಕಾಂಟ್ರಿಬ್ಯೂಟ್ಸ್ 15%. ಶಿ ಕಾಂಟ್ರಿಬ್ಯೂಟ್ಸ್ ಬೇಡ, ನಮಗೆ ನಮಗೆ ಎಂಪ್ಲಾಯರ್ ಬೇಕು. ಎಂಪ್ಲಾಯರ್ ಕಾಂಟ್ರಿಬ್ಯೂಟ್ಸ್ 15% ಆಫ್ ಸ್ಯಾಲರಿ ತಗೋರಿಪ್ಪ. ಐತೆ ನೋಡ್ರಿ ಅಡ್ಜಸ್ಟ್ಮೆಂಟ್ ನಂಬರ್ ಜಿ. ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಆರ್ ಪಿ ಎಫ್ ಎಟ್ ಎಷ್ಟದ್ದು 15% ಆಫ್ ಸ್ಯಾಲರಿ. ಓಕೆ, 15% ಆಫ್ ಸ್ಯಾಲರಿ. ಎಂಪ್ಲಾಯರ್ ಬೇಕು ನಮಗೆ, ನಮಗೆ ಎಂಪ್ಲಾಯಿ ಬೇಡ, ನಮಗೆ ಶಿ ಬೇಡ, ನಮಗೆ ಹಿ ಬೇಡ, ಎಂಪ್ಲಾಯರ್ ಬೇಕು ನಮಗೆ. ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಆರ್ ಪಿ ಎಫ್ ಎಟ್ 15, ಹರ್ ಎಂಪ್ಲಾಯರ್ ಕಾಂಟ್ರಿಬ್ಯೂಟ್ಸ್ 15% ಆಫ್ ಸ್ಯಾಲರಿ. ಓಕೆ, ಆ್ಯಕ್ಚುಯಲ್ ರಿಸೀವ್ಡ್ ಲೆಸ್ ಎಕ್ಸಾಮ್ಟೆಡ್ ಎಟ್ 12% ಆಫ್ ಸ್ಯಾಲರಿ. ಇದು ನಿಮ್ಮದು ಫಾರ್ಮೆಟ್. ಓಕೆ, ಸ್ಯಾಲರಿ ಫಾರ್ ಆರ್ ಪಿ ಎಫ್ ಬೇಕು ನಮಗೆ, ಸ್ಯಾಲರಿ ಫಾರ್ ಆರ್ ಪಿ ಎಫ್ ಬೇಕು. ಓಕೆ, ವರ್ಕಿಂಗ್ ನೋಟ್ ನಂಬರ್ 2, ಸ್ಯಾಲರಿ ಫಾರ್ ಆರ್ ಪಿ ಎಫ್, ಸ್ಯಾಲರಿ ಫಾರ್ ರಿಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್, ಬೇಸಿಕ್ ಸ್ಯಾಲರಿ ಪ್ಲಸ್ ಡಿ ಎನ್ ಎಸ್ ಅಲವೆನ್ಸ್ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಪ್ಲಸ್ ಕಮಿಷನ್. ಇದು ಫಾರ್ಮುಲಾ. ಈಗ ಸ್ಟಾರ್ಟ್ ಮಾಡೋಣ. ಇದ್ರಾಗ ಇದು ಹಾಕ್ರಿಪ್ಪ, ಅಮೌಂಟ್ ಹಾಕ್ರಿ. ಓಕೆ, ಫಸ್ಟ್ ನಮ್ಗೆ ಏನು ಬೇಕು, ಬೇಸಿಕ್ ಸ್ಯಾಲರಿ ಬೇಕು ನಮಗೆ. ಬೇಸಿಕ್ ಸ್ಯಾಲರಿ ಎಲ್ಲೈತಿ, ಬೇಸಿಕ್ ಸ್ಯಾಲರಿ ಮ್ಯಾಲೆ ಐತಿ ನೋಡ್ರಿಪ್ಪ. ಬೇಸಿಕ್ ಸ್ಯಾಲರಿ ಎಷ್ಟೈತಿ, ಬೇಸಿಕ್ ಸ್ಯಾಲರಿ 3 lakh ಐತಿ. ಬೇಸಿಕ್ ಸ್ಯಾಲರಿ 3 lakh ತಗೋರಿ. ಬೇಸಿಕ್ ಸ್ಯಾಲರಿ ರುಪೀಸ್ 3 lakh. ಬೇಸಿಕ್ ಸ್ಯಾಲರಿ ರುಪೀಸ್ 3 lakh. ಸಾರಿ, ಇದು ಬೋಲ್ಡ್ ಬಂತ, ಬೋಲ್ಡ್ ಬೇಡ. ಬೇಸಿಕ್ ಸ್ಯಾಲರಿ ರುಪೀಸ್ 3 lakh ಕರೆಕ್ಟಾ. ಪ್ಲಸ್ ಡಿ ಎನ್ ಎಸ್ ಅಲವೆನ್ಸ್ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಬೇಕು. ಡಿ ಎನ್ ಎಸ್ ಅಲವೆನ್ಸ್ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಬೇಕು. ಎಲ್ಲಿ ಐತಿದ್ದು ಡಿ ಎನ್ ಎಸ್ ಅಲವೆನ್ಸ್, ಅಡ್ಜಸ್ಟ್ಮೆಂಟ್ ನಂಬರ್ ಬಿ ಅಲ್ಲೇ ನೋಡ್ರಿ, ಕ್ವಶನಲ್ಲಿ ಅಡ್ಜಸ್ಟ್ಮೆಂಟ್ ನಂಬರ್ ಬಿ. ಡಿ ಎನ್ ಎಸ್ ಅಲವೆನ್ಸ್ 50,000 ಪರ್ ಮಂತ್ ಬೇಡ ನಮಗೆ, ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಬೇಕು ನಮಗೆ. ಐತೆ ನೋಡ್ರಿ ಬ್ರ್ಯಾಕೆಟಲ್ಲೇ ರುಪೀಸ್ 10,000 ಪರ್ ಮಂತ್ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಐತಲ್ಲ, ಅದು ತಗೋರಿ. ಡಿ ಎನ್ ಎಸ್ ಅಲವೆನ್ಸ್ 10,000 ಇಂಟು 12. ಓಕೆ, ಪ್ಲಸ್ ಕಮಿಷನ್ ಎಲ್ಲೈತಿ, ಕಮಿಷನ್ ಅಂತ ಎಲ್ಲೈತಿ, ಕಮಿಷನ್ ಅಂತ, ಕಮಿಷನ್ ಎಲ್ಲ ಕೊಟ್ಟಿಲ್ಲ ಅವರು ಕ್ವಶನಲ್ಲಿ ನೋಡ್ರಿ. ಕಮಿಷನ್ ಅಂತ ಕೊಟ್ಟಿಲ್ಲ, ಪೂರ ಕ್ವಶನ್ ನೋಡ್ರಿ, ಕಮಿಷನ್ ಅಂತ ಇಲ್ಲ, ಅದಕ್ಕೆ ಕಮಿಷನ್ ನಿಲ್, ಕಮಿಷನ್ ನಿಲ್. ಓಕೆ, ಈಗ ಪ್ಲಸ್ ಮಾಡಿರಿ ಎಲ್ಲ ನೋಡೋಣ. ಈಗ is equal to 3 lakh as it is, 3 lakh plus 10,000 into 12 ಅಂದರೆ 1,20,000. ಓಕೆ, ಪ್ಲಸ್ ನಿಲ್. ಎಲ್ಲ ಇದು ಮಾಡಿರಿ, ಆ್ಯಡ್ ಮಾಡಿರಿ, ತಡೀರಿ. ಓಕೆ, ನಾವು 3 lakh plus 1,20,000, 4,20,000. 4,20,000 ಇಂದ ಏನ್ರಿಪ್ಪ, ಸ್ಯಾಲರಿ ಫಾರ್ ಆರ್ ಪಿ ಎಫ್. ಸ್ಯಾಲರಿ ಫಾರ್ ಆರ್ ಪಿ ಎಫ್ ಎಷ್ಟು ಬಂತ್ರಿಪ್ಪ, ಈಗ 4,20,000 ತಗೋರಿಪ್ಪ. ಸ್ಯಾಲರಿ ಫಾರ್ ಆರ್ ಪಿ ಎಫ್ ಇಲ್ಲೈತೆ ನೋಡ್ರಿಪ್ಪ. ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಆರ್ ಪಿ ಎಫ್. ಓಕೆ, ತಗೋರಿ. ಎಷ್ಟು ಪರ್ಸೆಂಟ್, 15% ಆಫ್ ಸ್ಯಾಲರಿ ತಗೋರಿ. 15%, 15 ಡಿವೈಡೆಡ್ ಬೈ 100 ಇಂಟು ಸ್ಯಾಲರಿ ಎಷ್ಟು ಬಂತ್ರಿಪ್ಪ ನಮ್ದು, 4,20,000 ಬಂತು स्यालरी. समझ में आने, 4,20,000 हमारी क्या है, सैलरी निकली. हाँ, ओके करो इसको, सॉरी बोल लेंगे इसको. कितना था इसका, 15% निकाले तो 4,20,000 इंटू 15% कितना आएगा, 63,000 आएगा इसका. 63,000 करेक्ट है. अब यहाँ पे देखो, लेस 12 एग्जेम्प्टेड एट 12% ऑफ सैलरी. ओके, हमारा लिमिट हाँ ये 12%, 12/100 इंटू सैलरी कितनी हमारी, वही 4,20,000. 4,20,000 कितना आएगा इसको करेक्ट करने के बाद में, 4 लाख, सॉरी जस्ट 4,20,000 इंटू 12%, 50,400 आएगा. 50,400. ओके,
अब इसमें से निकालना किसको, माइनस करना है इसको भी, माइनस ಮಾಡಿರಪ್ಪ ಅದು जस्ट ಬೋಲ್ಡ್ ತೆಗಿತೀನಿ ಬೇಡ ಅದು ಹಾಂ 63,000 ಮೈನಸ್ 50,400 12,600 ಬಂದು ನೋಡ್ರಿಪ್ಪ 12,600 ಇದು ಬೋಲ್ಡ್ ಬೇಡ करेक्ट है समझ में आना इसको ऐसे करते हैं इसको सॉल्व ओके adjustment number G done next adjustment number H last adjustment interest on the above fund credited at 14% per annum rupees 42,000 बरीरी adjustment number H interest credited towards RPF at 14% readymade amount ಅವರು ಕೂಡ ನಮಗೆ readymade amount ಎಷ್ಟು 42,000 readymade amount 42,000 ತಗೋರಿಪ್ಪ readymade amount just readymade amount 42,000 readymade amount ಅವರು ಕೊಟ್ಟ readymade amount 42,000 ಕರೆಕ್ಟಾ ಬಟ್ ಆಸ್ ಪರ್ ರೂಲ್ಸ್ ನಾವು ಲೆಸ್ ಮಾಡ್ಕೋಬೇಕು ಲೆಸ್ ಎಕ್ಸಾಮ್ಟೆಡ್ ಅಟ್ 9.5% ನಾವು ಲೆಸ್ ಮಾಡ್ಕೋಬೇಕು ಓಕೆ ಇದು ಹೆಂಗೈತೆ ನೋಡ್ರಿಪ್ಪ ಇದೆ ಹಾಂ ಫಸ್ಟ್ ಏನು ಮಾಡಿರಿ ಅಮೌಂಟ್ ಬರೀರಿ ಅಮೌಂಟ್ ಎಷ್ಟೈತೆ ರೀ 42,000 ಐತಿ ಅಮೌಂಟ್ ತಗೋರಿ 42,000 ಅಂತ ಬರೀಪ್ಪ ಅಮೌಂಟ್ 42,000 ಇಂಟು 9.5 ತರ ಇದು 9.5 ಇದು ಮ್ಯಾಲೆ ಇಡ್ರಿ 9.5 ಮ್ಯಾಲೆ ಡಿವೈಡೆಡ್ ಬೈ ಅವರು ರೇಟ್ ಕೊಟ್ಟಾರಲ್ಲ ಅವರು ರೇಟ್ ಅದು ಕೆಳಗಡೆ ಬೈ 14 ಈ ಥರ ಮಾಡ್ಬೇಕು ನೋಡ್ರಿ ಸಿಂಪಲ್ ಏನ್ರಿ ಅಮೌಂಟ್ ಅವರು ಕೊಟ್ಟಾರಲ್ಲ 14,000 ಅಂತ 42,000 ರೆಡಿಮೇಡ್ ಕೊಟ್ಟಾರಲ್ಲ ಅವರು 42,000 ತಗೋರಿ ಫಸ್ಟ್ ಬ್ರ್ಯಾಕೆಟಲ್ಲಿ ಇಂಟು ನಿಮ್ದು ಲಿಮಿಟ್ ಎಷ್ಟ್ರಿಪ್ಪ 9.5 ನೀವು ಲೆಸ್ ಮಾಡ್ಕೋಬೇಕು 9.5 ಮ್ಯಾಲೆ डिवाइडेड बाय ಕೆಳಗಡೆ 14 ಅವರು ಕೊಟ್ಟಾರಲ್ಲ ರೇಟ್ ಅದು 14 ಕೆಳಗಡೆ समझ में आने वो रेट नीचे लिखना ओके ಈಗ ಸಾಲ್ವ್ ಮಾಡಿದ್ದು ಎಷ್ಟು ನೋಡೋಣ ಸರಿ ಬರೀ ಅಲ್ಲೇ ಹೋಗ್ತದೆ ಇದು 42,000 into 9.5 divided by 14 28,500 ಈಗ ಮಾಡ್ರಿಪ್ಪ ನೋಡೋಣ ಎಷ್ಟು ಬರ್ತೈತೆ ಇದು ಮಾಡಿದ ಮೇಲೆ ಸರಿ ಬರೀ ಅಲ್ಲಿ ಹೋಗ್ತೈತೆ ಇದು 42,000 minus 28,500 you will get 13,500 ಎಲ್ಲ ಮುಗಿತು ನೋಡ್ರಿಪ್ಪ A B C D इंद ಎಲ್ಲ H मटा पूरा आइटम्स मुगी सभी आइटम्स हमारे क्या हुए ख़त्म हो गए अब इसको टोटल करेंगे क्या करेंगे टोटल करेंगे अभी इसको सभी को ऑर्डर कॉलम हमारा पूरा टोटल करेंगे इसका कितना था देखेंगे अभी ओके फर्स्ट 3 लाख प्लस 1,80,000 प्लस 24,000 प्लस 15,600 प्लस 400 प्लस 60,000 प्लस 12,600 प्लस 13,500 you will get 6,06,100 6,06,100 ಇದು ನಿಮ್ದು ಏನ್ರಿಪ್ಪ ग्रॉस सैलरी ये तुम्हारा क्या है ग्रॉस सैलरी ओके ओके सो हम लोग कहाँ पे थे अभी ग्रॉस सैलरी हमारे को मिल गया अभी लेस डिडक्शंस अंडर सेक्शन 16 इनकम फ्रॉम सैलरी ಒಳಗ ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ಕಂಪಲ್ಸರಿ ಮಾಡ್ಕೋಬೇಕು ನೀವು ಇದು ಲೆಸ್ ಕಂಪಲ್ಸರಿ ಮಾಡ್ಕೋಬೇಕು ನೀವು ಓಕೆ ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 16 ಇದರಾಗ ರೋಮನ್ ನಂಬರ್ 1 ಸ್ಟ್ಯಾಂಡರ್ಡ್ ಡಿಡಕ್ಷನ್ ರೋಮನ್ ನಂಬರ್ 2 ಎಂಟರ್ಟೈನ್ಮೆಂಟ್ ಅಲವೆನ್ಸ್ ರೋಮನ್ ನಂಬರ್ 3 ಪ್ರೊಫೆಷನಲ್ ಟ್ಯಾಕ್ಸ್ ಮೂರು ಐಟಮ್ ಕಂಪಲ್ಸರಿ ಬರಬೇಕಿಲ್ಲ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಗೌರ್ಮೆಂಟ್ ಎಂಪ್ಲಾಯಿ ಇರಲಿ ಪ್ರೈವೇಟ್ ಎಂಪ್ಲಾಯಿ ಇರಲಿ ಯಾರು ಇರಲಿ ಕಂಪಲ್ಸರಿ ಅವ್ರಿಗೆ ಕೊಡಬೇಕು ಎಷ್ಟು ಕೊಡಬೇಕು ಅವರಿಗೆ 50,000 ಕಂಪಲ್ಸರಿ ಕೊಡಬೇಕು गवर्नमेंट एम्प्लॉय इरली प्राइवेट एम्प्लॉय इरली यारू इरली स्टैंडर्ड डिडक्शन कंपलसरी 50,000 कोडबेक समझ में आया स्टैंडर्ड डिडक्शन कंपलसरी कितना देना तुम लोग 50,000 देना किसको प्राइवेट एम्प्लॉयज रहने दो या तो गवर्नमेंट एम्प्लॉयज रहने दो स्टैंडर्ड डिडक्शन कितना है कंपलसरी 50,000 करेक्ट है एंटरटेनमेंट अलावेंस गवर्नमेंट एम्प्लॉयज को आता एंटरटेनमेंट अलाउंस किसको आता है ओनली गवर्नमेंट एम्प्लॉयज को 5,000 तक आता है किसको
गवर्नमेंट एम्प्लॉयज़ को एंटरटेनमेंट अलाउंस 5000 आता, बट प्राइवेट एम्प्लॉयज़ के लिए एंटरटेनमेंट अलाउंस नहीं आता. तो श्रीमती उषा रानी क्या है, प्राइवेट एम्प्लॉय है, तो उसको एंटरटेनमेंट अलाउंस नहीं आता. ತಿಳಿತಾ ಏನ್ರಿ, ಎಂಟರ್ಟೈನ್ಮೆಂಟ್ ಅಲವೆನ್ಸ್ ಓನ್ಲಿ ಗವರ್ಮೆಂಟ್ ಎಂಪ್ಲಾಯೀಸ್ಗೆ ಕೊಡ್ಬೇಕು, 5000 ರೂಪಾಯಿ ಕೊಡ್ಬೇಕು ಅವರಿಗೆ. ಬಟ್ ಪ್ರೈವೇಟ್ ಎಂಪ್ಲಾಯೀಸ್ಗೆ ಎಂಟರ್ಟೈನ್ಮೆಂಟ್ ಅಲೌನ್ಸ್ ಕೊಡೋಕೆ ಬರಂಗಿಲ್ಲ. ಈ ಶ್ರೀಮತಿ ಉಷಾರಾಣಿ ಪ್ರೈವೇಟ್ ಎಂಪ್ಲಾಯಿ, ಶ್ರೀಮತಿ ಉಷಾರಾಣಿಗೆ ಎಂಟರ್ಟೈನ್ಮೆಂಟ್ ಅಲೌನ್ಸ್ ಕೊಡೋಕೆ ಬರಂಗಿಲ್ಲ, ಅದಕ್ಕೆ ಡ್ಯಾಶ್ ಡ್ಯಾಶ್. ತಿಳಿತಾ. ಪ್ರೊಫೆಷನಲ್ ಟ್ಯಾಕ್ಸ್ ಕ್ವಶನ್ ಒಳಗೆ ಕೊಟ್ಟಿಲ್ಲ. ಕ್ವಶನ್ ನಂಬರ್ 8 ABCD ಇಂದ H ಮಟ್ಟ ಓದ್ರಿ, ಪ್ರೊಫೆಷನಲ್ ಟ್ಯಾಕ್ಸ್ ಅಂತ ಕೊಟ್ಟಿಲ್ಲ, ಅದಕ್ಕೆ ತೊಗೊಳಕ್ಕೆ ಹೋಗ್ಬೇಡ್ರಿ. ಪ್ರೊಫೆಷನಲ್ ಟ್ಯಾಕ್ಸ್ ಕೊಟ್ಟಿಲ್ಲ, ಅದಕ್ಕೆ ತೊಗೊಳಕ್ಕೆ ಹೋಗ್ಬೇಡ್ರಿ, ಡ್ಯಾಶ್ ಡ್ಯಾಶ್. ಕರೆಕ್ಟಾ. ಈಗ 50,000 ಪ್ಲಸ್ ಡ್ಯಾಶ್ ಡ್ಯಾಶ್ 50,000 50,000 ಪ್ಲಸ್ ಡ್ಯಾಶ್ ಡ್ಯಾಶ್ 50,000 ಹೌದಲ್ಲ. 50,000 ಬರೀ 50,000 ಸಾರಿ ನೋಡಿರಿ, ಬರೀ 50,000 ಅಷ್ಟೇ ಐತಿ ಇಲ್ಲೇ, ಇಲ್ಲ ಎಲ್ಲ ಆ್ಯಡ್ ಮಾಡಿ ಇಲ್ಲೇ ಬರೀಬೇಕು. 50,000 ಐತಿ ಅಷ್ಟೇ. ಓಕೆ, ಈಗ ಮಾಡಿರಿ 6,06,100 6,06,100 minus 50,000, you will get 5,56,100 5,56,100. okay, this is the method of solving this question. ಇದು ನಿಮ್ದು ಏನ್ರಿ, ಇನ್ಕಮ್ ಫ್ರಮ್ ಸ್ಯಾಲರಿ. ಇದು ನಿಮ್ದು ಇನ್ಕಮ್ ಫ್ರಮ್ ಸ್ಯಾಲರಿ. ಓಲ್ಡ್ ಮೆಥಡಿಂದ ರೆಂಟ್ ಫ್ರೀ ಅಕೊಮಡೇಷನ್ ಮಾಡಿರಿ, ನೀವು ಬೇರೆ ಆನ್ಸರ್ ಬರ್ತೈತೆ ರೀ. ಓಲ್ಡ್ ಮೆಥಡಿಂದ ರೆಂಟ್ ಫ್ರೀ ಅಕೊಮಡೇಷನ್ ಮಾಡಿರಿ, ಬೇರೆ ಮೆಥಡ್ ಬರ್ತೀರಿ. ಬಟ್ ಇದು ಅಸೆಸ್ಮೆಂಟ್ ಇಯರ್ 25-26 ಬೇಸ್ ಮೇಲೆ ಐತಿದ್ದು. ಓಕೆ, ನೀವು ಹಿಂಗೆ ಮಾಡಿರಿ ಅಂತ ನಿಮ್ಗೆ ಹೇಳಿನ ನಾನು. ಓಕೆ, ಇದು ನಿಮ್ದು ಇನ್ಕಮ್ ಫ್ರಮ್ ಸ್ಯಾಲರಿ. समझ में आया? ये तुम्हारा इनकम फ्रॉम सैलरी है. क्वेश्चन नंबर 8, क्वेश्चन नंबर 8 का सोल्यूशन है ये. आई विल जस्ट मिनिमाइज. क्वेश्चन नंबर 8 सोल्यूशन, इनकम फ्रॉम सैलरी, total format, income from salary total format. This is the working note. This is the working note. Hope you guys understood all the methods clearly. Okay, question number 8. After this we will go for question number 9. Sorry, question number 9 ಬೇಡ, ಯಾಕಂದ್ರೆ question number 9 ಥಿಯರಿ ಐತ್ರಿ. ರೈಟ್ ಶಾರ್ಟ್ ನೋಟ್ಸ್ ಆನ್ ಎನಿ 2 ಆಫ್ ದ ಫಾಲೋವಿಂಗ್. ಅಲಾವೆನ್ಸಸ್ ಬಗ್ಗೆ ಥಿಯರಿ ಐತಿ, ಪರ್ಕ್ಯೂಸಿಟ್ಸ್ ಆಫ್ ಮೋಟರ್ ಕಾರ್ ಬಗ್ಗೆ ಥಿಯರಿ ಐತಿ, ರೂಲ್ಸ್ ಫಾರ್ ಡಿಟರ್ಮೈನಿಂಗ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಇಂಡಿವಿಜುವಲ್ ಐತಿ, ಅಗ್ರಿಕಲ್ಚರ್ ಇನ್ಕಮ್ ಬಗ್ಗೆ ಐತಿ. ಥಿಯರಿ ಸ್ವಲ್ಪ ಓದಿ ಹೋಗ್ರಿಪ್ಪ. ನಾ ಕ್ವಶನ್ ನಂಬರ್ 10 ನೋಡ್ತೀನಿ. ಕ್ವಶನ್ ನಂಬರ್ 10. ಕ್ವಶನ್ ನಂಬರ್ 10. Okay, question number 10. Question number 10 ನೋಡ್ರಿ, ಇಲ್ಲಿ ಐತಿ ನೋಡ್ರಿಪ್ಪ. ಫ್ರಾಮ್ ದ ಫಾಲೋವಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ಎ ಮರ್ಚೆಂಟ್. ಮರ್ಚೆಂಟ್ ಮೀನ್ಸ್ ಅ ಬಿಸ್ನೆಸ್ ಮ್ಯಾನ್ for the year ending 31st March 2024 and given additional information, compute his income from business for the assessment year 24-25. okay, so computation, answer number 10, heading computation of income from business of merchant for the assessment year 24-25. particulars rupees ಅಂದ್ರೆ amount. ಫಸ್ಟ್ ಏನು ತೊಗೋಬೇಕು ನೀವು ಇನ್ಕಮ್ ಫ್ರಮ್ ಬಿಸ್ನೆಸ್ ಮಾಡುವಾಗ? ಫಸ್ಟ್ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಲೇನಾ. ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಎಲ್ಲೈತಿ? ಇಲ್ಲೈತಿ ನೋಡ್ರಿಪ್ಪ, ನೆಟ್ ಪ್ರಾಫಿಟ್ ಲಾಸ್ಟ್ ಐಟಮ್. ಟು ನೆಟ್ ಪ್ರಾಫಿಟ್ 1,11,000 ಅಂತ ಐತಿ, ಇದು ನಿಮ್ದು ನೆಟ್ ಪ್ರಾಫಿಟ್. ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಎಷ್ಟು ರೀ? 1,11,000. ಕರೆಕ್ಟಾ? ಇಲ್ಲಿ ಆ್ಯಡ್ ಅಂತ ಬರೀಬೇಕು. ಇಲ್ಲಿ ಏನು ಬರೀಬೇಕು? ಇಲ್ಲಿ ಆ್ಯಡ್ ಅಂತ ಬರೀಬೇಕು. ಆ್ಯಡ್ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್. ಏನ? ಆ್ಯಡ್ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್. ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಅರ್ಥ ಏನ್ರಿಪ್ಪ? ನಾಟ್ ರಿಲೇಟೆಡ್ ಟು ಬಿಸ್ನೆಸ್. ಆ ಟೈಪ್ ಎಕ್ಸ್ಪೆನ್ಸಸ್ ಅದು ನಾಟ್ ರಿಲೇಟೆಡ್ ಟು ಬಿಸ್ನೆಸ್ ಬರಬೇಕದು. ಆ್ಯಡ್ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಮೀನ್ಸ್ ನಾಟ್ ರಿಲೇಟೆಡ್ ಟು ಬಿಸ್ನೆಸ್ ಎಕ್ಸ್ಪೆನ್ಸ್, ಲೆಸ್ ಇನ್ಕಮ್ ಚಾರ್ಜೇಬಲ್ ಅಂಡರ್ ಅದರ್ ಹೆಡ್ಸ್ ಆ್ಯಂಡ್ ಎಕ್ಸೆಂಪ್ಟೆಡ್ ಇನ್ಕಮ್ಸ್. ಲೆಸ್ ಇನ್ಕಮ್ ಚಾರ್ಜೇಬಲ್ ಅಂಡರ್ ಅದರ್ ಹೆಡ್ಸ್ ಆ್ಯಂಡ್ ಎಕ್ಸೆಂಪ್ಟೆಡ್ ಇನ್ಕಮ್ಸ್. ಓಕೆ, ಇದು ತಗೋಬೇಕು ನೋಡ್ರಿಪ್ಪ. ಲೆಸ್ ಇನ್ಕಮ್ ಚಾರ್ಜೇಬಲ್ ಅಂಡರ್ ಅದರ್ ಹೆಡ್ಸ್ ಆ್ಯಂಡ್ ಎಕ್ಸೆಂಪ್ಟೆಡ್ ಇನ್ಕಮ್ಸ್. ಓಕೆ, ಸರಿ, ಫಸ್ಟ್ ನೋಡೋಣ್ರಿ ಬರ್ರಿ. ಟು ಸ್ಯಾಲರೀಸ್ ಅಂಡ್ ಲೆಫ್ಟ್ ಸೈಡ್ ಪೂರಾ ಎಕ್ಸ್ಪೆನ್ಸಸ್, ರೈಟ್ ಸೈಡ್ ಪೂರಾ ಇನ್ಕಮ್ಸ್. ನಮಗೆ ಫಸ್ಟ್ ಏನು ಬೇಕು? ಎಕ್ಸ್ಪೆನ್ಸ್ ಬೇಕು ನಮಗೆ. ಡಿಸ್ಅಲೌಡ್ ಎಕ್ಸ್ಪೆನ್ಸ್ ಬೇಕು ನಮಗೆ ಫಸ್ಟ್.
ನೋಡ್ರಿ ಇಲ್ಲಿ ಟು ಸ್ಯಾಲರೀಸ್ ಟು ಸ್ಟಾಫ್ ಅಂತ ಐತಿ. ಸ್ಯಾಲರೀಸ್ ಟು ಸ್ಟಾಫ್ ಬಿಸ್ನೆಸ್ಗೆ ರಿಲೇಟೆಡ್ ಐತಿ ಏನ್ರಿ. ಸ್ಯಾಲರೀಸ್ ಟು ಸ್ಟಾಫ್ ಬಿಸ್ನೆಸ್ಗೆ ರಿಲೇಟೆಡ್ ಐತಿ. ನಮಗೆ ನಾಟ್ ರಿಲೇಟೆಡ್ ಟು ಬಿಸ್ನೆಸ್ ಬೇಕು. ಸ್ಯಾಲರಿ ಟು ಸ್ಟಾಫ್ ಬಿಸ್ನೆಸ್ಗೆ ರಿಲೇಟೆಡ್ ಐತಿ, ನಮಗೆ ನಾಟ್ ರಿಲೇಟೆಡ್ ಟು ಬಿಸ್ನೆಸ್ ಬೇಕು ನಮಗೆ. ಐತಲ್ಲ ಅಲ್ಲೇ ನಾಟ್ ಡಿಸ್ ಅಲೌಡ್ ಎಕ್ಸ್ಪೆನ್ಸ್ ಅರ್ಥ ಏನ್ರಿಪ್ಪ, ನಾಟ್ ರಿಲೇಟೆಡ್ ಟು ಬಿಸ್ನೆಸ್ ಅಂತ ಐತಿ. ನಮಗೆ ನಾಟ್ ರಿಲೇಟೆಡ್ ಟು ಬಿಸ್ನೆಸ್ ಬೇಕು, ಬಟ್ ಸ್ಯಾಲರೀಸ್ ಟು ಸ್ಟಾಫ್ ಬಿಸ್ನೆಸ್ಗೆ ರಿಲೇಟೆಡ್ ಐತಿ, ಅದಕ್ಕೆ ಬೇಡ. ಬಟ್ ಅಡ್ಜಸ್ಟ್ಮೆಂಟ್ ನೋಡ್ರಿಪ್ಪ ಅದ್ರ ಬಗ್ಗೆ. ಅಡ್ಜಸ್ಟ್ಮೆಂಟ್ ಅಡಿಷನಲ್ ಇನ್ಫಾರ್ಮೇಷನ್. ನಂಬರ್ 1, salaries include rupees 24,000 being salary to proprietor. Okay, salary to proprietor is disallowed. Salary to proprietor ತಗೋಬೇಕು, ಬರಿಲ್ಲ ಸ್ಯಾಲರಿ ಅಂತ ಬರಿಲ್ಲ, ಸ್ಯಾಲರಿ ಅಂತ ಬರೀರಿ. ಸ್ಯಾಲರಿ ಇನ್ಕ್ಲೂಡ್ ಸ್ಯಾಲರಿ ಟು ಪ್ರಾಪರೇಟರ್. ಸ್ಯಾಲರಿ ಟು ಪ್ರಾಪರೇಟರ್ ತಗೋಬೇಕು. ಎಷ್ಟಿದ್ರಿ 24,000 ತಗೋರಿ. समझ में आया. सैलरी टू प्रॉपर्टर क्या है बोलो हमारा, नॉट रिलेटेड टू बिजनेस. ओनर इज डिफरेंट, बिजनेस इज डिफरेंट. समझ में आया. डिस अलाउड एक्सपेंस का मतलब क्या है बोलो, ऐसे एक्सपेंस जो बिजनेस के रिलेटेड नहीं है, बिजनेस को छोड़ के बाहर के एक्सपेंस. तो सैलरी टू स्टाफ क्या होता, बिजनेस के रिलेटेड होता. हमारे को सैलरी टू स्टाफ नहीं चाहिए, हमारे को सैलरीज इंक्लूड टू. हाँ, सैलरी टू प्रॉपर्टर क्या होता, पर्सनल होता, तो लेना इसको. ओके, डन. सेकेंड आइटम, टू इंटरेस्ट ऑन कैपिटल. ओके, इंटरेस्ट ऑन कैपिटल इज डिसअलाउड एक्सपेंस. इंटरेस्ट ऑन कैपिटल तगोरी एष्टೈತಿ 6,000 तगोरी. समझ में आया. ओके, नेक्स्ट टू जनरल एक्सपेंस. जनरल एक्सपेंस इज बिजनेस एक्सपेंस. जनरल एक्सपेंस इज बिजनेस एक्सपेंस. ओके, जनरल एक्सपेंस ಬಗ್ಗೆ ಅಡ್ಜಸ್ಟ್ಮೆಂಟ್ ಐತಿ ಮತ್ತಿಲ್ಲ. ಜನರಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ₹5,000 ಕಾಂಪೆನ್ಸೇಷನ್ ಪೇಡ್ ಟು ಆನ್ ಅಕೌಂಟೆಂಟ್ ಹೂ ಹ್ಯಾಡ್ ಟು ಬಿ ರಿಮೂವ್ಡ್ from service in the interest of business. Okay, obviously general expense business expense ಐತಿ. ಇಲ್ಲಿ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಬಿಸ್ನೆಸ್ ಬಗ್ಗೆನೂ ಐತಿ. ಬಿಸ್ನೆಸ್ ಬಗ್ಗೆ ಬಿಸ್ನೆಸ್ ಬರಂಗಿಲ್ಲ, ಅದಕ್ಕೆ ಜನರಲ್ ಎಕ್ಸ್ಪೆನ್ಸ್ ತಗೊಳಕ್ ಹೋಗ್ಬೇಡ್ರಿ. सेकेंड एडजस्टमेंट भी क्या है हमारा, वो इन द इंटरेस्ट ऑफ बिजनेस बोल के दिया नहीं, इन द इंटरेस्ट ऑफ बिजनेस बोल के दिया. हमारे को बिजनेस नहीं चाहिए तो उसको जनरल एक्सपेंस को हम लोग नहीं लेते, छोड़ो उसको. नेक्स्ट नोड्री ಏನೈತಿ, ಬ್ಯಾಡ್ ಡೇಟ್ಸ್. ಬ್ಯಾಡ್ ಡೇಟ್ಸ್ ಈಸ್ ಬಿಸ್ನೆಸ್ ಎಕ್ಸ್ಪೆನ್ಸ್, ಬರಂಗಿಲ್ಲ. ಅಡ್ವರ್ಟೈಸ್ಮೆಂಟ್ ಯಾಕೆ ಮಾಡ್ತೀರಿಪ್ಪ, ಬಿಸ್ನೆಸ್ ಸಂಬಂಧ ಅಡ್ವರ್ಟೈಸ್ಮೆಂಟ್ನು ಬರಂಗಿಲ್ಲ, ಬಿಸ್ನೆಸ್ ಎಕ್ಸ್ಪೆನ್ಸ್ ಅದು, ಅದಕ್ಕೆ ಬರಂಗಿಲ್ಲ. ಇನ್ಶೂರೆನ್ಸ್ ಪ್ರೀಮಿಯಂ ಫೈರ್ ಅಂತ ಐತಿ. ಫೈರ್ ಇನ್ಶೂರೆನ್ಸ್ ಪ್ರೀಮಿಯಮ್ ಬಿಸ್ನೆಸ್, ಬಟ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಪರ್ಸನಲ್. ಬಟ್ ಲೈಫ್ ಇನ್ಶೂರೆನ್ಸ್ ಅಂತ ಕೊಟ್ಟಿಲ್ಲ ಇಲ್ಲಿ, ಫೈರ್ ಇನ್ಶೂರೆನ್ಸ್ ಅಂತ ಐತಿ. फायर इंश्योरेंस प्रीमियम बिजनेस एक्सपेंस बरंगिल्ला. समझ में आया. फायर इंश्योरेंस प्रीमियम क्या है, बिजनेस का एक्सपेंस है, हम लोग नहीं लेते. अगर उसी की प्लेस पे लाइफ इंश्योरेंस प्रीमियम बोल के आया तो हम लोग लेते, बट यहाँ पे फायर इंश्योरेंस प्रीमियम है तो हम लोग नहीं लेते. डेप्रीसिएशन तगोबेक. ओके, डेप्रीसिएशन तगोबेक. डेप्रीसिएशन अमाउंट एष्टೈತಿ, डेप्रीसिएशन 11,000 ಐತಿ. ಅಡ್ಜಸ್ಟ್ಮೆಂಟ್ ಐತಿ ಡೆಪ್ರಿಸಿಯೇಷನ್. ಅಡ್ಜಸ್ಟ್ಮೆಂಟ್ ನಂಬರ್ 3, depreciation allowable as per IT rules ₹8,000. old depreciation minus new depreciation 11,000 minus 8,000, you will get 3,000 depreciation. okay, ಎಲ್ಲಿದು sorry, ಡೆಪ್ರಿಸಿಯೇಷನ್ ಓಲ್ಡ್ 11,000 ಐತಿ, ಮೈನಸ್ ಅಡ್ಜಸ್ಟ್ಮೆಂಟ್ ಅಲ್ಲಿ 8,000 ಐತಿ, ಮೈನಸ್ ಮಾಡಿ ಬರೀರಿಪ್ಪ ಅಲ್ಲಿ 3,000 ಅಂತ. ಡನ್. ಓಕೆ, ನೆಕ್ಸ್ಟ್ ನೋಡ್ರಿಪ್ಪ, ಟು ಆರ್ ಬಿ ಡಿ ಅಂತ ಐತಿ ಕ್ವಶನ್ ಅಲ್ಲಿ ಮೇಲೆ. ಟು ಆರ್ ಬಿ ಡಿ. ಆರ್ ಬಿ ಡಿ ಅಂದ್ರೆ ಏನ್ರಿಪ್ಪ, ಟು ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್. ಬ್ಯಾಡ್ ಡೆಟ್ಸ್ ಬರಂಗಿಲ್ಲ, ಬ್ಯಾಡ್ ಡೆಟ್ಸ್ ಬರಂಗಿಲ್ಲ, ಬಟ್ ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ತಗೋಬೇಕು 4,000. ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ತಗೋಬೇಕು 4,000 ತಗೋಬೇಕು. ಡನ್. ಅದು ಡಿಸ್ ಅಲೌಡ್ ಎಕ್ಸ್ಪೆನ್ಸ್. ಅದು ಇನ್ಕಮ್ ಟ್ಯಾಕ್ಸ್ ಪರ್ಸನಲ್ ಅಂದರೆ ಡಿಸ್ ಅಲೌಡ್ ಎಕ್ಸ್ಪೆನ್ಸ್ ತಗೋಬೇಕು. ಇನ್ಕಮ್ ಟ್ಯಾಕ್ಸ್ ಪರ್ಸನಲ್ ಅಂದರೆ ಡಿಸ್ ಅಲೌಡ್ ಎಕ್ಸ್ಪೆನ್ಸ್ ತಗೋಬೇಕು 14,000 ಅಂತ. ಕರೆಕ್ಟಾ. ಡೊನೇಷನ್ನು ಪರ್ಸನಲ್ ತಗೋಬೇಕು 4,000. ಡೊನೇಷನ್ನು ಪರ್ಸನಲ್, ಡಿಸ್ ಅಲೌಡ್ ಎಕ್ಸ್ಪೆನ್ಸ್ ಅದು ತಗೋಬೇಕು 4,000 ಅಂತ. ಕರೆಕ್ಟಾ. ಕಾರ್ ಎಕ್ಸ್ಪೆನ್ಸ್ ತಗೋಬೇಕು ಬೇಡ ಅಂದರೆ ಅಡ್ಜಸ್ಟ್ಮೆಂಟ್ ಕೊಡಬೇಕಿಲ್ಲ. ಕಾರ್ ಎಕ್ಸ್ಪೆನ್ಸ್ ಬಗ್ಗೆ ಅಡ್ಜಸ್ಟ್ಮೆಂಟ್ ಕೊಡಬೇಕಿಲ್ಲ. ಪರ್ಸನಲ್ ಐತಿ, ಹಾಫ್ ಪರ್ಸನಲ್ ಐತಿ. ಪರ್ಸನಲ್ ಅಂದರೆ ತಗೋಬೇಕು, ಆಫೀಸ್ ಅಂದರೆ ಬರಂಗಿಲ್ಲ. ನಾರ್ಮಲಿ ಕಾರ್ ಎಕ್ಸ್ಪೆನ್ಸ್ ಆಫೀಸ್ಗೆ ಯೂಸ್ ಮಾಡ್ತಾರಿಪ್ಪ, ಅದಕ್ಕೆ ಬರಂಗಿಲ್ಲ. ಬೈ ಚಾನ್ಸ್ ಇಲ್ಲಿ ಹಾಫ್ ಪರ್ಸನಲ್ ಹಾಫ್ ಆಫೀಸ್ ಅಂದರೆ ಹಾಫ್ ಪರ್ಸನಲ್ ತಗೋಬೇಕಿಲ್ಲ. ಹಾಫ್ ಪರ್ಸನಲ್ ತಗೋಬೇಕು. ಪರ್ಸನಲ್ ಅಂದರೆ ತಗೋಬೇಕು, ಬಟ್ ಕಾರ್ ಎಕ್ಸ್ಪೆನ್ಸ್ ಬಗ್ಗೆ ಏನೋ ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ ಅವರು, ಅದಕ್ಕೆ ಬೇಡ್ರಿ ಕಾರ್ ಎಕ್ಸ್ಪೆನ್ಸ್. ತಿಳಿತಾ. ಓಕೆ, ಮುಗಿತು ಎಲ್ಲ. ಆ್ಯಡ್ ಮಾಡಿರಿಪ್ಪ ಎಲ್ಲ. ಇದು 24,000 ಪ್ಲಸ್ 6,000 ಪ್ಲಸ್ 3,000 ಪ್ಲಸ್ 4,000 ಪ್ಲಸ್ 14 ಪ್ಲಸ್ 4 ಎಷ್ಟು ಸೀರೀಸ್ ಎಲ್ಲ 55,000 ऐड ಮಾಡ್ಕೋಬೇಕು. 1,11,000 प्लस 55,000 दोनों का ऐड करो, आपको मिलेगा कितना 1,66,000. ठीक है.
ನೆಕ್ಸ್ಟ್ ಲೆಸ್ ಇನ್ಕಮ್ ಚಾರ್ಜೇಬಲ್ ಅಂಡರ್ ಅದರ್ ಹೆಡ್ಸ್ ಆ್ಯಂಡ್ ಎಕ್ಸೆಂಪ್ಟೆಡ್ ಇನ್ಕಮ್ಸ್. ಇನ್ಕಮ್ಸ್ ನೋಡ್ಬೇಕಂದ್ರೆ ರೈಟ್ ಸೈಡ್ ಹೋಗ್ಬೇಕು, ಬೈ ಸೈಡ್ ಹೋಗ್ರಿಪ್ಪ. ಗ್ರಾಸ್ ಪ್ರಾಫಿಟ್ ಬರಂಗಿಲ್ಲ. ಪ್ರಾಫಿಟ್ ಆನ್ ಸೇಲ್ ಆಫ್ ಕಾರ್ ಏನ್ರಿ ಇದು ಬಿಸ್ನೆಸ್ ಇನ್ಕಮ್ ಇಲ್ಲ, ಇದು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ತಗೋಬೇಕಿದು. ಪ್ರಾಫಿಟ್ ಆನ್ ಸೇಲ್ ಆಫ್ ಕಾರ್ ತಗೋಬೇಕು. ಎಷ್ಟದು 40,000 ತಗೋರಿ, ಕರೆಕ್ಟಾ? ರಿಕವರಿ ಆಫ್ ಬ್ಯಾಡ್ ಡೆಟ್ಸ್ ಯಾವಾಗ ತಗೋಬೇಕಂದ್ರೆ ಅಡ್ಜಸ್ಟ್ಮೆಂಟಲ್ಲಿ ಡಿಸ್ ಅಲೌಡ್ ಅಂತ ಕೊಡಬೇಕು, ಆವಾಗ ತಗೋಬೇಕು. ಅಡ್ಜಸ್ಟ್ಮೆಂಟಲ್ಲಿ ಡಿಸ್ ಅಲೌಡ್ ಅಂತ ಕೊಟ್ಟಿಲ್ಲ, ಬರೀ ಅಲೌಡ್ ಅಂತ ಕೊಟ್ಟಾರ, ಅಲೌಡ್ ಬರಂಗಿಲ್ಲ, ಓನ್ಲಿ ಡಿಸ್ ಅಲೌಡ್ ತಗೋಬೇಕು. ಅಡ್ಜಸ್ಟ್ಮೆಂಟಲ್ಲಿ ಏನೂ ಕೊಟ್ಟಿಲ್ಲ ಅಂದರೆ ತೊಗೊಳಕ್ಕೆ ಹೋಗಬೇಡ್ರಿ, ತಿಳಿತಾ? ಈಗ ಬೈ ರಿಕವರಿ ಆಫ್ ಬ್ಯಾಡ್ ಡೆಟ್ಸ್ 10,000 ಅಂತ ಐತಿ, ಅಡ್ಜಸ್ಟ್ಮೆಂಟಲ್ಲಿ ಐತಿ. ಅದರ ಬಗ್ಗೆ ಅಡ್ಜಸ್ಟ್ಮೆಂಟ್ ನಂಬರ್ 4 ಅಲ್ಲಿ ಐತಿ ನೋಡ್ರಿಪ್ಪ. ಏನು ಈ ಕಾಕರ್ಕೆ ಹೇ of the recovery of bad debts the assessing officer had disallowed rupees 6,000. ನಮಗೆ disallowed bad debts ಬೇಕು, ಅದಕ್ಕೆ ಏನ್ರಿಪ್ಪ ರಿಕವರಿ ಆಫ್ ಬ್ಯಾಡ್ ಡೆಟ್ಸ್ disallowed ಎಷ್ಟು 6,000 ರೂಪೀಸ್ ತಗೋಬೇಕು ಅಷ್ಟೆ. ಮ್ಯಾಲೆ ರಿಕವರಿ ಆಫ್ ಬ್ಯಾಡ್ ಡೆಟ್ಸ್ ಬರಂಗಿಲ್ಲ, 10,000 ಬರಂಗಿಲ್ಲ, बड़े डिसअलाउड बैड डेट्स तगोಬೇಕು. सिर्फ डिसअलाउड बैड डेट्स लेना, कितना 6,000 बोल के दिया. अगर यहीं पे अलाउड बोल के दिया तो नहीं आता. इसमें से 10,000 में से अलाउड को माइनस करते 50 टाइम पे 4,000 दिखते हैं, ठीक है? नेक्स्ट इंटरेस्ट ऑन गवर्नमेंट सिक्योरिटीज एक्चुअली ಏನ್ರಿಪ್ಪ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ತಗೋಬೇಕಿದು. ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ತಗೋಬೇಕು, ಯಾಕಂದರೆ ಅದರ್ ಸೋರ್ಸ್ ಇದು, ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಇದು ತಗೋಬೇಕು. ಡಿವಿಡೆಂಡ್ಸ್ನು ಏನ್ರಿಪ್ಪ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ತಗೋಬೇಕು, ಡಿವಿಡೆಂಡ್ಸ್ನು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ತಗೋಬೇಕು, 8,000, ಕರೆಕ್ಟಾ? ನೆಕ್ಸ್ಟ್ ಗಿಫ್ಟ್ ಆನ್ ಬರ್ತ್ಡೇನು ಏನ್ರಿಪ್ಪ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ತಗೋಬೇಕು, 17,400. ಗಿಫ್ಟ್ ಆನ್ ಬರ್ತ್ಡೇ 17,400 ತಗೋಬೇಕು, ಅದರ್ ಸೋರ್ಸ್ ಇದು. ಓಕೆ, ಇನ್ಕಮ್ಸ್ ಮುಗೀತಾ? ಬರೀ ಬಿಸ್ನೆಸ್ ಇನ್ಕಮ್ ಅಷ್ಟೇ ಬರಂಗಿಲ್ಲ ಇಲ್ಲೇ. ಉಳ್ಕಿದೆಲ್ಲ ಮುಗೀತಲ್ಲ, ಅಡ್ಜಸ್ಟ್ಮೆಂಟ್ ನಂಬರ್ ಆಲ್ಮೋಸ್ಟ್ ಮುಗೀತಲ್ಲ ಇಲ್ಲ? ओके ಮಾಡಿರಿಪ್ಪ. 40,000 प्लस 6 प्लस 7 प्लस 8 सभी करो, कितना आ गया तुम्हारे को? 78,400 मिलेगा, ठीक है? 1,66,000 minus 78,400, you will get 87,600. It is your income from business. This is the question. Okay, just I'll minimize. ಇನ್ನೂ ಆಗಿಲ್ಲ ಇದು. ಕ್ವಶನ್ ನಂಬರ್ 10 ನೋಡ್ರಿಪ್ಪ, ಕ್ವಶನ್ ನಂಬರ್ 10. Okay, question number 10. This is the question number 10 solution. I hope you guys understood this question. समझ में आना है? यहाँ पे ऐसे एक्सपेंस लो जो किसके रिलेटेड है, ओनली बिजनेस के रिलेटेड नहीं है, सॉरी ओनली डिसअलाउड है. ऐसे एक्सपेंस जो डिसअलाउड है, बिजनेस को रिलेटेड नहीं है. यहाँ पे ऐसे इनकम्स लो जो बिजनेस के रिलेटेड नहीं है, बिजनेस इनकम को छोड़ के दूसरे हेड्स के इनकम लेना यहाँ पे, ठीक है? एग्जाम्प्ट इनकम्स भी तुम लोग यहाँ पे लेना, ठीक है? ये क्वेश्चन है, ये आपका सोल्यूशन है, क्वेश्चन नंबर 10 का. गॉट इट? होप यू गाइज अंडरस्टूड दिस क्वेश्चन. नाउ क्वेश्चन नंबर 11, लास्ट केस स्टडी क्वेश्चन नोडोण. केस स्टडी क्वेश्चन. लास्ट केस स्टडी क्वेश्चन. क्वेश्चन नंबर 11 केस स्टडी. केस स्टडी क्वेश्चन ಏನೈತ್ರಿಪ್ಪ ಇದು? ಮಿಸ್ಟರ್ ನಮನ್ owns 2 houses at Bengaluru. The following particulars of these houses for the previous year 2023-24 are as under. House 1, House 2. Number 1, municipal value rupees, fair rent rupees, standard rent rupees, municipal taxes paid 10% of municipal value, 10% of municipal value. MV ಅಂದರೆ ಏನ್ರಿಪ್ಪ? municipal value. Next, interest for previous year rupees 1,20,000 2,40,000. Date of completion of house 1/1/2019, 1/3/2020. Okay, compute his income from house property. Option 1, if Mr. Naman opts for option first notary option 1 ಅಲ್ಲೇ if Mr. Naman opts house number 1 as SOP ಅಂದ್ರೆ ಏನ್ರಿಪ್ಪ? self occupied property, and house number 2 as deemed to be let out ಅಂದ್ರೆ LOP. ಆಪ್ಷನ್ 1 ಅಲ್ಲೇ ಹೌಸ್ ನಂಬರ್ 1 ಏನಂತ? SOP ಅಂತ. ಹೌಸ್ ನಂಬರ್ 2 ಏನಂತ? ಡೀಮ್ಡ್ ಟು ಬಿ ಲೆಟ್ ಔಟ್ ಅಂತ. ಆಪ್ಷನ್ 2 ಅಲ್ಲೇ
ಹೌಸ್ ನಂಬರ್ 2 ಎಸ್ ಒ ಪಿ ಅಂತ, ಹೌಸ್ ನಂबर 1 डीम्ड टू बी लेट आउट ಅಂತ, ಹೌದಲ್ಲ. ಇದಕ್ಕಿಂತ ಮುಂಚೆ बिफोर क्या करना है हमारे को, आंसर नंबर 11 केस स्टडी का क्वेश्चन, सबसे पहले ग्रॉस एनुअल वैल्यू मालूम करना. इनकम फ्रॉम हाउस प्रॉपर्टी का क्वेश्चन आया तो सबसे पहले क्या मालूम करते हैं, ग्रॉस एनुअल वैल्यू सबसे पहले मालूम करना. कंप्यूटेशन ऑफ ग्रॉस एनुअल वैल्यू GAV, पर्टिकुलर्स हाउस 1 हाउस 2 दोनों का मालूम करेंगे क्योंकि केस स्टडी क्वेश्चन है ये, दोनों हाउस का मालूम करेंगे. यहाँ पे हाउस 1 हाउस 2, सबसे पहले ग्रॉस एनुअल वैल्यू मालूम करने का पूरा फॉर्मेट है एज इट इज. दिस इज द एज इट इज फॉर्मेट ऑफ ग्रॉस एनुअल वैल्यू कैलकुलेशन, एज इट इज फॉर्मेट हम लोग लिखे यहाँ पे. ओके, फर्स्ट आइटम एज पर फॉर्मेट म्यूनसिपल वैल्यू, हाउस 1 म्यूनसिपल वैल्यू 4 लाख, हाउस 2 म्यूनसिपल वैल्यू 6 लाख, 4 लाख and 6 lakh. ಓಕೆ, ಆಮೇಲೆ ಫೇರ್ ರೆಂಟ್ ಐತೆ ನೋಡಿ ನಂಬರ್ 2 ಅಲ್ಲಿ ಫೇರ್ ರೆಂಟ್ 4,80,000 7,20,000, 4,80,000 7,20,000, ವಿಚ್ ಎವರ್ ಈಸ್ ಹೈಯರ್. ಓಕೆ, ಕಂಪೇರ್ ಮಾಡ್ಕೋಬೇಕು ವಿಚ್ ಎವರ್ ಈಸ್ ಹೈಯರ್ ಅಂತ ಕಂಪೇರ್ ಮಾಡ್ರಿಪ್ಪ. ವಿಚ್ ಎವರ್ ಈಸ್ ಹೈಯರ್ ಏನು ಕಂಪೇರ್ ಮಾಡ್ಕೋಬೇಕಾ, ವಿಚ್ ಎವರ್ ಈಸ್ ಹೈಯರ್ ಕಂಪೇರ್ ಮಾಡ್ಕೋಬೇಕು. ಈಗ 4 लाख ಮತ್ತು 4,80,000 ವರೆಗೆ ಯಾವ್ದು ಹೈಯೆಸ್ಟ್ ಐತಿ, 4,80,000 ಜಾಸ್ತಿ ಐತೆ, ಅದಕ್ಕೆ 4,80,000 ಬರೀರಿಲ್ಲ, ಕರೆಕ್ಟಾ. ಆಮೇಲೆ 6 लाख ಮತ್ತು 7,20,000 ಒಳಗೆ ಯಾವ್ದು ಜಾಸ್ತಿ ಐತ್ರಿಪ್ಪ, 7,20,000 ಜಾಸ್ತಿ ಐತಿ, ಅದಕ್ಕೆ 7,20,000 ಬರೀರಿಪ್ಪ. ಡನ್. ಓಕೆ, ಸರಿ. ಆಮೇಲೆ ಸ್ಟ್ಯಾಂಡರ್ಡ್ ರೆಂಟ್ ಅಂತ ಬರೀಬೇಕು. ಸ್ಟ್ಯಾಂಡರ್ಡ್ ರೆಂಟ್ ಅಂತ ಎಲ್ಲೈತಿ, ಸ್ಟ್ಯಾಂಡರ್ಡ್ ರೆಂಟ್ ನಂಬರ್ 3 ಅಲ್ಲಿ ಐತಿ ನೋಡ್ರಿಪ್ಪ. ಸ್ಟ್ಯಾಂಡರ್ಡ್ ರೆಂಟ್ 3,84,000 5,40,000 ಬರೀಲಿ. 3,84,000 ಇಲ್ಲೇ 5,40,000 ಕಂಪೇರ್ ಮಾಡ್ಕೋಬೇಕು. ಮತ್ತೆ ಕಂಪೇರ್ ಮಾಡ್ಕೋಬೇಕು ವಿಚ್ ಎವರ್ ಈಸ್ ಲೋವರ್ ಅಂತ. ಏನ್ರಿ, ವಿಚ್ ಎವರ್ ಈಸ್ ಲೋವರ್, ಲೋ ಯಾವುದೈತಿ ಕಂಪೇರ್ ಮಾಡ್ಕೋಬೇಕು. 4,80,000 ಮತ್ತು 3,84,000 ಒಳಗೆ ಲೋವರ್ ಯಾವುದ್ರಿಪ್ಪ, 3,84,000 ಲೋವರ್ ಐತಿ, ಕರೆಕ್ಟಾ. ಇಲ್ಲೇ 7,20,000 ಮತ್ತು 5,40,000 ಒಳಗೆ ಯಾವುದು ಲೋವರ್ ಐತಿಪ್ಪ, 5,40,000 ಲೋವರ್ ಐತಿಪ್ಪ, ಕರೆಕ್ಟಾ. ಡನ್. ಸಮझ में आने. ಆಮೇಲೆ ಆಕ್ಚುಯಲ್ ರೆಂಟ್ ಮೈನಸ್ ಅನ್ರಿಯಲೈಸ್ ರೆಂಟ್ ಅಂತ ಫಾರ್ಮುಲಾ ಐತಿ ನಮ್ದು, ಇದು ಫಾರ್ಮ್ಯಾಟ್ ಒಳಗೆ. ಇಲ್ಲಿ ಕ್ವಶನ್ ಒಳಗೆ ನೋಡ್ರಿಪ್ಪ, ಆಕ್ಚುಯಲ್ ರೆಂಟ್ನೂ ಇಲ್ಲ, ಅನ್ರಿಯಲೈಸ್ ರೆಂಟ್ನೂ ಇಲ್ಲ, ಎರಡೂ ಕೇಸ್ ಒಳಗೆ ಇಲ್ಲ, ಅದಕ್ಕೆ ಡ್ಯಾಶ್ ಡ್ಯಾಶ್ ಅಂತ ಹಾಕಬೇಕು. ಆಮೇಲೆ ವಿಚ್ ಎವರ್ ಈಸ್ ಹೈಯರ್ ಅಂತ. ಏನ್ರಿ, ವಿಚ್ ಎವರ್ ಈಸ್ ಹೈಯರ್ ಅಂತ ಸರಿಯಪ್ಪ. ಇಲ್ಲಿ ಫಾರ್ಮೆಟ್ ಬರೀತೀನಿ, ವಿಚ್ ಎವರ್ ಈಸ್ ಹೈಯರ್ ಸೇಮ್ ಬರ್ತೈತಿಪ್ಪ. ವಿಚ್ ಎವರ್ ಈಸ್ ಹೈಯರ್ ಅಂದರೆ ಸೇಮ್ ಬರ್ತೈತಿಪ್ಪ, 3,84,000 ಬರ್ತೈತಿ ಸೇಮ್. ಇದೇನು 5,47,000 ಬರ್ತೈತಿಪ್ಪ ಸೇಮ್ ಟು ಸೇಮ್ ತೊಗೋಬೇಕಿಲ್ಲ, ಯಾಕಂದರೆ ಏನೂ ಇಲ್ಲ ಅಲ್ಲ, ಕಂಪೇರ್ ಮಾಡೋಕೆ ಏನೂ ಇಲ್ಲ, ಡ್ಯಾಶ್ ಡ್ಯಾಶ್ ಐತಿ, ಕಂಪೇರ್ ಮಾಡೋಕೆ ಏನಿಲ್ಲ, ಅದಕ್ಕೆ ವಿಚ್ ಎವರ್ ಈಸ್ ಹೈಯರ್ ಅದ. ಆಮೇಲೆ ಲೆಸ್ ವೇಕನ್ಸಿ ಪೀರಿಯಡ್ ರೆಂಟ್ ಅಂತ ನಮ್ದು ಫಾರ್ಮೆಟ್ ಒಳಗೆ ಐತ್ರಿಪ್ಪ. ವೇಕನ್ಸಿ ಪೀರಿಯಡ್ ರೆಂಟ್ನೂ ಇಲ್ಲ ಇಲ್ಲಿ ಕ್ವಶನ್ ಒಳಗೆ, ಅದಕ್ಕೆ ಡ್ಯಾಶ್ ಡ್ಯಾಶ್ ಸೇಮ್ 3,84,000 ಇಲ್ಲಿ ಸೇಮ್ 5,40,000. ಇದು ನಿಮ್ದು ಏನ್ರಿಪ್ಪ, ग्रॉस एनुअल वैल्यू. ಇದು ನಿಮ್ದು ಏನ್ರಿ, ग्रॉस एनुअल वैल्यू. समझ में आया, ये है आपका ग्रॉस एनुअल वैल्यू एज इट इज फॉर्मेट के हिसाब से हम लोग मालूम करें. फॉर्मेट परफेक्ट कर लो आप लोग, ठीक है. अगर वीडियोस नहीं देखे तो वीडियोस देखो, इनकम टैक्स प्लेलिस्ट में जाके इनकम टैक्स 1 के वीडियोस देख लो पूरे, ठीक है. डन. ओके, ಓಕೆ, ಸ್ಟಾರ್ಟ್ ಮಾಡೋಣ. ಗ್ರಾಸ್ ಎನ್ಯುವಲ್ ವ್ಯಾಲ್ಯೂ ಸಿಕ್ತು ನಿಮಗೆ. ಈಗ ಬರೀಪ್ಪ, ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಫ್ ಮಿಸ್ಟರ್ ನಮನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2024-25, ಕರೆಕ್ಟಾ. ಪರ್ಟಿಕ್ಯುಲರ್ಸ್ ಅಮೌಂಟ್. ಓಕೆ, ಆಪ್ಷನ್ ಬರೀರಿಪ್ಪ. ನಂಬರ್ 1 ಆಪ್ಷನ್ ಹೆಂಗೈತೆ ನೋಡಿ ಹಂಗೆ ಬರೀರಿಪ್ಪ. ಮಿಸ್ಟರ್ ನಮನ್ ಆಪ್ಟ್ಸ್ ಅಂದರೆ ಚೂಸ್, ಆಪ್ಟ್ಸ್ house 1 as SOP and house 2 as deemed to be LOP. ಓಕೆ, house 1 ಏನಂತ SOP ಅಂತ, ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಅಂತ. house 2 ಏನಂತ ಡೀಮ್ಡ್ ಟು ಬಿ LOP ಅಂತ, ಕರೆಕ್ಟಾ. ಅವನು ಹೆಂಗೆ ಕೊಡೋಣ್ರಿ ಹಂಗೆ ಬರೀಬೇಕು ನೀವು ಆಪ್ಷನ್ 1 ಅಲ್ಲೇ. ಫಾರ್ಮೆಟ್ ಬರೀರಿಪ್ಪ ನಿಮ್ದು. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಫಾರ್ಮೆಟ್ ಹೆಂಗೈತೆ ನೋಡಿಪ್ಪ ಹಂಗೆ ಬರೀರಿಪ್ಪ. ಗ್ರಾಸ್ ಎನ್ಯುವಲ್ ವ್ಯಾಲ್ಯೂ ಲೆಸ್ ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ದ ಓನರ್ ಬರಬೇಕು, ಎನ್ಯುವಲ್ ವ್ಯಾಲ್ಯೂ ಬರ್ತೈತಿ ರೀ. ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 24, ಅದರಾಗ ನಂಬರ್ 1 ಸಾರಿ ಎ small a standard deduction at 30% of annual value. Small b interest on loan taken for construction or repairs of the house. Okay, ಈ ಥರ ಬರೀಬೇಕು ನೀವು, ಕರೆಕ್ಟಾ. ಸರಿ, ಇಲ್ಲಿ ಒಂದು ಲಿಮಿಟ್ ಹಾಕ್ರಿಪ್ಪ. ಫಾರ್ ಎಸ್ ಒ ಪಿ ಲಿಮಿಟ್ ಎಷ್ಟೈತಿ, ಫಾರ್ ಎಸ್ ಒ ಪಿ ಲಿಮಿಟ್ ರುಪೀಸ್ 2 lakh ಮಟ್ಟ ಐತಿ. ನೆನಪಡ್ಕೊರಿಪ್ಪ. ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಕನ್ಸ್ಟ್ರಕ್ಷನ್ ಆರ್ ರಿಪೇರ್ಸ್ ಆಫ್ ದ ಹೌಸ್ SOP ಹೌಸ್ಗೆ
ಫಾರ್ ಎಸ್ ಒ ಪಿ ಹೌಸ್ ಲಿಮಿಟ್ ಎಷ್ಟು ಮಟ್ಟ ಐತಿಪ್ಪ 2 ಲ್ಯಾಕ್ ಮಟ್ಟ ಐತಿ. 2 ಲ್ಯಾಕ್ ಒಳಗಂದ್ರೆ ಪೂರ ಅಮೌಂಟ್ ತೊಗೋಬೇಕು. 2 ಲ್ಯಾಕ್ ಮೇಲೆ ಅಂದರೆ ಬರಂಗಿಲ್ಲ, ನೆನ್ಪಡ್ಕೋರಿ. 2 ಲ್ಯಾಕ್ ಮೇಲೆ ಅಂದರೆ ಬರೀ 2 ಲ್ಯಾಕ್ ತೊಗೋಬೇಕು, ನೆನ್ಪಡ್ಕೋರಿ. ಅದು ಆಮೇಲೆ ನೋಡೋಣ, ಈಗ ಬೇಡ. ಫಸ್ಟ್ ಗ್ರಾಸ್ ಅನಿವಲ್ ವ್ಯಾಲ್ಯೂ ನೆನ್ಪಡ್ಕೋರಿ. ಎಸ್ ಒ ಪಿ ಐತಲ್ಲ, ಎಸ್ ಒ ಪಿ ನೋಡ್ರಿಪ್ಪ ಡೈರೆಕ್ಟ್ ಇದು ಡ್ಯಾಶ್ ಬರ್ತೈತೆ ರೀ ಎಸ್ ಒ ಪಿ. ತರ್ರಿ ಇದು ಎಲ್ಲ ಇದು ಮಾಡ್ತೀನಿ ಕರೆಕ್ಟ್. ನೋಡ್ರಿಪ್ಪ ಎಸ್ ಒ ಪಿ ಇದು ಎಲ್ಲ ಡ್ಯಾಶ್ ಬರ್ತದೆ ಡ್ಯಾಶ್ ಇದು ಎಲ್ಲ ಡ್ಯಾಶ್ ಬರ್ಕೋಬೇಕು. ಎನ್ಯುವಲ್ ವ್ಯಾಲ್ಯೂ ಯಾವಾಗಲೂ ನಿಲ್ ಬರ್ತದೆ ರೀ. ಎನ್ಯುವಲ್ ವ್ಯಾಲ್ಯೂ ಯಾವಾಗಲೂ ನಿಲ್. ಯಾವುದು ಹೌಸ್? ಎಸ್ ಒ ಪಿ ಹೌಸ್ ಎನ್ಯುವಲ್ ವ್ಯಾಲ್ಯೂ ಯಾವಾಗಲೂ ನಿಲ್ ತೊಗೋಬೇಕು ನೀವು. ಎನ್ಯುವಲ್ ವ್ಯಾಲ್ಯೂ ಯಾವಾಗಲೂ ನಿಲ್ ತೊಗೋಬೇಕು. ನಿಲ್ ತೊಗೊಂಡ್ರೆ ಇದನ್ನು ನಿಲ್ ಬರ್ತದೆ ರೀ. ಏನ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಐತಲ್ಲ, ಅದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇದನ್ನು ನಿಲ್ ಬರ್ತದೆ ರೀ, ನೆನ್ಪಡ್ಕೋರಿ. ಎಸ್ ಒ ಪಿ ಹೌಸ್ಗೆ ಗ್ರಾಸ್ ಎನ್ಯುವಲ್ ವ್ಯಾಲ್ಯೂ ನಿಲ್ ತೊಗೋಬೇಕು, ಮುನ್ಸಿಪಲ್ ಟ್ಯಾಕ್ಸ್ ನಿಲ್ ತೊಗೋಬೇಕು, ಎನ್ಯುವಲ್ ವ್ಯಾಲ್ಯೂ ನಿಲ್ ತೊಗೋಬೇಕು, ಸ್ಟ್ಯಾಂಡರ್ಡ್ ಡಿಡಕ್ಷನ್ 30% ಎನ್ಯುವಲ್ ವ್ಯಾಲ್ಯೂ ಇದನ್ನು ನಿಲ್ ತೊಗೋಬೇಕು. ಬರೀ ಏನು ತೊಗೋಬೇಕು ನೀವು? ಇಂಟ್ರೆಸ್ಟ್ ಆನ್ ಲೋನ್ ತೊಗೋಬೇಕು. ಈ ಬರೀ ಇಂಟ್ರೆಸ್ಟ್ ಆನ್ ಲೋನ್ ಅಷ್ಟು ತೊಗೋಬೇಕು ನೀವು. ಇಂಟ್ರೆಸ್ಟ್ ಆನ್ ಲೋನ್ ತೊಗೋಬೇಕು. ಎಸ್ ಒ ಪಿ ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಕನ್ಸ್ಟ್ರಕ್ಷನ್ ರಿಪೇರ್ಸ್ ಆಫ್ ದ ಹೌಸ್. ಫಾರ್ ಎಸ್ ಒ ಪಿ ಹೌಸ್ಗೆ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು ಮಟ್ಟ ಐತಿ? 2 ಲ್ಯಾಕ್ ಮಟ್ಟ ಐತಿ. ಎಷ್ಟು ಮಟ್ಟ ಐತಿ? ಓನ್ಲಿ ಲಾಸ್ಟ್ 2 ಲ್ಯಾಕ್ ಮಟ್ಟ ಐತಿ. 2 ಲ್ಯಾಕ್ ಮಟ್ಟ ಐತ್ರಿಪ್ಪ. ಅದಕ್ಕೆ ಏನು ಮಾಡ್ತೀರಿ? 2 ಲ್ಯಾಕ್ ಮಟ್ಟ ಇದು ಲಿಮಿಟ್ ಐತಿ. ಎಸ್ ಒ ಪಿ ಹೌಸ್ 1 ಎಸ್ ಒ ಪಿ ರೀಪ್ಪ ನಿಮ್ದು. ಹೌಸ್ 1 ಎಸ್ ಒ ಪಿ ಅವಾಗ ಇಂಟ್ರೆಸ್ಟ್ ಫಾರ್ ಪ್ರೀವಿಯಸ್ ಇಯರ್ ಐತಲ್ಲ, ಇಂಟ್ರೆಸ್ಟ್ ಫಾರ್ ಪ್ರೀವಿಯಸ್ ಇಯರ್ ಅಂತ ಐತಲ್ಲ, ಎಷ್ಟು ರೀ? 1,20,000 ಐತಿ ಹೌಸ್ 1. ಹೌಸ್ 1ನ 1,20,000 ಐತಿ, ಅಂದರೆ 2 ಲ್ಯಾಕ್ ಒಳಗಡೆ ಐತಿ. 2 ಲ್ಯಾಕ್ ಒಳಗಡೆ ಅಂದರೆ ಪೂರ ಅಮೌಂಟ್ 1,20,000 ತೊಗೋಬೇಕು. ಬೈ ಚಾನ್ಸ್ 2 ಲ್ಯಾಕ್ಕಿಂತ ಹೆಚ್ಚಿಗೆ ಬಂತು, 2,40,000 2,50,000 ಬಂತು, ಅವಾಗ ಬರೀ 2 ಲ್ಯಾಕ್ ತೊಗೋಬೇಕು. 2 ಲ್ಯಾಕ್ಕಿಂತ ಜಾಸ್ತಿ ಅಂದರೆ ಬರೀ 2 ಲ್ಯಾಕ್ ತೊಗೋಬೇಕು. 2 ಲ್ಯಾಕ್ ಕಮ್ಮಿ ಅಂದರೆ ಎಷ್ಟು ಕೊಡ್ತಾರೆ ಅಮೌಂಟ್ ಅಷ್ಟು ತೊಗೋಬೇಕು. ತಿಳಿತಾ? ಸಮझ में आया? इंटरेस्ट ऑन लोन टेकन फॉर कंस्ट्रक्शन रिफर्स एस ओ पी हाउस के लिए. किसके लिए? एस ओ पी हाउस के लिए मैक्सिमम लिमिट तुम्हारी कितनी है? 2 लाख तक है. कितनी है? 2 लाख तक है. अगर इंटरेस्ट ऑन लोन एस ओ पी हाउस का 2 लाख से कम दिया या तो 2 लाख दिया, कितना लेना तुम लोग? सिर्फ 2 लाख लेना. अगर 2 लाख से ज़्यादा दिया तो सिर्फ 2 लाख लेना. मालूम पड़ा तुम्हारे को? 2 लाख से कम दिया तो पूरा अमाउंट ले लो, 2 लाख से ज़्यादा दिया तो 2 लाख उतना ही ले लो. ठीक है? अब यस हाउस 1 एस ओ पी, हाउस 1 एस ओ पी इंटरेस्ट ऑन लोन कितना है यहाँ पे? ओनली 1,20,000 है, तो 1,20,000 ले लो. 1,20,000 बरीरिप्पा, 1,20,000 बरीरी. 1,20,000 ಇಂಟ್ರೆಸ್ಟ್ ಆನ್ ಲೋನ್. ಎಷ್ಟು ಇದು? ಎಷ್ಟು ಬರ್ತದ್ರಿಪ್ಪ ಈಗ? ನಿಲ್ ಅಂದರೆ 0 ಮೈನಸ್ 1,20,000 ಯು ವಿಲ್ ಗೆಟ್ ಮೈನಸ್ 1,20,000 ನಿಮ್ದು ಆನ್ಸರ್. ಮೈನಸ್ 1,20,000 ನಿಮ್ದು ಆನ್ಸರ್. ಮೈನಸ್ ಬಂದು ನೋಡ್ರಿಪ್ಪ ಆನ್ಸರ್, ಮೈನಸ್ ಅಂತ ಬಂತು ಆನ್ಸರ್. just a moment. ಓಕೆ, ಎಷ್ಟು ಬಂತ್ರಿಪ್ಪ? 0 ಮೈನಸ್ 1,20,000 ಮೈನಸ್ 1,20,000 ಕರೆಕ್ಟಾ? ಸರಿ. ಆಮೇಲೆ ಹೌಸ್ 2 ಏನೈತ್ರಿಪ್ಪ ಇಲ್ಲಿ? ಡೀಮ್ಡ್ ಟು ಬಿ ಎಲ್ ಒ ಪಿ ಐತಿ. ಡೀಮ್ಡ್ ಟು ಬಿ ಎಲ್ ಒ ಪಿ. ಓಕೆ ತಗೋರಿಪ್ಪ. ಗ್ರಾಸ್ ಎನ್ಯುವಲ್ ವ್ಯಾಲ್ಯೂ ತಗೋರಿ. ಹೌಸ್ 2 ಇಲ್ಲೈತೆ ನೋಡ್ರಿಪ್ಪ. ಹೌಸ್ 2 ಗ್ರಾಸ್ ಎನ್ಯುವಲ್ ವ್ಯಾಲ್ಯೂ ಎಷ್ಟೈತಿ? ಹೌಸ್ 2 ಗ್ರಾಸ್ ಎನ್ಯುವಲ್ ವ್ಯಾಲ್ಯೂ 5,40,000 ಐತಿ. हाउस 2 ग्रॉस एनुअल वैल्यू 5,40,000. समझ में आ रहा है तुम्हारे को? हाउस 2 का 5,40,000 क्या है? ग्रॉस एनुअल वैल्यू है. करेक्ट है? लेस म्यूनिसिपल टैक्स पेड बाय द ओनर. लेस म्यूनिसिपल टैक्स पेड बाय द ओनर. ಎಲ್ಲಿತಿ म्यूनिसिपल टैक्स ಐತ್ ನೋಡಿ ಇಲ್ಲಿ. म्यूनिसिपल टैक्सेस पेड ಯಾವ್ದು ಬೇಕು ನಮಗೆ? ಹೌಸ್ ನಂಬರ್ 2 ಬೇಕು ನಮಗೆ. ಹೌಸ್ ನಂಬರ್ 2 ಅಲ್ಲೇ म्यूनिसिपल टैक्सेस ಎಷ್ಟೈತಿ? 10% ಆಫ್ म्यूनिसिपल ವ್ಯಾಲ್ಯೂ. 10% ಆಫ್ म्यूनिसिपल ವ್ಯಾಲ್ಯೂ ತಗೋರಿಪ್ಪ. 10% ಆಫ್ म्यूनिसिपल ವ್ಯಾಲ್ಯೂ ಅಂತ 10/100 ಇಂಟು म्यूनिसिपल ವ್ಯಾಲ್ಯೂ ಹೌಸ್ 2 ಅಲ್ಲಿ ಎಷ್ಟೈತಿ? म्यूनिसिपल ವ್ಯಾಲ್ಯೂ ಹೌಸ್ 2 ಅಲ್ಲೇ 6 लाख ಐತಿ. ಹೌದಲ್ಲ? ಹೌಸ್ 2 ಅಲ್ಲೇ म्यूनिसिपल ವ್ಯಾಲ್ಯೂ 6 लाख ಐತಿ. 6 लाख
ಹೌದಲ್ಲ ನೋಡ್ರಿ ಇಲ್ಲೇ ಮುನ್ಸಿಪಲ್ ಟ್ಯಾಕ್ಸ್ ಬೇಕು ನಮಗೆ 10% ಆಫ್ ಮುನ್ಸಿಪಲ್ ವ್ಯಾಲ್ಯೂ ಅಂತ ಹೌಸ್ ಟು ಅಲ್ಲೇ ಮುನ್ಸಿಪಲ್ ವ್ಯಾಲ್ಯೂ ಎಷ್ಟು 6 ಲ್ಯಾಕ್ ಮೇಲೆ 10% ಮಾಡ್ರಿಪ್ಪ 60,000 60,000 ಮಾಡ್ರಿ 5,40,000 minus 60,000 okay 5,40,000 minus 60,000 you will get 4,80,000 4,80,000 ನಿಮ್ದು ಏನ್ರಿ 4,80,000 ನಿಮ್ದು ಆನ್ಯುವಲ್ ವ್ಯಾಲ್ಯೂ ಓಕೆ ಆನ್ಯುವಲ್ ವ್ಯಾಲ್ಯೂ ಈಗ ಲೆಸ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ತಗೋಬೇಕಲ್ಲ ಲೆಸ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ 30% ಆಫ್ ಆನ್ಯುವಲ್ ವ್ಯಾಲ್ಯೂ ಮಾಡಿರಿಪ್ಪ 30% ಆಫ್ ಆನ್ಯುವಲ್ ವ್ಯಾಲ್ಯೂ 30 ಡಿವೈಡೆಡ್ ಬೈ 100 ಇಂಟು ಆನ್ಯುವಲ್ ವ್ಯಾಲ್ಯೂ ಎಷ್ಟು ಬಂತ್ರಿಪ್ಪ ಇಲ್ಲೇ 4,80,000 ಬಂತು ಇಲ್ಲೇ ಆನ್ಯುವಲ್ ವ್ಯಾಲ್ಯೂ ಎಷ್ಟು ಬಂತ್ರಿ ಇಲ್ಲೇ 4,80,000 ತಗೋರಿ 4,80,000 ಅಂತ 4,80,000 ಮೇಲೆ ಮಾಡಿರಿ ಎಷ್ಟಿದು 4,80,000 ಮೇಲೆ 30% 4,80,000 ಮೇಲೆ 30% ಮಾಡಿರಿಪ್ಪ ಎಷ್ಟು ಬರ್ತೀರಿ ಆನ್ಸರ್ ನಿಮ್ದು 4,30,000 ಇಂಟು 30% you will get 1,44,000 ಎಷ್ಟ್ರಿ 1,44,000 ಬೋರ್ಡ್ ಬರಂಗಿಲ್ಲ 1,44,000 ಕರೆಕ್ಟಾ ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಕನ್ಸ್ಟ್ರಕ್ಷನ್ ರಿಪೇರ್ಸ್ ಎಸ್ ಒ ಪಿ ನೋಡ್ರಿ ಎಲ್ ಒ ಪಿಗೆ ಏನೂ ಇಲ್ಲ ಲಿಮಿಟ್ ಎಷ್ಟೈತೆ ಎಷ್ಟು ತೊಗೋಬೇಕು ಎಲ್ ಒ ಪಿ ಹೌಸ್ ನಂಬರ್ 2 ಇಂಟ್ರೆಸ್ಟ್ ಆನ್ ಎಷ್ಟೈತಿ 2,40,000 ಐತಿ 2,40,000 ಪೂರ ತೊಗೋಬೇಕು 2,40,000 ಪೂರ ತೊಗೋಬೇಕು ಓನ್ಲಿ ಎಸ್ ಒ ಪಿಗೆ ಎಷ್ಟು ಲಿಮಿಟ್ ಐತಿದ್ದು ಎಲ್ ಒ ಪಿಗೆ ಇಲ್ಲ 2,40,000 ಪೂರ ತೊಗೋರಿ ಎಷ್ಟು ಬರ್ತೈತ್ರಿಪ್ಪ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನಿಂದ ಮಾಡ್ರಿ 4,80,000 ಮೈನಸ್ 1,44,000 ಮೈನಸ್ 2,40,000 ಮಾಡ್ರಿಪ್ಪ ಎಷ್ಟು ನಿಮ್ದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 96,000 ಎಷ್ಟು ರೀ 96,000 ನಿಮ್ದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಸರಿ 96,000 ನಿಮ್ದು ಏನ್ರಿಪ್ಪ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಓಕೆ ಲಾಸ್ ಆರ್ ಇನ್ಕಮ್ ಅಂತ ಬರ್ತೀನಿ ರೀ ಲಾಸ್ ಆರ್ ಇನ್ಕಮ್ ಆರ್ ಲಾಸ್ ಇನ್ಕಮ್ ಆರ್ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಬರ್ರಿ ಇದು ಮುಗಿದ ಮೇಲೆ ನೆಟ್ ಇನ್ಕಮ್ or loss from house property okay ನೋಡ್ರಿ ಪಾಸಿಟಿವ್ ಮೈನಸ್ ನೆಗೆಟಿವ್ ಮಾಡ್ಕೋಬೇಕಿಲ್ಲ ಸಿಂಪಲ್ ಏನ್ರಿ ಪಾಸಿಟಿವ್ ನೆಗೆಟಿವ್ ಮೈನಸ್ ಮಾಡ್ಕೋಬೇಕು ಓಕೆ 96,000 ಪಾಸಿಟಿವ್ ಐತಿ ನೆಗೆಟಿವ್ 1,20,000 ಐತಿ ಓಕೆ ಪಾಸಿಟಿವ್ ಮೈನಸ್ ನೆಗೆಟಿವ್ ಮಾಡ್ರಿಪ್ಪ ಪಾಸಿಟಿವ್ 96,000 ನೆಗೆಟಿವ್ 1,20,000 ಓಕೆ ಪಾಸಿಟಿವ್ ತೆಗಿರಿಪ್ಪ ಪಾಸಿಟಿವ್ 96,000 ಮೈನಸ್ ಇದು ಮಾಡ್ರಿಪ್ಪ ಇದು ಎಷ್ಟಿದು ಮೈನಸ್ 1,20,000 ಮಾಡ್ರಿಪ್ಪ ಮೈನಸ್ 1,20,000 ಮಾಡ್ರಿ ಸಿಂಪಲ್ ಮಾಡ್ರಿ ಇಲ್ಲಾಂದ್ರೆ ಒಂದು ಕೆಲಸ ಮಾಡ್ರಿಪ್ಪ ಹೌಸ್ ಒನ್ ಪ್ಲಸ್ ಹೌಸ್ 2 ಮಾಡ್ರಿ ಹೌಸ್ 1 ಪ್ಲಸ್ ಹೌಸ್ 2 ಮಾಡ್ರಿ ಸಿಂಪಲ್ ಹೇಳ್ತೀನಿ ಹೌಸ್ 1 ಪ್ಲಸ್ ಹೌಸ್ 2 ಮಾಡ್ರಿ ಓಕೆ ಹೌಸ್ 1 ಪ್ಲಸ್ ಹೌಸ್ 2 ನೋಡ್ರಿ ಇಲ್ಲಿ ಹೌಸ್ 1 ಪ್ಲಸ್ ಹೌಸ್ 2 ಮಾಡಿದಂದ್ರೆ ಹೌಸ್ 1 ನಿಮ್ದು ಮೈನಸ್ 1,20,000 ಐತಿ ಹೌಸ್ 1 ನಿಮ್ದು ಮೈನಸ್ 1,20,000 ಐತಿ ತಗೋರಿಪ್ಪ ಮೈನಸ್ 1,20,000 ಹೌಸ್ 1 ಮೈನಸ್ 1,20,000 ಐತಿ ಕರೆಕ್ಟಾ ಆಮೇಲೆ ಪ್ಲಸ್ ಹೌಸ್ 2 ನಿಮ್ದು ಹೌಸ್ 2 ಪಾಸಿಟಿವ್ ಐತಿ 96,000 ಐತಿ 96,000 ಓಕೆ ಈಗ ಮಾಡಿ ನೋಡ್ರಿಪ್ಪ ಎಷ್ಟು ಬರ್ತದ್ರಿ ಆನ್ಸರ್ ನಿಮ್ದು ಇಲ್ಲೇ ಮಾಡಿಬಿಡ್ರಿಪ್ಪ ಇಲ್ಲೇ ಈಸ್ ಈಕ್ವಲ್ ಟು ಮಾಡಿಬಿಟ್ರಿ ಇಲ್ಲ ಎಷ್ಟು ರೀ ರುಪೀಸ್ ಮಾಡಿರಿ ಮೈನಸ್ 1,20,000 ಮೈನಸ್ 1,20,000 ಪ್ಲಸ್ 96 ಮಾಡ್ರಿಪ್ಪ ಆನ್ಸರ್ ನಿಮ್ದು ಮೈನಸ್ ಒಳಗೆ ಬರ್ತೈತಿಪ್ಪ ಮೈನಸ್ ಒಳಗೆ ಮೈನಸ್ 24,000 ಮೈನಸ್ 24,000 ಅಂದ್ರೆ ಏನ್ರಿಪ್ಪ ಲಾಸ್
ಮೈನಸ್ 24,000 ಅಂದರೆ ಏನ್ರಿಪ್ಪ ಲಾಸ್, ಮೈನಸ್ ಐತಲ್ಲ ಅದು ಅದಕ್ಕೆ लॉस है, ತಿಳಿತಲ್ಲ ಈ ತರ ಮಾಡಬೇಕು. समझ में आया तुम्हारे को? देखो एसओपी का देखो तुम लोग ग्रॉस एनुअल वैल्यू भी नहीं लाता, सब एनुअल वैल्यू सभी नहीं लाता इसका, इसलिए डैश डैश लाना सबको. ये स्टैंडर्ड डिडक्शन भी क्या था बोलो उसका नहीं लाता. सिर्फ इंटरेस्ट ऑन लोन लेना तुम लोग एसओपी का. एसओपी की लिमिट है कितनी, 2 लाख तक लिमिट है. 2 लाख के अंदर है तो पूरा अमाउंट ले लो, 2 लाख के अंदर है नहीं 1,20,000 पूरा अमाउंट ले लो. अगर 2 लाख के बाहर है तो सिर्फ 2 लाख आता होता है लिमिट. ठीक है, नील माइनस 1,20,000 कर दो, तुम्हारे को मिलेगा माइनस 1,20,000. ठीक है, उसके बाद में हाउस 2 तुम्हारा क्या है एलओपी है, तो ग्रॉस एनुअल वैल्यू तुम्हारे को मिला ऊपर से. हाउस 2 का ग्रॉस एनुअल वैल्यू 5,40,000 है. उसके बाद में लेस म्यूनसिपल टैक्स पेड बाय द ओनर बोल के था, पेड बाय द ओनर. हाँ, पेड बाय द ओनर रहना पे, अगर टेनेंट पे क्या तो नहीं देते हम लोग. म्यूनसिपल वैल्यू उसका हम म्यूनसिपल टैक्स हाउस 2 का, हाउस 2 का म्यूनसिपल टैक्स कितना है 10% ऑफ म्यूनसिपल वैल्यू, तो 10/100 इंटू म्यूनसिपल वैल्यू कितना था हाउस 2 का 6 लाख है, तो 6 लाख के ऊपर 10% लो 60,000 दोनों लेस करो 4,80,000 तुम्हारा क्या है एनुअल वैल्यू. ठीक है, स्टैंडर्ड डिडक्शन निकालेंगे 30% एनुअल वैल्यू के ऊपर, 30% एनुअल वैल्यू कितना है इसका 4,80,000 के ऊपर निकालो 1,44,000 आएगा. इंटरेस्ट ऑन लोन एलओपी के लिए लिमिट नहीं है, कितना भी चलता है. इंटरेस्ट ऑन लोन 5th नंबर हाउस 2 के लिए कितना है 2,40,000 है, तो 2,40,000 पूरा ले लो, माइनस करो तो सभी 4,80,000 में से सभी को माइनस कर दो तो हमारे को मिलेगा 96,000. अब तो नेट इनकम और लॉस फ्रॉम हाउस प्रॉपर्टी तुम्हारे कितने मिलेगा, हाउस 1 प्लस हाउस 2 कर दो. हाउस 1 से तुम्हारे को कितना आया लॉस आया माइनस 1,20,000 आया, तो माइनस 1,20,000 बोल के लिखो यहाँ पे. प्लस हाउस 2 से तुम्हारे को क्या आया बोलो 96 पॉजिटिव आया, तो पॉजिटिव 96,000 बोल लिख लो. कैलसी लो माइनस 1,20,000 प्लस 96 कर दो, आपको मिलेगा रुपीज़ माइनस 24,000. माइनस का मतलब लॉस. ठीक है, समझ में आया? इसको ऐसे सॉल्व करते हैं. नेक्स्ट ऑप्शन 2. ऑप्शन 2 में हमारे को क्या बोला ऑप्शन 2 के अंदर नोट ले. इफ ऑप्शन 2 इफ मिस्टर नमन ऑप्ट्स हाउस नंबर 2 एज एसओपी एंड हाउस नंबर 1 एज डीम्ड टू बी एलओपಿ ಅಂತ. ಹೌಸ್ 2 ಎಸ್ ಒ ಪಿ ಚೂಸ್ ಮಾಡ್ರಿ, ಹೌಸ್ 1 ಡೀಮ್ಡ್ ಟು ಬಿ ಎಲ್ ಒ ಪಿ ಚೂಸ್ ಮಾಡ್ರಿ ಅಂತ ಆಪ್ಷನ್ 2 ಅಲ್ಲಿ ಹೇಳಾರ ಅವರು. ಹೆಂಗೆ ಕೊಟ್ಟರೆ ಹಂಗೆ ಬರೀಬೇಕು ನೀವು. ತಿಳಿತಾ समझ में आया? कैसे भी दिया देखो वैसे लिखना आप लोग. सेम फॉर्मेट ग्रॉस एनुअल वैल्यू लेस म्यूनसिपल टैक्स पेड बाय द ओनर एनुअल वैल्यू स्टैंडर्ड ओके सेम टू सेम. ಸೇಮ್ ಲಿಮಿಟ್ ಇಲ್ಲಿ ಫಾರ್ ಎಸ್ ಒ ಪಿ ಲಿಮಿಟ್ ಸೇಮ್ ನಮ್ದು 2 ಲ್ಯಾಕ್ ಸೇಮ್ ಟು ಸೇಮ್ ಕಾಪಿ ಪೇಸ್ಟ್ ಮಾಡ್ತೀನಿ ಇಲ್ಲಿ. ಇದು ಬೇಡ. ಓಕೆ ಡನ್, ಸೇಮ್ ಟು ಸೇಮ್ ಐತಿ. ಬರೀಪ್ಪ ಎಸ್ ಒ ಪಿ ಎಲ್ಲೈತಿ, ಎಸ್ ಒ ಪಿ ಇಲ್ಲಿ ಐತಿ, ಎಸ್ ಒ ಪಿ ಇಲ್ಲಿ ಐತಿ. ಫಸ್ಟ್ ಎಸ್ ಒ ಪಿ ಇದು ಮುಗಿಸ್ಬಿಡೋಣ ಫಸ್ಟ್ ಎಸ್ ಒ ಪಿ, ಯಾಕಂದರೆ ಎಸ್ ಒ ಪಿ ಸ್ವಲ್ಪ ಈಸಿ ಐತಿ, ಯಾಕಂದರೆ ಕ್ಯಾಲ್ಕುಲೇಷನ್ ಅಷ್ಟಿಲ್ಲ ಇಲ್ಲ ಜಾಸ್ತಿ. ಅದಕ್ಕೆ ಬರೀಪ್ಪ ಎಸ್ ಒ ಪಿ ಇಲ್ಲೇ ಡ್ಯಾಶ್ ಡ್ಯಾಶ್ ಬರಬೇಕಾ, ಆಮೇಲೆ ಇದೂ ಡ್ಯಾಶ್ ಡ್ಯಾಶ್ ಬರಬೇಕಾ, ಎನ್ಯುವಲ್ ವ್ಯಾಲ್ಯೂನು ನಿಲ್ ಬರಬೇಕು, ಎನ್ಯುವಲ್ ವ್ಯಾಲ್ಯೂ ನಿಲ್ ಬರಬೇಕು ಕರೆಕ್ಟಾ. ಆಮೇಲೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ನು ಡ್ಯಾಶ್ ಡ್ಯಾಶ್ ಬರಬೇಕಿಲ್ಲ, ಡ್ಯಾಶ್ ಡ್ಯಾಶ್ ಬರಬೇಕು ಕರೆಕ್ಟಾ. ಇಂಟ್ರೆಸ್ಟ್ ಆನ್ ಲೋನ್ ತೊಗೋಬೇಕಿಲ್ಲ, ಇಂಟ್ರೆಸ್ಟ್ ಆನ್ ಲೋನ್, ಇಂಟ್ರೆಸ್ಟ್ ಆನ್ ಲೋನ್ ತೊಗೋಬೇಕು. ಎಸ್ ಒ ಪಿಗೆ ಲಾಸ್ಟ್ ಲಿಮಿಟ್ ಎಷ್ಟು ಐತಿ 2 ಲ್ಯಾಕ್ ಮಟ್ಟ ಐತಿ, ಎಸ್ ಒ ಪಿಗೆ ಲಾಸ್ಟ್ ಲಿಮಿಟ್ 2 ಲ್ಯಾಕ್ ಮಟ್ಟ ಐತಿ. ಹೌಸ್ ಟು ಇಂಟ್ರೆಸ್ಟ್ ನೋಡ್ರಿಪ್ಪ, ಹೌಸ್ ಟು ಇಂಟ್ರೆಸ್ಟ್ ಆನ್ ಲೋನ್ ನೋಡ್ರಿಪ್ಪ. ಹೌಸ್ ಟು ಐತಿ ನಿಮ್ಮ ಕಡೆ ಇಲ್ಲ, ಹೌಸ್ ಟು ಇಂಟ್ರೆಸ್ಟ್ 5th ನಂಬರ್ ಇಂಟ್ರೆಸ್ಟ್ ಎಷ್ಟು ಐತಿ ಇಲ್ಲಿ ಹೌಸ್ ಟು ಅಲ್ಲಿ 2,40,000 ಐತಿ. ನಮ್ದು ಲಿಮಿಟ್ ಬರೀ 2 ಲ್ಯಾಕ್. ಎಸ್ ಒ ಪಿಗೆ ಬರೀ ನಮ್ದು ಲಿಮಿಟ್ ಎಷ್ಟಿಪ್ಪ 2 ಲ್ಯಾಕ್ ತೊಗೋರಿಪ್ಪ, ಬರೀ 2 ಲ್ಯಾಕ್ ತೊಗೋರಿಪ್ಪ. 2,40,000 ಬರೋಂಗಿಲ್ಲ, ಬರೀ 2 ಲ್ಯಾಕ್ ತೊಗೋಬೇಕು ಲಿಮಿಟ್, 2 ಲ್ಯಾಕ್ ಕರೆಕ್ಟಾ. ಓಕೆ, ನಿಲ್ 0 ಮೈನಸ್ 2 ಲ್ಯಾಕ್ ಮೈನಸ್ 2 ಲ್ಯಾಕ್ ಮೈನಸ್ 2 ಲ್ಯಾಕ್ ಡನ್. ಮುಗೀತು. ಈಗ ಎಲ್ ಒ ಪಿ ಮಾಡೋಣ. ಹೌಸ್ ನಂಬರ್ 1 ಡೀಮ್ಡ್ ಟು ಬಿ ಎಲ್ ಒ ಪಿ ಗ್ರಾಸ್ ಎನ್ಯುವಲ್ ವ್ಯಾಲ್ಯೂ ಚಲೋ ಮಾಡಿರಿಪ್ಪ. ಹೌಸ್ ನಂಬರ್ ಇಲ್ಲೈತೆ ನೋಡ್ರಿ, ಹೌಸ್ ನಂಬರ್ 1 ಗ್ರಾಸ್ ಎನ್ಯುವಲ್ ವ್ಯಾಲ್ಯೂ, ಹೌಸ್ ನಂಬರ್ 1 ಗ್ರಾಸ್ ಎನ್ಯುವಲ್ ವ್ಯಾಲ್ಯೂ ಎಷ್ಟು ಬಂತು 3,84,000 ಬಂತು. 3,84,000 3,84,000 ಸಾರಿ ಇದು ಬೋಲ್ಡ್ ಬಂತು. ಓಕೆ, म्यूनसिपल टैक्स पेड बाय द ओनर हाउस नंबर 1 ಅಲ್ಲಿ ಬೇಕು ನಮಗೆ. ಹೌಸ್ ನಂಬರ್ 1 म्यूनसिपल टैक्स 10% ಆಫ್ म्यूनसिपल ವ್ಯಾಲ್ಯೂ, 10% ಆಫ್ म्यूनसिपल ವ್ಯಾಲ್ಯೂ 10/100 ಇಂಟು म्यूनसिपल ವ್ಯಾಲ್ಯೂ ಹೌಸ್ ನಂಬರ್ 1 ಅಲ್ಲಿ ಎಷ್ಟು ಐತಿ म्यूनसिपल ವ್ಯಾಲ್ಯೂ ಹೌಸ್ ನಂಬರ್ 1 ಅಲ್ಲಿ 4 ಲ್ಯಾಕ್ ಐತಿ. 4 ಲ್ಯಾಕ್ ಇಂಟು 10% 40,000 40,000 ಮಾಡ್ರಿ. ಈಗ 3,84,000 ಮೈನಸ್ 3,84,000 ಮೈನಸ್ 40,000 3,44,000
3,44,000 ಇದು ನಿಮ್ದು ಏನ್ರಿಪ್ಪ ಆ್ಯನ್ಯುವಲ್ ವ್ಯಾಲ್ಯೂ. ಈಗ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮಾಡಿರಿಪ್ಪ 30%, 30 ಡಿವೈಡೆಡ್ ಬೈ 100 ಇಂಟು ಆ್ಯನ್ಯುವಲ್ ವ್ಯಾಲ್ಯೂ ಎಷ್ಟು ಬಂತ್ರಿಪ್ಪ 3,44,000 ಬಂತು. 3,44,000 ಮಾಡಿದ್ದು ಎಷ್ಟು ಮಾಡಿರಿ ಮೇಲೆ ಎಷ್ಟು ಬರ್ತೈತೆ ಇದ್ರ ಮೇಲೆ 3,44,000 ಇಂಟು 30% 1,03,200 1,03,200 ಕರೆಕ್ಟಾ. ಆಮೇಲೆ ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಎಲ್ ಒ ಪಿಗೆ ಇದು ಲಿಮಿಟ್ ಇಲ್ಲ. ಎಲ್ ಒ ಪಿಗೆ ಲಿಮಿಟ್ ಇಲ್ಲ. ಎಷ್ಟೈತಿ ನೋಡ್ರಿ ಅಷ್ಟು ಬರೀರಿಪ್ಪ. ಎಲ್ ಒ ಪಿ ಹೌಸ್ ನಂಬರ್ 1 ಇಂಟ್ರೆಸ್ಟ್ ಎಷ್ಟೈತಿ 1,20,000 ಐತಿ ತಗೋರಿಪ್ಪ. 1,20,000 ಆಸ್ ಇಟ್ ಈಸ್ ತಗೋರಿಪ್ಪ. 1,20,000 ಓಕೆ. ಈಗ ಲೆಸ್ ಮಾಡಿರಿಪ್ಪ 3,44,000 ಮೈನಸ್ 1,03,200 ಮೈನಸ್ 1,20,000 ಎಷ್ಟು ಬರ್ತೈತೆ ಆನ್ಸರ್ ಇಲ್ಲೇ 1,20,800. 1,20,800 ಇದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಈಗ ಸೇಮ್ ಮಾಡಂತಡ್ರಿಪ್ಪ ನೆಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ. ಹೌಸ್ 1 ಅಲ್ಲಿ ಏನು ಬಂತ್ರಿಪ್ಪ ಹೌಸ್ 1 ಅಲ್ಲೇ ಪ್ರಾಫಿಟ್ ಬಂತು. ಹೌಸ್ 1 ಅಲ್ಲೇ ಪ್ರಾಫಿಟ್ ಬಂತು ತಗೋರಿಪ್ಪ. ಹೌಸ್ 1 ಅಲ್ಲೇ ಪ್ರಾಫಿಟ್ ಬಂತು. ಎಷ್ಟು ಬಂತು ಪ್ರಾಫಿಟ್ ಹೌಸ್ ನಂಬರ್ 1 ಅಲ್ಲೇ ಪ್ರಾಫಿಟ್ 1,20,800. 1,20,800 ಕರೆಕ್ಟಾ. ಆಮೇಲೆ ಇಲ್ಲಿ ಲಾಸ್ ಬಂತು ಮೈನಸ್ 2 ಲ್ಯಾಕ್ ಮಾಡಿರಿ. ಮೈನಸ್ 2 ಲ್ಯಾಕ್ ಯಾಕಂದ್ರೆ ಲಾಸ್ ಬಂತಲ್ಲ ಮೈನಸ್ 2 ಲ್ಯಾಕ್ ಮಾಡಿರಿ. ಮೈನಸ್ 2 ಲ್ಯಾಕ್ ಮೈನಸ್ 2 ಲ್ಯಾಕ್ ಮಾಡಿರೋದು ಎಷ್ಟು ಬರ್ತೈತೆ ಆನ್ಸರ್ ಇದು 1,20,800 ಮೈನಸ್ 2 ಲ್ಯಾಕ್. ಯಾಕಂದ್ರೆ ಪ್ಲಸ್ ಮೈನಸ್ ಮೈನಸ್ ರೀ ಅದಕ್ಕೆ 2 ಲ್ಯಾಕ್ ಮಾಡಿರಿ. ಎಷ್ಟು ಬರ್ತೈತೆ ಆನ್ಸರ್ ಇದು you will get a minus 79,800 sorry 79,200. ಇದನ್ನು ಲಾಸ್ ಬಂತು ನಿಮಗೆ. ಇದನ್ನು ಲಾस ಬಂತು. ಇದನ್ನು निम्गे लॉस बनता. समझ में आता तुम्हारे को कैसे करना है ये बोल के. सेकेंड ऑप्शन के अंदर क्या बोला तुम्हारे को ने हाउस नंबर 2 को एसओपी अज्यूम करो, हाउस नंबर 1 को डीम्ड टू बी एलओपी अंत अज्यूम करो बोल के बोला तुम्हारे को. एसओपी करने का इजी है. डैश 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 एनिवल वैल्यू तक डैश आता इसका नील आता. स्टैंडर्ड डिडक्शन भी क्या था बोला तुम्हारा डैश आता. बट इंटरेस्ट ऑन लोन तुम लोग लेते हैं सिर्फ एसओपी के लिए कितना लिमिट है 2 लाख तक है. हाउस नंबर 2 के अंदर इंटरेस्ट कितना है हमारा 2,40,000 है. बट हमें लोग क्या अज्यूम करें इसको एसओपी करके सब अज्यूम करें. हमारा लिमिट कितना उन्हें दिया 2,40,000. हम लोग कितना लेना सिर्फ 2 लाख तक लेना हम लोग लिमिट. हम लोग सिर्फ 2 लाख इतना ही लेंगे. 2 लाख उतना ही लेंगे. 2,40,000 हम लोग नहीं लेते. 0 माइनस 2,40,000 करो सॉरी 0 नील माइनस 2 लाख करो माइनस 2 लाख तुम्हारा क्या आता आंसर आता. ठीक है. अब हाउस नंबर 1 तुम्हारा क्या है डीम्ड टू बी एलओपी है. तो सबसे पहले ग्रॉस एनुअल वैल्यू मालूम करेंगे. ग्रॉस एनुअल वैल्यू कहाँ पे हाउस नंबर 1 की. हाउस नंबर 1 की ग्रॉस एनुअल वैल्यू 3,84,000 है. ले लो 3,84,000. उसमें से म्यूनसिपल टैक्स हाउस नंबर 1 का म्यूनसिपल टैक्स कितना है 10% ऑफ म्यूनसिपल वैल्यू. म्यूनसिपल वैल्यू कितना है हाउस नंबर 1 का 4 लाख है. तो उसके ऊपर 40,000 बचा 3,44,000 आया. स्टैंडर्ड डिडक्शन निकालेंगे 3,44,000 के ऊपर 30% निकालेंगे. ओके 1,03,200 तुम्हारे को मिला. उसके बाद में इंटरेस्ट ऑन लोन एलओपी के लिए लिमिट नहीं है. हाउस नंबर 1 इंटरेस्ट कितना है तुम्हारा 1,20,000 पूरा ले लो. लिमिट नहीं है इसके ऊपर. इसमें से निकालने के बाद में 1,20,800 तुम्हारा बचा. अब हाउस 1 प्लस हाउस 2 करेंगे. हाउस 1 तुम्हारा कितना है प्रॉफिट में आया 1,20,800 प्लस और माइनस माइनस बनता. तो जैसे है देखो लिख लो माइनस 2 लाख बोल के लिख लो. तुम्हारे को आंसर मिलेगा माइनस 79,200. ये तुम्हारा लॉस है. अब इसको एक हिसाब से देखेंगे करके देखेंगे हिसाब से इसको. ಓಕೆ ಸೊ ಈಗ ಏನ್ರಿಪ್ಪ ಇಲ್ಲಿ ಜಸ್ಟ್ ಅಬ್ಸರ್ವ್ ದ ಕ್ವಶನ್. ಇಲ್ಲಿ ಮಟ್ಟ ಆಗಿತ್ತಲ್ಲ ಈ ಕೇಸ್ ನೋಡ್ರಿ. ಇಲ್ಲಿ ನಾ ಸಮರಿ ಮಾಡೀನಿ ಈ ಥರ ಸಮರಿ ಮಾಡೀನಿ. ಕೇಸ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಫಸ್ಟ್ ಕೇಸಲ್ಲಿ ಏನಿತ್ರಿಪ್ಪ ಫಸ್ಟ್ ಕೇಸಲ್ಲೇ ನೋಡಿಲ್ಲ. ಫಸ್ಟ್ ಕೇಸಲ್ಲೇ ಇಲ್ಲಿ ನೋಡ್ರಿ ಫಸ್ಟ್ ಕೇಸ್ ಹೌಸ್ 1 ಎಸ್ ಒ ಪಿ ಹೌಸ್ 2 ಡೀಮ್ಡ್ ಟು ಬಿ ಎಲ್ ಒ ಪಿ ಹೌದಲ್ಲ. ತಗೋರಿ ಇಲ್ಲಿ ಹೌಸ್ 1 ಎಸ್ ಒ ಪಿ ಹೌಸ್ 2 ಡೀಮ್ಡ್ ಟು ಬಿ ಎಲ್ ಒ ಪಿ. ಆವಾಗ ಎಷ್ಟು ಬಂದಿತ್ತು ನಿಮಗೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆವಾಗ ಫಸ್ಟ್ ಕೇಸಲ್ಲೇ. ಆವಾಗ ನಮಗೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಮೈನಸ್ ಬಂದಿದ್ದೆಪ್ಪ ಮೈನಸ್ 24,000 ಲಾಸ್ ಬಂದಿದ್ದರಿಪ್ಪ ಹೌದಲ್ಲ. ಮೈನಸ್ 24,000 ಲಾಸ್ ಬಂದಿದ್ದೆ ನಮಗೆ. ಅದು ಬರೀತೀನಿ ಇಲ್ಲೇ
ಮೈನಸ್ 24,000 ಲಾಸ್ ಅಂತ ಬರೀತೀನಿ ಬ್ರ್ಯಾಕೆಟಲ್ಲಿ, ಲಾಸ್. ಕರೆಕ್ಟಾ? ಸೆಕೆಂಡ್ ಆಪ್ಷನ್, ಸೆಕೆಂಡ್ ಕೇಸ್ ನೋಡ್ರಿಪ್ಪ. ಸೆಕೆಂಡ್ ಕೇಸ್ ಏನೈತಿ? ಸೆಕೆಂಡ್ ಕೇಸ್ ಹಾಂ ಇಲ್ಲೈತಿ ನೋಡಿ. ಸೆಕೆಂಡ್ ಕೇಸ್ ಐತಿ ಹೌಸ್ ಒನ್ ಎಲ್ ಒ ಪಿ ಐತಿ. ಸೆಕೆಂಡ್ ಕೇಸಲ್ಲಿ ಹೌಸ್ ಒನ್ ಎಲ್ ಒ ಪಿ ಐತಿ. ಆಮೇಲೆ ಹೌಸ್ ಟು ಎಸ್ ಒ ಪಿ ಐತಿ. ಹೌಸ್ ಒನ್ನ ಓಕೆ, ಹೌಸ್ ಒನ್ನ ಎಲ್ ಒ ಪಿ ಐತಿ. ಹೌಸ್ ಒನ್ ಡೀಮ್ಡ್ ಟು ಬಿ ಎಲ್ ಒ ಪಿ ಐತಿ. ಹೌಸ್ ಟು ಎಸ್ ಒ ಪಿ ಅಂತ ಐತಿ. ಆವಾಗ ನಮಗೆ ಲಾಸ್ ಎಷ್ಟು ಬಂದಿದ್ರಿಪ್ಪ? ಆವಾಗ ನಮಗೆ ಲಾಸ್ ಇಲ್ಲೈತಿ ನೋಡ್ರಿ, ಮೈನಸ್ 79,200. ಇದನ್ನು ಲಾಸ್ ಬಂದಿತ್ತು ನಮಗೆ, ಇದನ್ನು ಲಾಸ್ ಬಂದಿದ್ದು ನಮಗೆ, ಹೌದಲ್ಲ? ಕರೆಕ್ಟಾ? ಈಗ कंपैरिजन आतल्ला, कंपैरिजन समझ में आता हमारे को. अब यहाँ पे कंक्लूजन क्या लिखते हैं? कंक्लूजन क्या लिखते हैं? मिस्टर नमन शुड ऑप्ट, वेरी इंपॉर्टेंट, मिस्टर नमन शुड ऑप्ट्स ऑप्शन 2. ಯಾಕೆ ಆಪ್ಷನ್ 2 ರೀಪ? ಆಪ್ಷನ್ 2 ಅಲ್ಲಿ ಏನೈತಿ? ಹೌಸ್ ಒನ್ ಡೀಮ್ಡ್ ಟು ಬಿ ಎಲ್ ಒ ಪಿ ಐತಿ, ಹೌಸ್ ಟು ಎಸ್ ಒ ಪಿ ಐತಿ. ಯಾಕೆ ಆಪ್ಷನ್ 2 ರೀಪ? ಬಿಕಾಸ್ ದ ಲಾಸ್ ಈಸ್ ಹೈಯರ್. ಲಾಸ್ ಜಾಸ್ತಿ ಐತಿ. ಏನು ಜಾಸ್ತಿ ಐತಿ? ಲಾಸ್ ಜಾಸ್ತಿ ಐತಿ. ಓಕೆ, ಲಾಸ್ ಜಾಸ್ತಿ ಐತಿ. ಲಾಸ್ ಈಸ್ ಹೈಯರ್. ಜಸ್ಟ್ 1 minute. ಇದು ಹೈಯರ್ ಅಂತ ನೋಡ್ರಿಪ್ಪ, ಇದು ಹೈಯರ್ ಅಂತ. ಓಕೆ, ಮಿಸ್ಟರ್ ನಮನ್ ಶುಡ್ ಆಪ್ಟ್ಸ್ ಆಪ್ಷನ್ 2, ಹೌಸ್ ಒನ್ ಡೀಮ್ಡ್ ಟು ಬಿ ಎಲ್ ಒ ಪಿ ಆ್ಯಂಡ್ ಹೌಸ್ ಟು ಎಸ್ ಒ ಪಿ, ಬಿಕಾಸ್ ದ ಲಾಸ್ ಇಸ್ ಹೈಯರ್. ಲಾಸ್ ಜಾಸ್ತಿ ಐತಿ. ಹೈಯರ್ ಲಾಸ್ ಅಂದರೆ ಟ್ಯಾಕ್ಸ್ ಲಯಬಿಲಿಟಿ ಕಮ್ಮಿ. ನೋಡ್ಬಿಡ್ಕೋರಿ, ಲಾಸ್ ಬಂತಂದರೆ ಜಾಸ್ತಿ ಲಾಸ್ ಚೂಸ್ ಮಾಡ್ಕೋಬೇಕು ನೀವು. ಪ್ರಾಫಿಟ್ ಬಂದರೆ ಕಮ್ಮಿ ಪ್ರಾಫಿಟ್ ಚೂಸ್ ಮಾಡ್ಕೋಬೇಕು ನೀವು. ಲಾಸ್ ಜಾಸ್ತಿ ಅಂದರೆ ಟ್ಯಾಕ್ಸ್ ಲಯಬಿಲಿಟಿ ಕಮ್ಮಿ, ಪ್ರಾಫಿಟ್ ಕಮ್ಮಿ ಅಂದರೆ ಟ್ಯಾಕ್ಸ್ ಲಯಬಿಲಿಟಿ ಕಮ್ಮಿ. ನೆನ್ಪಿಡ್ಕೋರಿ, ಜಾಸ್ತಿ ಪ್ರಾಫಿಟ್ ಜಾಸ್ತಿ ಟ್ಯಾಕ್ಸ್ ಕೊಡ್ಬೇಕು, ಕಮ್ಮಿ ಪ್ರಾಫಿಟ್ ಕಮ್ಮಿ ಟ್ಯಾಕ್ಸ್ ಕೊಡ್ಬೇಕು. ಜಾಸ್ತಿ ಲಾಸ್ ಟ್ಯಾಕ್ಸ್ ಕಮ್ಮಿ ಕೊಡ್ಬೇಕು, ಕಮ್ಮಿ ಲಾಸ್ ಟ್ಯಾಕ್ಸ್ ಜಾಸ್ತಿ ಕೊಡ್ಬೇಕು. ಅದಕ್ಕೆ ಲಾಸ್ ಜಾಸ್ತಿ ಐತಿ, ಅದಕ್ಕೆ ಅದಕ್ಕೆ चूज ಮಾಡ್ಬೇಕು ನೀವು. हायर लॉस मीन्स लोअर टैक्स लायबिलिटी. समझ में आएगा? ये तुम्हारा था क्वेश्चन केस स्टडी का क्वेश्चन. आई होप यू अंडरस्टूड दिस क्वेश्चन. क्वेश्चन नंबर 13 आंसर तगोरिप स्क्रीनशॉट. Take the screenshot of gross annual value. Next, computation of income from house property, option 1. Next, computation of income from house property, option 2. Then conclusion. I hope you all guys understood this method of solving the entire 2025 question paper. I have tried my level best to explain you each and every point with the deepest of my knowledge. So thank you all of you for watching this video. Please like, share, comment down below if you have any doubt, and share this channel to your friends, classmates and relatives, everyone you know. Thank you all of you.